ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನೋಡೋಣ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಳಗಡೆ ಇದು BWSSB ಅವ್ರದ್ದು ಅಥವಾ KSSIDC ಅವ್ರದ್ದು ಅಥವಾ RGUHS ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದರೊಳಗಡೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ಕರೆದಿದ್ರು. ಅಸಿಸ್ಟೆಂಟ್ ಇಂಜಿನಿಯರ್ ಅಂತೇಳಿ ಪೋಸ್ಟ್. ಅದರೊಳಗಡೆ ಸಿಲೆಬಸ್ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ತೆಗೆದ್ರೆ ನಿಮ್ಗೆ ಇವು ಸಿಗ್ತಾವೆ. ಏನೇನು ಲೀನಿಯರ್ ಆಲ್ಜಿಬ್ರಾ, ಕ್ಯಾಲ್ಕುಲಸ್, ವೆಕ್ಟರ್ ಕ್ಯಾಲ್ಕುಲಸ್, ಡಿಫರೆನ್ಷಿಯಲ್ ಇಕ್ವೇಷನ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್, ಟ್ರಾನ್ಸ್ಫಾರ್ಮ್ಸ್, ಪ್ರೊಬ್ಯಾಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್, ನ್ಯೂಮರಿಕಲ್ ಮೆಥಡ್ಸ್. ಯೂಶುವಲಿ ಇದು ಅರ್ಲಿಯರ್ ಇದರೊಳಗಡೆ ಕೇಳ್ತಿದ್ದಿಲ್ಲ ಇವನ್ನೆಲ್ಲ. ಈಗ ಕೇಳ್ತಾ ಇದ್ದಾರೆ ಸಿವಿಲ್ ಸಿಲೆಬಸ್ ಅಲ್ಲಿ. ಇವರು ಏನ್ ಮಾಡಿದ್ರೆ ಅಂದ್ರೆ ಇದು ಗೇಟ್ ಎಕ್ಸಾಮ್ ಸಿಲೆಬಸ್ ನೋಡ್ರಿ. ಇದು ಗೇಟ್ ಎಕ್ಸಾಮ್ ಅಲ್ಲಿ 2026 ಗೇಟ್ ಎಕ್ಸಾಮ್ ಸಿಲೆಬಸ್ ತೆಗೆದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಲೀನಿಯರ್ ಆಲ್ಜಿಬ್ರಾ, ಕ್ಯಾಲ್ಕುಲಸ್, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್, ಪ್ರೊಬ್ಯಾಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ನ್ಯೂಮರಿಕಲ್ ಮೆಥಡ್ಸ್ ಇವೆಲ್ಲವನ್ನು ಕವರ್ ಮಾಡಿದ್ರೆ ಅವ್ರು ಬರ್ಬಿಟ್ಟಿದ್ದಾರೆ 13 ಮಾರ್ಕ್ಸ್ ಇನ್ ದ ಗೇಟ್ ಈಸ್ ಕಂಪಲ್ಸರಿ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. 13 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇದ್ದೇ ಇರ್ತಾವ. 15 ಮಾರ್ಕ್ಸ್ ಅಪ್ಟಿಟ್ಯೂಡ್ ಇದ್ದೇ ಇರ್ತದ. ಒಂದು 10-15 ಮಾರ್ಕ್ಸ್ ಜಿಯೋ ಟೆಕ್ನಿಕಲ್ ಇದ್ದೇ ಇರ್ತದ. ಅಂದಮೇಲೆ ನೋಡ್ರಿ ಇಲ್ಲೇ ನೀವು ಆರಾಮಾಗಿ ಕ್ವಾಲಿಫೈ ಆಗ್ಬೋದು. ಇದು ಗೇಟ್ ಹುಡುಗರಿಗೆ ಹೇಳ್ತಾ ಇದ್ದೀನಿ. ಬಟ್ ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಎಲ್ಲಿ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಇದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ ಬಂದ್ರೆ ಈಗ ಗೇಟ್ದು ಸಿಲೆಬಸ್ ಅನ್ನ ತಗೊಂಡನೆ ಅವನು ಏನ್ ಮಾಡಿದಾರ ಇದ್ರದ್ದು ತೆಗ್ದಿದಾರ ಅಂತಂದ್ರೆ KE ಅದವರು ಇಲ್ಲಿ ಫಾಲೋ ಮಾಡಿದಾರ ಅಂದ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ 13% ಆಫ್ ದ ಏನದು 13 to 15% ಆಫ್ ದ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಮೇಲೆ ಇರ್ತದ. ಅಂದ್ರೆ ನಿಮ್ಗೆ 13ರಿಂದ 15 ಕ್ವಶನ್ಸ್ ಮ್ಯಾಥ್ಸ್ ಮೇಲೆ ಡೆಫಿನೆಟ್ಲಿ ಕೇಳ್ತಾರೆ ಅವರು. ಉಳಿದಿದ್ವು ಏನದವಲ್ಲ 85 ಕ್ವಶನ್ಸ್ ಏನದವಲ್ಲ ಆ 85 ಕ್ವಶನ್ಸ್ ಉಳಿದು ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರೆಂತ್ ಆಫ್ ಮಟೀರಿಯಲ್, ಬಿಲ್ಡಿಂಗ್ ಮಟೀರಿಯಲ್ಸ್, ಸರ್ವೇಯಿಂಗ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರ್ಸ್ ಇಂಥವೇನದವಲ್ಲ ಆ ಟ್ರಾನ್ಸ್ಪೋರ್ಟೇಷನ್, ಎನ್ವಿರಾನ್ಮೆಂಟ್ ಅವೇನದವಲ್ಲ ಅಲ್ಲಿ ಕೇಳ್ತಾರೆ. ಅಂದ್ರೆ ಟೋಟಲ್ 13ರಿಂದ 15 ಕ್ವಶನ್ಸ್ ಅಂತೂ ನಿಮ್ಗೆ ಏನ್ ಬರ್ತಾವ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಳಗೆ ಬಂದೇ ಬರ್ತಾವ. ಆಯ್ತಾ? ಬಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಓದಬೇಕಾದ್ರೆ ಫಸ್ಟ್ ಏನ್ ಮಾಡೋಣ, ಈ ಒಂದು ವಿಡಿಯೋದೊಳಗೆ ನಾವು ಲೀನಿಯರ್ ಆಲ್ಜಿಬ್ರಾ ಓದೋಣ. ಯಾವಾಗ ನೆನ್ಪಿಟ್ಕೊಡ್ರಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಓದಬೇಕಾದ್ರೆ ಇದು ಯಾವ ಲೆವೆಲಿಗೆ ಕೇಳ್ತಾರ ಅಂತ ನಿಮ್ಗೊಂದು ಮಾತು ಹಿಂಟ್ ಹೇಳ್ಕೊಡ್ತೀನಿ. ಇಲ್ಲಿ ನಿಮ್ಮನ್ನು ಬಹಳ ಹಿಂಡೋದಿಲ್ಲ, ಅಂದ್ರೆ ಬಹಳ ಡೀಪ್ ಹೋಗಿ ಅದರದ್ದು ಪ್ರತಿಯೊಂದು ಇದನ್ನು ಕೇಳಂಗಿಲ್ಲ. ಮೇಲ್ಮೇಲೆ ಕೆಲವು ಇನ್ಫಾರ್ಮೇಶನ್ಸ್ಗಳು ಗೊತ್ತಿರಬೇಕು. ಲೆಟ್ ಅಸ್ ಕನ್ಸಿಡರ್ ಒಂದು ಸ್ವಲ್ಪ ರಿಸ್ಕ್ಗಳು ಮಾತಾಡೋಣ. 13 to 15 ಮಾರ್ಕ್ಸ್ ಇದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೇಳ್ತಾರೆ ಅಂದ್ರೆ ಡೆಫಿನೆಟ್ಲಿ ಒಂದು 10 ಮಾರ್ಕ್ಸ್ ಅಂತೂ ಡೆಡ್ ಈಸಿ ಕೇಳ್ತಾರೆ. ಮ್ಯಾಲಿ 3ರಿಂದ 5 ಮಾರ್ಕ್ಸ್ ಏನಿದೆಯಲ್ಲ ಇವನು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇದು ಒಂದು ಸ್ವಲ್ಪ ನೆನಪಿರ್ಬೇಕು ನಿಮಗೆ. ತಿಳಿತಾ? ಓಕೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ 10 ಮಾರ್ಕ್ಸ್ 10 ಮಾರ್ಕ್ಸ್ ಏನು ಈಸಿ ಇದಲ್ಲ, ಅದರೊಳಗೆ ಕೆಲವು ಈಸಿ ಟಾಪಿಕ್ಸ್ ಅದಾವ, ಅವುಗಳನ್ನೆಲ್ಲವನ್ನು ನಾವು ನೋಡ್ಕೊಂತ ಹೋಗೋಣ. ಓಕೆ, ಫಸ್ಟ್ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಲೀನಿಯರ್ ಆಲ್ಜಿಬ್ರಾ ಬಹಳ ಡೀಟೇಲ್ಡ್ ಆಗಿ ಹೋಗ್ತೀನಿ. ನಿಮ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳಕ್ಕೆ ಶುರು ಮಾಡ್ತೀನಿ. ಓಕೆನಾ? ಯಾಕಂದ್ರೆ ಲ್ಯಾಟರಲ್ ಎಂಟ್ರಿ ಹುಡುಗರು ಇರ್ತೀರಿ ಅಥವಾ ಇಂಜಿನಿಯರಿಂಗ್ PUC ಒಳಗಡೆ ಮ್ಯಾಥ್ಸ್ ಸರಿ ಓದ್ಲಾರ್ದು ಹುಡುಗರು ಇರ್ತೀರಿ, ಬೇರೆ ಎಲ್ಲ ಕಡೆ ಸ್ಕೋರ್ ಮಾಡ್ಕೊಂಡು ಬಂದಿರ್ತೀರಿ. ಬಟ್ ಮ್ಯಾಥ್ಸ್ ಒಂದು ಅಂಜಿದ್ದಕ್ಕೋಸ್ಕರ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಪೂರ ಹಂಚ್ಕೊಂಡ್ಬಿಟ್ಟಿರ್ತೀರಿ. ದಟ್ಸ್ ವೈ ಮ್ಯಾಥಮೆಟಿಕ್ಸ್ ಅನ್ನು ಚಂದ ಮಾಡಿಬಿಟ್ರೆ ಮುಗಿದು. ಮ್ಯಾಥ್ಸ್ ಅಂದ್ರೆ ಏನು ಬರ್ಕೊಡ್ರಿ. ಮ್ಯಾಥ್ಸ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ನೋಡ್ರಿ, ಪ್ರತಿಯೊಂದಕ್ಕೂ ಈಗ ನನ್ನ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನ್ನ ಹತ್ರ ಕನ್ನಡ ಬರಬೇಕು, ನಿಮಗೂ ಕನ್ನಡ ಬರಬೇಕು. ಅಂದಾಗ ಏನಾಗ್ತಾವ ನಮ್ಮ ಫೀಲಿಂಗ್ಸ್ ಏನಾಗ್ತಾವ ಟ್ರಾನ್ಸ್ಫಾರ್ಮ್ ಆಗ್ತಾವ. ಹಂಗ ಯಾರೋ ಒಬ್ಬ ಏನೋ ಒಂದು ಇನ್ವೆಂಟ್ ಮಾಡಿದನ, ಅದನ್ನ ಇನ್ನೊಬ್ಬ ಸೈಂಟಿಸ್ಟಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು? ಇಂಗ್ಲೀಷ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು? ಇಲ್ಲ, ಇಂಗ್ಲೀಷ್ ಇಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಬೇರೆ ಯಾವುದು ಕೂಡ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಅಲ್ಲ. ಮ್ಯಾಥ್ಸ್ ಲಿಂದ ಮಾತ್ರ ಎಕ್ಸ್ಪ್ಲೇನ್ ಮಾಡಬೇಕು. ಯಾರಾದ್ರೂ ನಿಮ್ಗೆ ಕೇಳ್ತಾರೆ ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಇದಕ್ಕೆ ಏನಂತೀರಿ? ಇದಕ್ಕೆ ಗೊತ್ತಿಲ್ಲ. ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಓಕೆ, ಇದೊಂದೇನೋ ಹಾಕ್ತೀನಪ್ಪ, ಇದು ಹಿಂಗ ಶಿಯರ್ ಸ್ಟ್ರೆಂತ್ ಮತ್ತು ಏನಿದು ಶಿಯರ್ ಮತ್ತು ನಾರ್ಮಲ್ ಸ್ಟ್ರೆಸ್ ಹಿಂಗ್ ವೇರಿ ಆಗ್ತದ ಅಂತ ಹೇಳ್ತೀನಿ. ಹೆಂಗ್ ಹೇಳ್ಬೇಕು ಇದನ್ನ? ಯಾವ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕು? ಇದನ್ನ ಪ್ಯಾರಾಬೋಲ y=x² ಅಂತ ಹೇಳ್ಬೇಕು. ಇದನ್ನ y=mx+c ಅಂತ ಹೇಳ್ಬೇಕು. ಇದನ್ನು y=mx+c ಅಂತ ಹೇಳ್ಬೇಕು. ನೋಡು, ಇವುಗಳಿಗೆ ಲ್ಯಾಂಗ್ವೇಜ್ ಏನದವ? ಒಂದನ್ನ ಇನ್ನೊಬ್ಬರಿಗೆ ನಾವು ಕನ್ವರ್ಟ್ ಮಾಡ್ಬೇಕಾದ್ರೆ ನನಗೇನ್ ಬೇಕಂತಂದ್ರೆ ಒಂದು ಲ್ಯಾಂಗ್ವೇಜ್ ಬೇಕು. ಆ ಲ್ಯಾಂಗ್ವೇಜ್ಗೆ ಮ್ಯಾಥ್ಸ್ ಅಂತ ಕರೀತಾರೆ. ದಟ್ಸ್ ವೈ ಮ್ಯಾಥ್ಸ್ ಅನ್ನ ಕಲಿಬೇಕಾದ್ರೆ ಈಗ ಒಂದು ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಿಮ್ಮ ಹತ್ರ ಏನೇನು ಬೇಕು? ಲ್ಯಾಂಗ್ವೇಜ್ ಯಾರಿಗೆ ಬರ್ತದ? ಲ್ಯಾಂಗ್ವೇಜ್ ಒಳಗೆ ಪ್ರೊಫಿಷಿಯನ್ಸಿ ಯಾರಿಗೆ ಬರ್ತದ? ನೋಡಿ, ಇವತ್ತಿಂದ ಮ್ಯಾಥ್ಸ್ ಅಂತ ಕಲಿಯಬೇಡ, ಅದೊಂದು ಲ್ಯಾಂಗ್ವೇಜ್. ಕನ್ನಡ, ಹಿಂದಿ, ಇಂಗ್ಲೀಷ್ ಇದ್ದಂಗೆ. ಹಂಗಾರೆ ಒಂದು ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಏನೇನು ಕಲಿತೀರಿ? ಫಸ್ಟ್ ಅದ್ರದ್ದು ಗ್ರಾಮರ್ ಬೇಕು. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ಗೆ ನಾವು ಅದನ್ನ ಪರಿಣತಿ ಪಡಿಬೇಕಾದ್ರೆ ಫಸ್ಟ್ 2 ರೂಲ್ಸ್. ಒಂದು, ಅದರದ್ದು ಗ್ರಾಮರ್ನ ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲೇ ಬರಬೇಕು, ಹಿಂಗೆ ಬರಬೇಕು, ಹಂಗೆ ಬರಬೇಕು. ಇಲ್ಲೇ ಮ್ಯಾಥಮೆಟಿಕ್ಸ್ ಒಳಗೆ ಏನಾಗ್ತದೆ ಗ್ರಾಮರ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ಪ್ಲಸ್ ಮೈನಸ್ ಹೆಂಗೆ ಆಪರೇಟ್ ಆಗ್ತಾವ, ಓಕೆ, ಇವು ಎಲ್ಲವೂ ಏನಿರ್ತಾವಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಫಾರ್ಮುಲಾಗಳೆಲ್ಲ ಗ್ರಾಮರ್ ಇದ್ದಂಗೆ. ಎರಡನೇದು ಭಾಳ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಸಿಗಬೇಕಾದ್ರೆ ಎರಡನೇದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ದಿನಾಲು ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡ್ದಂಗಿಲ್ಲ ಲ್ಯಾಂಗ್ವೇಜ್ ಮೇಲೆ ನಿಮಗೆ ಪರಿಣಿತಿ ಸಿಗ್ತದೆ. ಹಾಗೆ ಮ್ಯಾಥ್ಸನ್ನು ಕೂಡ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಈಗ ನಾವು ಏನು ಮಾಡೋಣ ಅಂತಂದ್ರೆ ಈಗ ಲೀನಿಯರ್ ಆಲ್ಜಿಬ್ರಾ ಅಂತೇಳಿ ಇದು ಚಾಪ್ಟರ್ ಹೆಸರಲ್ಲ, ಲೀನಿಯರ್ ಆಲ್ಜಿಬ್ರಾ ಅಂತೇಳಿ. ಓಕೆ, ಈಗ ಆಲ್ಜಿಬ್ರಾ ಅಂತಂದ್ರೆ ಏನು? ಆಲ್ಜಿಬ್ರಾ ಅಂತಂದ್ರೆ ಏನಂದ್ರೆ ಫಸ್ಟ್ ನೋಡ್ಕೊಳ್ಳಿ. ಆಲ್ಜಿಬ್ರಾ ಅಂದ್ರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಈ 4 ಸೈನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಆಲ್ಜಿಬ್ರಾ ಅಂತ. ಲೀನಿಯರ್ ಆಲ್ಜಿಬ್ರಾ ಅಂತಂದ್ರೆ ಲೀನಿಯರ್ ಅನ್ನೋದ್ರೊಳಗೆ ಏನೈತೆ ನೋಡ್ರಿ, ಫಸ್ಟ್ 4 ಲೆಟರ್ಸ್ ಏನದ ಲೈನ್ ಅಂತ ಐತಿ. ಲೈನ್ ಅಂತಂದ್ರೆ ಲೀನಿಯರ್ ರಿಲೇಷನ್ಸ್, y=mx+c ಇದನ್ನಾದ್ರೂ ಹೇಳ್ಬೋದು ಲೀನಿಯರ್. ಇನ್ನೊಂದು ಬರ್ತದ ನಾನ್ ಲೀನಿಯರ್.
ನಾನ್ ಲೀನಿಯರ್ ಅಂತಂದ್ರೆ ಅದು ಕ್ಯೂಬಿಕ್ ಇರ್ಬೋದು, ಪ್ಯಾರಾಬಲಿಕ್ ಇರ್ಬೋದು, ಫೋರ್ತ್ ಡಿಗ್ರಿ ಇರ್ಬೋದು, ವೇರಿಯೇಷನ್ಸ್. ಅಥವಾ ನೀವು ಲೀನಿಯರ್ ಇನ್ನೊಂದು ಹೇಳ್ತೀರಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ಇದು ಪವರ್ ಏನಿತ್ತು 1 ಐತಿ, ಪವರ್ 1 ಐತಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸುಮ್ಮನೆ ಪ್ರಪೋರ್ಷನಲ್ ಅಂತಂದ್ರೆ ಏನರ್ಥ? ಜಸ್ಟ್ ಪ್ರಪೋರ್ಷನಲ್ ಅಂದ್ರೆ ಅದು ಯಾವುದಾದ್ರೂ ಇರ್ಬೋದು. ಏನಂದ್ರೆ ಅದು ಸ್ಕ್ವೇರ್ ಇರ್ಬೋದು, ಕ್ಯೂಬ್ ಇರ್ಬೋದು, ಪವರ್ 4 ಇರ್ಬೋದು, ಪವರ್ 5 ಇರ್ಬೋದು, ಅಥವಾ ರೂಟ್ ಎಕ್ಸ್ ಇರ್ಬೋದು, ಎಕ್ಸ್ ಟು ದಿ ಪವರ್ 1.56 ಇರ್ಬೋದು. ನೀವು ಮ್ಯಾನಿಂಗ್ಸ್ ಇಕ್ವೇಷನ್ ನೋಡಿದ್ರೆ ಆರ್ ಟು ದಿ ಪವರ್ 2/3 ನೋಡಿದ್ರಿ, ಎಸ್ ಟು ದಿ ಪವರ್ 1/2 ನೋಡಿದ್ರಿ. ಇವೆಲ್ಲ ಏನು ನಾನ್ ಲೀನಿಯರ್ ರಿಲೇಷನ್ಸ್. ಲೀನಿಯರ್ ಅಂದ್ರೆ ಏನಾಯ್ತು? ಈಗ ಪವರ್ 1 ಇರಬೇಕು, ಇದಕ್ಕೂ ಪವರ್ 1 ಇರಬೇಕು, ಅದಕ್ಕೇನಂದ್ರೆ ಲೀನಿಯರ್ ರಿಲೇಷನ್ ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಲೀನಿಯರ್ ರಿಲೇಷನ್ಸ್ ನ ಸ್ಟಡಿ ಮಾಡೋದು. ಲೀನಿಯರ್ ಆಲ್ಜಿಬ್ರಾಕ್ ಒಂದು ಎಕ್ಸಾಂಪಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ 2x ಪ್ಲಸ್ 5y = 7 ಇತ್ತಂದ್ರೆ ಇದಕ್ಕೆ ಲೀನಿಯರ್ ಇಕ್ವೇಷನ್ ಅಂತ. ಹೆಂಗೆ ಕಂಡುಹಿಡಿತೀವಿ ಲೀನಿಯರ್ ಇಕ್ವೇಷನ್ ಅಂದ್ರೆ? ಇಲ್ಲಿ ಏನು ವೇರಿಯೇಬಲ್ಸ್ ಅದಾವಲ್ಲ, ಎಕ್ಸ್ ಇಸ್ ಅ ವೇರಿಯೇಬಲ್ ಅಂಡ್ ವೈ ಇಸ್ ಅ ವೇರಿಯೇಬಲ್. ಎಕ್ಸ್ಗೆ ಪವರ್ 1 ಅದ, ವೈಗೂ ಪವರ್ 1 ಅದ. ಎರಡಕ್ಕೂ ಪವರ್ ಅಂದ್ರೆ ಆಲ್ ವೇರಿಯೇಬಲ್ಸ್ ಇನ್ ದ ಇಕ್ವೇಷನ್ ಅವೆಲ್ಲದ್ರದ್ದು ಪವರ್ಗಳು 1 ಇತ್ತಂದ್ರೆ ಅದಕ್ಕೆ ಲೀನಿಯರ್ ಇಕ್ವೇಷನ್ ಅಂತ ಕರೀತಾರೆ. ನಾನ್ ಲೀನಿಯರ್ ಇಕ್ವೇಷನ್ ಅಂದ್ರೆ ಎಕ್ಸ್ಗಳ ಪವರ್ 1 ಬಿಟ್ ಬೇರೆ ಇರಬೇಕು. 2x² ಇರ್ಬೋದು, y³ ಇರ್ಬೋದು, ಹಿಂಗಿದ್ವು ಅಂದ್ರೆ ನಾನ್ ಲೀನಿಯರ್ ಇಕ್ವೇಷನ್ಸ್. ಈಗ ನಿಮ್ಗೆ ಗೊತ್ತಾಯ್ತಾ ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಏನಂತ? ಈಗ ನಿಮ್ಗೆ ಹೇಳ್ತೀನಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಇಂಥ ಲೀನಿಯರ್ ಇಕ್ವೇಷನ್ಸ್ 2, 3, 4, 5. ಫಾರ್ ಎಕ್ಸಾಂಪಲ್ 2x ಪ್ಲಸ್ 3y = 7 ಇರ್ಬೋದು, x ಪ್ಲಸ್ y = 8 ಇರ್ಬೋದು, ಇನ್ನೊಂದು x ಮೈನಸ್ 2y = 3 ಇರ್ಬೋದು, ಈ ಟೈಪ್. ಓಕೆನಾ? ಇವೇನಂತಂದ್ರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತಾರೆ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಫಸ್ಟ್ 2 ಇಕ್ವೇಷನ್ಸ್ ನೋಡ್ರಿ. ಈ 2 ಇಕ್ವೇಷನ್ ನೀವು ಹಿಂಗೆ ಬರಿಬೋದು. ಹೆಂಗ 2, 3, 1, 1 ಅಂತ ಬರೆದು ಇದಕ್ಕೊಂದು ಮ್ಯಾಟ್ರಿಕ್ಸ್ ಬಾಕ್ಸ್ ಹಾಕಿ, ನೆಕ್ಸ್ಟ್ ಏನು ಮಾಡ್ಬೋದು ಎಕ್ಸ್ ವೈ ಅಂತ ಬರೆದು ಅದಕ್ಕೊಂದು ಬಾಕ್ಸ್ ಹಾಕಿ ಈಕ್ವಲ್ ಟು ಬರೆದು 7, 8 ಅಂತ ಬರೆದ್ರೆ ಅವಾಗ ಏನಾಗ್ತದೆ? ಇದು ಮ್ಯಾಟ್ರಿಕ್ಸ್ ಫಾರ್ಮುಲಾ ಬಂತು. ಓಕೆ, ಕನ್ಕ್ಲೂಷನ್ ನೋಡ್ರಿ. ಏನದು? ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಏನದವಲ್ಲ, ಈ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನು ನೀವು ಮ್ಯಾಟ್ರಿಕ್ಸ್ ಫಾರ್ಮುಲಾ ಬರೀಬಹುದು. ಮ್ಯಾಟ್ರಿಕ್ಸ್ ಫಾರ್ಮುಲಾ ಬರೆದ್ರೆ ಇವುಗಳನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ ಈಸಿ ಆಗ್ತದೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಲೀನಿಯರ್ ಆಲ್ಜಿಬ್ರಾ ಅಂತ ಚಾಪ್ಟರ್ ಅಲ್ಲಿ ನಾವು ಬರೀ ಮ್ಯಾಟ್ರಿಕ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮ್ಯಾಟ್ರಿಕ್ಸ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ್ದಾವ, ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸ್ ಏನು, ಡಿಟರ್ಮಿನೆಂಟ್ ಅಂದ್ರೆ ಏನು, ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಮ್ಯಾಟ್ರಿಕ್ ಲೀನಿಯರ್ ಆಲ್ಜಿಬ್ರಾ ಅಂದ್ರೆ ಏನು, ಐಗನ್ ವ್ಯಾಲ್ಯೂಸ್ ಅಂದ್ರೆ ಏನು, ಮ್ಯಾಟ್ರಿಕ್ಸ್ ಅನ್ನ ಪೂರಾ ನೀವು ಕರೆಕ್ಟಾಗಿ ಗ್ರಿಪ್ ಸಿಕ್ತು ಅಂದ್ರೆ ಅದರ ಅರ್ಥ ಲೀನಿಯರ್ ಆಲ್ಜಿಬ್ರಾ ಕಂಪ್ಲೀಟ್ ಆಗಿ ಗ್ರಿಪ್ ಸಿಕ್ಕಂಗ. ಆಯ್ತಾ? ಅದ್ರ ಸಲುವಾಗಿ ಅವ್ರು ಏನ್ ಮಾಡಿದ್ರೆ ಸಿಲೆಬಸ್ ನೀವೇನಾದ್ರೂ ನೋಡಿದ್ರೆ ಇಲ್ಲಿ ಸಿಲೆಬಸ್ ನೋಡ್ರಿ ಅನ್ಸುತ್ತೆ. ಈ ಸಿಲೆಬಸ್ ಅಲ್ಲಿ ಏನ್ ಬರ್ತಾರೆ ನೋಡು, ಲೀನಿಯರ್ ಆಲ್ಜಿಬ್ರಾ ಅಂತ ಹೆಡ್ಡಿಂಗ್ ಹಾಕಿ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್, ಈ ರೀತಿ ಏನ್ ಮಾಡಿದ್ರೆ ಲೀನಿಯರ್ ಆಲ್ಜಿಬ್ರಾದವರು ಎಲ್ಲ ಬರ್ದಿರ್ತಾರೆ. ಅರ್ಥ ಯಾಕೆ ನಾವು ಸ್ಟಡಿ ಮಾಡ್ತೀವಿ ಅಂತ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಈಗ ಆ ಲೀನಿಯರ್ ಆಲ್ಜಿಬ್ರಾ ಅಂದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಈಗ ನಾವೇನ್ ಮಾಡೋದು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅವೆಲ್ಲವನ್ನು ಸ್ಟಡಿ ಮಾಡ್ತಾ ಹೋಗೋಣ. ಒಂದೊಂದೊಂದೊಂದು ಸ್ಟಡಿ ಮಾಡ್ತಾ ಹೋಗೋಣ. ರೈಟಾ? ಓಕೆ ಓಕೆ, ಇಲ್ಲಿವರೆಗೆ ಏನ್ ತಿಳ್ಕೊಂಡಿವಿ ನಾವು? ಈಗ ಏನೇನ್ ಕಲ್ತ್ರಿ? ಲೀನಿಯರ್ ಅಂದ್ರೆ ಏನು ಅಂತ ಕಲ್ತ್ರಿ, ಹೌದಾ? ಆಮೇಲೆ ಆಲ್ಜಿಬ್ರಾ ಅಂದ್ರೆ ಏನಂತ ಕಲ್ತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಕಲ್ತ್ರಿ. ಮ್ಯಾಟ್ರಿಕ್ಸ್ ಒಳಗಡೆ ಆರ್ಡರ್ ಅಂದ್ರೆ ಏನು ಗೊತ್ತಾಯ್ತು, ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಓಕೆನಾ? ಆಮೇಲೆ ಆರ್ಡರ್ನ ಹೆಂಗ್ ಬರಿಬೇಕು ಅಂತಾನು ಕಲ್ತ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಏನ್ ಕಲಿಯೋಣ ಅಂತಂದ್ರೆ ಮ್ಯಾಟ್ರಿಕ್ಸ್ ಒಳಗಡೆ ಟೈಪ್ಸ್ ಕಲಿಯೋಣ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬರ್ಕೊಟ್ರಿ, ಹೆಡ್ಡಿಂಗ್ ಹಾಕ್ರಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ನಾವು ಮ್ಯಾಟ್ರಿಕ್ಸ್ ಯಾಕೆ ಓದ್ತೀವಿ ಗೊತ್ತಲ್ಲ, ಲೀನಿಯರ್ ಆಲ್ಜಿಬ್ರಾ ಅಂತ ಹೆಡ್ಡಿಂಗ್ ಹಾಕೋದು, ಮ್ಯಾಟ್ರಿಕ್ಸ್ ಓದ್ಕೊಂತ ಹೋಗೋದು. ಯಾಕ? ಬಿಕಾಸ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್. ಓಕೆನಾ? ಓಕೆ, ನಾವು ಮ್ಯಾಟ್ರಿಕ್ಸ್ ಒಳಗಡೆ ಏನು ಎಲಿಮೆಂಟ್ಸ್ ಅದಾವಲ್ಲ ಆ ಎಲಿಮೆಂಟ್ಸ್ ನೇಚರ್ ನೋಡ್ಕೊಂಡು, ಆ ಎಲಿಮೆಂಟ್ಸ್ ನೇಚರ್ ನೋಡಿ ಮ್ಯಾಟ್ರಿಕ್ಸ್ ಹೆಸರು ಕೊಡ್ತೀವಿ ನಾವು. ಹೆಂಗಪ್ಪ ಅಂದ್ರ ನೋಡು, ಇದು ಎ ಐತಲ್ಲ, ಇದು ರಿಯಲ್ ನಂಬರ್ ಅಂತ. 5 ಏನಿದು ರಿಯಲ್ ನಂಬರ್ ಅಂತ. ಈಗ ಮೈನಸ್ ಇದು ಐ ಐತಲ್ಲ, ಇದು ಇಮ್ಯಾಜಿನರಿ ನಂಬರ್ ಅಂತ. ಹಂಗಾರ 5i ಇತ್ತಂದ್ರೆ ಏನಿದೆ ನಂಬರ್? ಇಮ್ಯಾಜಿನರಿ ನಂಬರ್ ಅಂತ. a ಪ್ಲಸ್ ಐ ಬಿ ಅಂತ ಬರೆದ್ರೆ ಇದು ಇಮ್ಯಾಜಿನರಿ ನಂಬರ್ ಅಂತ. ಅಂದ್ರ 5 + 7i ಅಂತ ಬರೆದ್ರೆ ಇದೇನಿದು ಇಮ್ಯಾಜಿನರಿ ನಂಬರ್. ಈ ಇಮ್ಯಾಜಿನರಿ ನಂಬರ್ಗಳಿಗೆ ಏನಂತಾರೆ? ಕಾಂಪ್ಲೆಕ್ಸ್ ನಂಬರ್ ಅಂತಾನು ಕರೀತಾರೆ. ಏನಂತಾರೆ? ಇದಕ್ಕೆ ಕಾಂಪ್ಲೆಕ್ಸ್ ನಂಬರ್ ಅಂತಾರೆ. ಕಾಂಪ್ಲೆಕ್ಸ್ ಯಾಕೆ? ಬಿಕಾಸ್ ಅವನ್ನ ಅರ್ಥ ಮಾಡ್ಕೊಳ್ಳೋದು ಟಫ್ ಆಗ್ತೈತಿ. ಇಮ್ಯಾಜ್ ಮಾಡ್ಕೊಂತ ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ಇವು ಕಾಂಪ್ಲೆಕ್ಸ್ ನಂಬರ್ಸ್ ಇರ್ತಾರೆ. ಹಂಗಾರೆ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗಡೆ ಏನೇನಿರ್ತಾವ? a ಪ್ಲಸ್ ಐ ಬಿ ಒಳಗಡೆ ಏನೇನಿರ್ತದ? ಒಂದು ಈ ರಿಯಲ್ ಪಾರ್ಟ್ ಇರ್ತದ, ಇನ್ನೊಂದು ಏನಿರ್ತದ? ಇಮ್ಯಾಜಿನರಿ ಪಾರ್ಟ್ ಇರ್ತದ. ಇಮ್ಯಾಜಿನರಿ ಪಾರ್ಟ್ ಇರ್ತದ. ಕಾಂಪ್ಲೆಕ್ಸ್ ಒಳಗೆ ಏನಿರ್ತದ? ಒಂದು ರಿಯಲ್ ಪಾರ್ಟ್ ಇರ್ತದ, ಇನ್ನೊಂದು ಇಮ್ಯಾಜಿನರಿ ಪಾರ್ಟ್ ಇರ್ತದ. ಈಗ ಅವು ಎರಡು ಕೂಡಿದ್ರೆ ಏನಂತಾರೆ? ಇದಕ್ಕೆ ಕಾಂಪ್ಲೆಕ್ಸ್ ಅಂತಾರೆ. ಇದಕ್ಕೆ ಅವೆರಡು ಕೂಡಿದ್ರೆ ಏನಂತಾರ? ಕಾಂಪ್ಲೆಕ್ಸ್ ನಂಬರ್ ಅಂತ ಕರೀತಾರೆ. ಹೇಳ್ದಾ? ನಮ್ಮ ಮೆಟ್ರಿಕ್ಸ್ ಒಳಗಡೆ ಯಾವ್ದಾದ್ರು ಒಂದು ಸಿಂಗಲ್ ಎಲಿಮೆಂಟ್ ಏನಾದ್ರು ಇವ್ರಂಗ್ ಇದ್ನ ಅಂತಂದ್ರ ಆ ಮೆಟ್ರಿಕ್ಸ್ಗೆ ಕಾಂಪ್ಲೆಕ್ಸ್ ಮೆಟ್ರಿಕ್ಸ್ ಅಂತಾರೆ. ಹೆಂಗ? ಈ ನೋಡಿ, a 5 i 7i 7 8 9 1 5 ಈ ಮೆಟ್ರಿಕ್ಸ್ ರಿಯಲ್ ಮೆಟ್ರಿಕ್ಸ್ ಕಾಂಪ್ಲೆಕ್ಸ್ ಮೆಟ್ರಿಕ್ಸ್? ಯಾಕೆ? ಇಲ್ಲಿ ಐ ಅದ ಎರಡು ನಂಬರ್ ಏನದವ? ಇಮ್ಯಾಜಿನರಿ ಅದಾವ. ಹಂಗಾಗಿ ಎಂಟೈರ್ ಇದಕ್ಕೆ ಏನ್ ಕೊಟ್ಬಿಡ್ತೀವಿ ನಾವು? ಕಾಂಪ್ಲೆಕ್ಸ್ ಮೆಟ್ರಿಕ್ಸ್ ಅಂತ ಕೊಟ್ಬಿಡ್ತೀವಿ. ಹಂಗ ರಿಯಲ್ ಮೆಟ್ರಿಕ್ಸ್ ನೋಡೋಣ. ರಿಯಲ್ ಮೆಟ್ರಿಕ್ಸ್ ಒಳಗಡೆ ಬಂದಾಗ 5 1 2 1 5 8 1 7 -5 ಇದೇನಿದು?
ರಿಯಲ್ ನಂಬರ್, ರಿಯಲ್ ಮ್ಯಾಟ್ರಿಕ್ಸ್, ಇಮ್ಯಾಜಿನರಿ ಮ್ಯಾಟ್ರಿಕ್ಸ್, ರಿಯಲ್ ಮ್ಯಾಟ್ರಿಕ್ಸ್. ಯಾಕ? ಬಿಕಾಸ್ ಆಲ್ ನಂಬರ್ಸ್ ಆರ್ ರಿಯಲ್ ನಂಬರ್ಸ್. ಮೈನಸ್ ಐತಲ್ಲ, ಇದನ್ನು ರಿಯಲ್ ನಂಬರೇ. ಅರ್ಥ ಆಯ್ತಾ? ಓಕೆ, ಇಲ್ಲಿ ನೋಡ್ಬೇಕಾದ್ರೆ ರೈಟಾ? ಓಕೆ, ಈಗ ಹಾಗಾದ್ರೆ ನಮ್ಮ ಹತ್ರ ಎರಡು ಮ್ಯಾಟ್ರಿಕ್ಸ್ ಆಗು. ದೇರ್ ಆರ್ ಟೂ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಯಾವ್ಯಾವು? ಒಂದು ರಿಯಲ್ ಮ್ಯಾಟ್ರಿಕ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್. ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್, ಓಕೆನಾ? ಓಕೆ, ರಿಯಲ್ ಮ್ಯಾಟ್ರಿಕ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ರಿಯಲ್ ಮ್ಯಾಟ್ರಿಕ್ಸ್ ಒಳಗಡೆ ಆಲ್ ಎಲಿಮೆಂಟ್ಸ್ ಇರ್ಬೇಕಾದ್ರೆ ಬರ್ಕೊಡ್ರಿ. ಏನಂತ? ಆಲ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ಆರ್ ರಿಯಲ್. ಇಲ್ಲಿ ಆಲ್ ಅಲ್ಲ, ಎನಿ ಒನ್, ಇಫ್ ಎನಿ ಒನ್ ಆಫ್ ದ ಎನಿ ಒನ್ ಆರ್ ಎಟ್ ಲೀಸ್ಟ್ ಒನ್ ಆಫ್ ದ elements are complex, then matrix is called imaginary matrix ಅಥವಾ complex matrix. ಓಕೆನಾ? ಈಗ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಲಿ. ಓಕೆನಾ? now look at here. 5 is a real number or complex number? ಪಕ್ಕ? is it real number? Okay. 5 plus 0i is a complex number or real number? ಮತ್ತೆ i ಐತಲ್ಲ, 0 ಐತೆ ಅಂದ್ರೆ 5 ಕ್ಯಾನ್ ಬಿ ರಿಟರ್ನ್ ಆಸ್ 5 plus 0i ಅಂತ ಬರಿಬೋದಾ? ಹಂಗಾರೆ 5 plus 0i is a complex number because real part is also there, imaginary part is also there, real part is also there. ವ್ಯಾಲ್ಯೂ ಇಲ್ಲ, ಬಟ್ ಆದ್ರೂ ಕ್ಯಾನ್ ರೆಪ್ರೆಸೆಂಟ್. ಹಂಗಾದ್ರೆ ಇದ್ರ ಅರ್ಥ ಏನಂತಂದ್ರೆ ಕಾಂಪ್ಲೆಕ್ಸ್ ಅನ್ನೋದು ದೊಡ್ಡ ಸರ್ಕಲ್, ಅದ್ರ ಒಳಗಡೆ ರಿಯಲ್ ನಂಬರ್ಸ್ ಅದಾವ. ಹೌದಲ್ಲ? ಇದು ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಭೂಮಿ ಮೇಲಿರುವ ಎಲ್ಲಾ ನಂಬರ್ಗಳು ಕಾಂಪ್ಲೆಕ್ಸ್ ನಂಬರ್ಸ್. ಆ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗಡೆ ರಿಯಲ್ ನಂಬರ್ಸ್ ಅಂತ ಒಂದಿಷ್ಟು ಅದಾವ, ಅದ್ರೊಳಗಡೆ ಐ ಪಾರ್ಟ್ ವ್ಯಾಲ್ಯೂ ಇರಂಗಿಲ್ಲ. ಹಂಗಾರೆ ಐ ಪಾರ್ಟ್ ಬದುಕಿತ್ತಂದ್ರ ಅದಕ್ಕೇನಂತಾರ? ಅದಕ್ಕೂ ಕಾಂಪ್ಲೆಕ್ಸ್ ನಂಬರ್ ಅಂತಾನೆ ಕರೀತಾರ. ಬಟ್ ಅದು ರಿಯಲ್ ಕಾಂಪ್ಲೆಕ್ಸ್ ನಂಬರ್ ಆಗಿಬಿಡ್ತದೆ. ಹೇಳಿದಾ? ಹಂಗಾದ್ರೆ ನಾವು ಇಲ್ಲೊಂದು ಸ್ಟೇಟ್ಮೆಂಟ್ ಬರಲಿ, ಆಲ್ ಮ್ಯಾಟ್ರಿಕ್ಸ್ ಆರ್. ಹಂಗಾರೆ ಹಿಂಗೆ ಹೇಳ್ಬೋದಲ್ಲ, ಮ್ಯಾಟ್ರಿಕ್ಸ್ ಒಳಗಡೆ ಅದಕ್ಕೆ ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಅಂತಾನು ಕರಿಬೋದು. ಆ ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಒಳಗಡೆ ಒಂದು ಪಾರ್ಟ್ ರಿಯಲ್ ಮ್ಯಾಟ್ರಿಕ್ಸ್ ಐತಿ. ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಒಳಗೆ ಒಂದು ಪಾರ್ಟ್ ರಿಯಲ್ ಮ್ಯಾಟ್ರಿಕ್ಸ್ ಐತಿ. ನೋಡಿ, ಹಿಂಗ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹಿಂಗ ತೆಗಿತಾರ ಅವರು. ಅವ್ರು ನೀವು ಭಾಳ ಡೀಪ್ ಆಗಿ ತಿಳ್ಕೊಂಡಿರಲ್ಲ, ಅದನ್ನೆಲ್ಲ ಕ್ವಶನ್ ಸಾಲ್ವ್ ಮಾಡ್ತಾರಲ್ಲ, ನೋಡಂಗಿಲ್ಲ. ಬೇಸಿಕ್ ಬರ್ತೈತಿಲ್ಲ ನಿಮ್ಗೆ ಚೆಕ್ ಮಾಡ್ತಾರೆ. ಇದು ಬೇಸಿಕ್, ಇದು ಅರ್ಥಾಯ್ತಾ? ಓಕೆ, ಮುಂದೋಣ. ಓಕೆ, ಈಗ ನಿಮ್ಗೆ ಎರಡು ಟೈಪ್ ಹೇಳಿದೆ, ಒಂದು ರಿಯಲ್ ಮ್ಯಾಟ್ರಿಕ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ರಿಯಲ್ ಮ್ಯಾಟ್ರಿಕ್ಸ್ ಅನ್ನು ಸ್ಟಡಿ ಮಾಡ್ಕೊಂಡು ಹೋಗ್ಬಿಡೋಣ. ಅಂದ್ರೆ ಈಗೇನು ಇವಾಗ್ಲಿಂದ ಒಂದಿಷ್ಟು ವಿಡಿಯೋಗಳು ರಿಯಲ್ ಮ್ಯಾಟ್ರಿಕ್ಸ್ ಮುಗಿಯೋ ತನಕನು ಏನ್ ಮಾಡ್ಕೊಂತ ಹೋಗೋದು? ಬರೀ ಆಲ್ ಎಲಿಮೆಂಟ್ಸ್ ಆರ್ ರಿಯಲ್ ನಂಬರ್ಸ್. ಓಕೆನಾ? ಓಕೆ, ಈಗ ಮತ್ತೆ ಬರೀ ಹೆಡ್ಡಿಂಗ್ ಹಾಕು, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಒಂದು ಲಿಸ್ಟ್ ಮಾಡಿಬಿಡೋಣ, ಆಮೇಲೆ ಒಂದೊಂದೊಂದು ಅರ್ಥ ಮಾಡ್ಕೊಂತ ಹೋಗೋಣ. ಬರ್ಕೋರಿ. ಒಂದು ರೋ ಮ್ಯಾಟ್ರಿಕ್ಸ್, ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಬೇಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಿಂತ ಮುಂಚೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಯಾವುದು? ಸ್ಕೇಲಾರ್ಗಿಂತ ಮುಂಚೆ. ನೆಕ್ಸ್ಟ್ ಇದಾದ್ಮೇಲೆ ಡಯಾಗ್ನಲ್ ಆದ್ಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಯೂನಿಟ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನಲ್ ಪೊಟೆಂಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇನ್ವಾಲ್ಯೂಟರಿ ಮ್ಯಾಟ್ರಿಕ್ಸ್. ಓಕೆ, ಇವಿಷ್ಟು. ಇನ್ನೂ ಒಂದಿಷ್ಟು ಅದಾವ, ಅವನು ಆಮೇಲೆ ಹೇಳ್ತೀನಿ. ಹರ್ಮಿಟಿಯನ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅವೆಲ್ಲ ಆಮೇಲೆ ಹೇಳ್ತೀನಿ. ಇಲ್ಲಿ ಏನು ಬರ್ದಿರಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರ್ದಿರಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗೆ ಬರೀರಿ ಇಲ್ಲಿ ಇನ್ನೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಒಂದೊಂದು ಅರ್ಥ ಮಾಡ್ಕೊಂತ ಹೋಗೋಣ. ಓಕೆ, ಒಂದೇದಪ್ಪ ಹೆಡ್ಡಿಂಗ್ ಹಾಕೊಡ್ರಿ. ಯಾವುದು? ರೋ ಮ್ಯಾಟ್ರಿಕ್ಸ್.
ರೋ ಮ್ಯಾಟ್ರಿಕ್ಸ್ ಹೆಂಗಿರ್ತೈತಿ ಗೊತ್ತು ಓನ್ಲಿ ರೋ ಇರ್ತೈತಿ ಬರ್ರಿ ಎಕ್ಸಾಂಪಲ್ ಇಫ್ ಎ ಇಸ್ ಅ ರೋ ಮ್ಯಾಟ್ರಿಕ್ಸ್ ಹೆಂಗಿರ್ತೈತಿ ಅಂದ್ರೆ ಇದು ಹಿಂಗಿರ್ತೈತಿ 1 2 5 6 ವಾಟ್ ಇಸ್ ಆರ್ಡರ್ ಆಫ್ ದಿಸ್ ಒನ್ 1 into 4 ಹಂಗಾರೆ ರೋ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರ್ತೈತಿ ಯಾವಾಗಲೂ 1 into m ಇರ್ತೈತಿ 1 ಪಿಕ್ಸ್ ಓಕೆ m ಯಾವ್ದಾರ ನಂಬರ್ ಆಗ್ಬೋದು ಓಕೆ ಒಂದು ಎಕ್ಸಾಂಪಲ್ ಬರ್ರಿ 1 into 1 cross 2 is it row matrix or column matrix ಅಲ್ಲ ಆರ್ಡರ್ ಇದು ರೋ ಮ್ಯಾಟ್ರಿಕ್ಸ್ ಪಕ್ಕ ಓಕೆ ಇದು 2 cross 1 ನೋ ಇಟ್ ಇಸ್ ನಾಟ್ ಓಕೆ ನಮಗೆ ಏನಿರಬೇಕು ರೋ 1 ಇರಬೇಕು ಅಂದ್ರೆ ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಇನ್ನೊಂದು ಎರಡನೇ ಹೆಡಿಂಗ್ ಯಾವುದು ಕಾಲಮ್ ಮ್ಯಾಟ್ರಿಕ್ಸ್ ಒಳಗಡೆ ಹೆಂಗಿರ್ತದ ಎ ಇಫ್ ಎ ಇಸ್ ಅ ಕಾಲಮ್ ಮ್ಯಾಟ್ರಿಕ್ಸ್ ದೆನ್ ಎ ಇಸ್ ಈಕ್ವಲ್ ಟು ಹಿಂಗಿರ್ತದೆ ಎ ಬಿ ಇದರದ್ದು ಆರ್ಡರ್ ಎಷ್ಟು 2 into 1 ಇದು ಏನಿದು ಕಾಲಮ್ ಮ್ಯಾಟ್ರಿಕ್ಸ್ ಅಪ್ಪ 1 5 8 ಇದ್ರ ಆರ್ಡರ್ ಎಷ್ಟು 3 into 1 ಹಂಗಾರೆ ಇದ್ರೊಳಗಡೆ ಪಕ್ಕ ಏನಿರ್ತೈತಿ ಕಾಲಮ್ ಮ್ಯಾಟ್ರಿಕ್ಸ್ ಒಳಗ m into 1 ಓಕೆನಾ ಏನು ಡೌಟ್ ಹಂಗಾರೆ ಮ್ಯಾಟ್ರಿಕ್ಸ್ ನೋಡಿದ ತಕ್ಷಣ ನೀವು ಇದು ರೋ ಮ್ಯಾಟ್ರಿಕ್ಸ್ ಇದು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದಾ ಬರ್ತೈತಿ ಓಕೆ ಅಪ್ಗ್ರೇಡೆಡ್ ಡನ್ ನೆಕ್ಸ್ಟ್ ಹೆಡಿಂಗ್ ಹಾಕೊಟ್ರೆ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಲ್ ಮ್ಯಾಟ್ರಿಕ್ಸ್ ಆರ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹೌದಲ್ಲ ಸ್ಕ್ವೇರ್ ಇಸ್ ಆಲ್ಸೋ ಫಾರ್ಮ್ ಆಫ್ ರೆಕ್ಟಾಂಗಲ್ ಅಲ್ಲ ಓಕೆ ನನಗೊಂದು ಎಕ್ಸಾಂಪಲ್ ಕೊಡ್ರಿ ಟೆಲ್ ಮಿ ಒನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ವಿಚ್ ಈಸ್ ಬೋತ್ ರೋ ಮ್ಯಾಟ್ರಿಕ್ಸ್ ಅಂಡ್ ಕಾಲಮ್ ಮ್ಯಾಟ್ರಿಕ್ಸ್ ಎರಡೂ ಆಗ್ಬೇಕದು ಒಂದು ಮ್ಯಾಟ್ರಿಕ್ಸ್ ಐತಿ ಆ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್ ಹೌದು ಕಾಲಮ್ ಮ್ಯಾಟ್ರಿಕ್ಸ್ ಹೌದು ಅಂತದ್ದು ಆರ್ಡರ್ ಯಾವುದು ಹೌದಲ್ಲ ದಿಸ್ 1 into 1 ಮ್ಯಾಟ್ರಿಕ್ಸ್ ಇಸ್ ವಾಟ್ ಇದೇನಿದು 1 cross 1 ಏನಿದು ಅದು ರೋ ಮ್ಯಾಟ್ರಿಕ್ಸ್ ಹೌದು ಕಾಲಮ್ ಮ್ಯಾಟ್ರಿಕ್ಸ್ ಯಾಕಂದ್ರೆ ಹಿಂಗೇನಾದ್ರು ನೀ ಎ ಅಂತ ಬರೆದಿದ್ರೆ ಒಂದ ರೋ ಐತಿ ಒಂದ ಕಾಲಮ್ ಐತಿ ಅದರದ್ದು ರೋ ಮ್ಯಾಟ್ರಿಕ್ಸ್ ಹೌದು ಕಾಲಮ್ ಮ್ಯಾಟ್ರಿಕ್ಸ್ ಹೌದು ಓಕೆನಾ ರೈಟ್ ಆಲ್ ಮ್ಯಾಟ್ರಿಕ್ಸ್ ಆರ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬರೆಯೋಣ ಈಗ ಬರೀ ಹೆಡಿಂಗ್ ಹಾಕು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗಡೆ ಹೆಂಗಿರ್ತದ ರೋ ಈಕ್ವಲ್ ಟು ಕಾಲಮ್ ಇರ್ತೈತಿ ಓಕೆ ಹೆಂಗ ಬರ್ಕೊ ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ಬೋತ್ ಆರ್ಡರ್ ಆರ್ ಸೇಮ್ m cross m ಓಕೆ ಈಗ ಒಂದು ಎಕ್ಸಾಂಪಲ್ ಬರ್ತೀರಿ ಓಕೆ ರೈಟ್ ಆನ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಫಾರ್ ಸ್ಕ್ವೇರ್ ಆಫ್ ಆರ್ಡರ್ 3 ಆಫ್ ಆರ್ಡರ್ ಏನಂದೆ ನಾನು ಕರೆಕ್ಟ್ ಹೇಳಿನ ಕ್ವಶನ್ ಕರೆಕ್ಟ್ ಐತಿ 3 cross 3 ಅನ್ಬೇಕನ್ನ ನಡೀತಿತ್ತಲ್ಲ ಯಾಕೆ ನಡೀತು ಇಲ್ಲಿ ಮುಂದ್ಗಡೆ ಏನಿದೀನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಅಂದಿನಲ್ಲ ಅಂದ್ರೆ ಸ್ಕ್ವೇರ್ ಅಂತ ಹೇಳಿ ಆರ್ಡರ್ 3 ಅನ್ನಕತ್ತೀನಿ ಅಂದ್ರೆ ಅದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು 3 cross 3 ಅಂತ ಬರಿತೀರಿ ಒಂದು ಎಕ್ಸಾಂಪಲ್ ಬರೀರಿ ಇದೇನಿದು ಎ ಬಿ ಸಿ ಡಿ ಇ ಎಫ್ 1 5 8 ತಿಳಿತಾ ರೈಟ್ ಇದೇನಾಯ್ತಿದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ 3 cross 3 ಆಯ್ತು ಇದ್ರೊಳಗಡೆ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ಎ ಇ 8 ಇವೇನಿವು ಡಯಾಗ್ನಲ್ ಬೇಕಾ ಇವು ಅಲ್ಲನ ಡಯಾಗ್ನಲ್ಸ್ ಇವು ಅಲ್ಲ ಇದು ಸಿ ಇ 1 ಇಸ್ ಇಟ್ ನಾಟ್ ದ ಡಯಾಗ್ನಲ್ ರಿವರ್ಸ್ ಡಯಾಗ್ನಲ್ ಓಕೆ ಇವಕ್ಕೆ ಏನಂತಾರೆ ಗೊತ್ತೇನ ಇವಕ್ಕ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತಾರೆ ಇದಕ್ಕೆ ಬರೀ ಡಯಾಗ್ನಲ್ ಅಂತಾರೆ ಇವು ಎಲಿಮೆಂಟ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದ್ರೆ ಮೇನ್ ಅಂತ ಅವು ಇಂಪಾರ್ಟೆಂಟ್ ಅಂತ ಉಳಿದು ಯಾವ್ದವಲ್ಲ ಸುಮ್ಮ ರ್ಯಾಂಡಮ್ ಅಂತ ನಾವು ಸುಮಾರು ರ್ಯಾಂಡಮ್ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಮೇನ್ ಪ್ರಿನ್ಸಿಪಲ್ ಮಕ್ಕಳಿಗೆ ಬಹಳ ಗೌರವ ಕೊಡೋದು ಹೌದಲ್ಲ ಹಾಗಾದ್ರೆ ಬರೀರಿ ಇನ್ನೊಂದು ಮ್ಯಾಟ್ರಿಕ್ಸ್ ಬರೀರಿ ರೈಟ್ 2 cross 2 ಮ್ಯಾಟ್ರಿಕ್ಸ್ ಅಂಡ್ ಟೆಲ್ ಮಿ ಪ್ರಿನ್ಸಿಪಲ್ ಡಯಾಗ್ನಲ್ ವ್ಯಾಲ್ಯೂಸ್ ಇನ್ ಯುವರ್ ಮ್ಯಾಟ್ರಿಕ್ಸ್ ತೋರ್ಸ್ ನಿಂದು ಎಡಿ ನಿಂದು ಎಡಿ ಓಕೆ ನೆಕ್ಸ್ಟ್ ಆಯ್ತದಾ ನೆಕ್ಸ್ಟ್ ಈಗ ಇನ್ನೊಂದು ಬರ್ತೀರಿ 1 cross 1 ಮ್ಯಾಟ್ರಿಕ್ಸ್ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹೌದಾ is 5 ಇದು ಇಸ್ ಇಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲ ಇಸ್ ಇಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಪಕ್ಕಾ ಓಕೆ ಈ 5 ನ ಡಯಾಗ್ನಲ್ ಎಲಿಮೆಂಟ್ ಅನ್ಬೋದು ಅದೆಲ್ಲ ಅದು ಡಯಾಗ್ನಲ್ ಎಲಿಮೆಂಟ್ ಅದೇ ಕಾಲಮ್ ಮ್ಯಾಟ್ರಿಕ್ಸ್ ಅದೇ ರೋ ಮ್ಯಾಟ್ರಿಕ್ಸ್ ಅದೇ ಹೌದಾ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅದೇ ಎಲ್ಲ ಅದೇ ತಿಳಿತಾ ಓಕೆ ನೆಕ್ಸ್ಟ್ ದಿಸ್ ಇಸ್ 5 cross 5 ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆಯ್ತಪ್ಪ ಓಕೆ ಈಗ ನೆಕ್ಸ್ಟ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಏನಂತ ಬರ್ತಿ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರ
ಟ್ರೇಸ್ ಆಫ್ ಎ ಅಂತಂದ್ರೆ ಸಮೇಷನ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಒಂದು ಎಕ್ಸಾಂಪಲ್ ಕೊಡ್ಲಿ? ಬರ್ಕೋ. ಎ ಇಸ್ ಈಕ್ವಲ್ ಟು 158 781 75 minus 2. What is the trace of A? What is the trace of A? 1 plus 8 plus minus 2. Into 9 minus 2 7. Therefore trace of A is 7. Okay. ಇನ್ನೊಂದು ಕ್ವಶನ್ ಕೊಡ್ಲಿ? ಬರ್ಕೊಡ್ರಿ. If A is equal to 151 0xa7 75x square, if trace of the matrix is 5, find x. ಹಿಂಗೆ ಕೇಳ್ತಾರೆ ನೋಡಿ ಎಕ್ಸಾಮ್. ಇದನ್ನ ಕೇಳ್ತಾರೆ ಎಕ್ಸಾಮ್. ಇಫ್ ಅ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಈಕ್ವಲ್ ಟು 5 then find x ಅಂತ ಕೇಳಿದ್ರೆ ಏನು ಮಾಡ್ತೀರಿ? ಅವಾಗ ಏನು ಮಾಡಬೇಕು? x square plus x plus 1 is equal to 5. ಅರ್ಥಾಯ್ತಾ? ಅವಾಗ ಏನು ಮಾಡ್ಬೇಕು? ಇನ್ನು ಬೇಕಾದ್ರೆ ಕಂಡು ಹಿಡ್ಕೊಡ್ರಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಆತಿಲ್ಲ ಇದು? x square plus x minus 4 equal to 0. Find out. x equal to 1.56. y equal to ಇನ್ನೊಂದು x ಇನ್ನೊಂದು ಬರ್ತೈತಿ. ಎರಡು ಬರ್ತವೆ. ಒಂದೇ ಬರ್ತಾ? ಎರಡು ಬರ್ತಾವ. ಓಕೆ, ಒಂದು ಬಂದ್ರೆ ಬರ್ಬೋದು. ಡೈರೆಕ್ಟ್ ಹಾಕಿದಿ. ಓಕೆ, ನೋ ಪ್ರಾಬ್ಲಮ್. ಈಗ ಇದನ್ನ ನೀವು ಬೇಕಾದ್ರೆ ಇಲ್ಲಿ ಬರ್ಕೋಬಹುದು. x equal to 1.5. ಆಕ್ಚುಲಿ ಎರಡು ಬರ್ಬೋದಾ? ಕ್ವಾಡ್ರಾಟಿಕ್ ಇಕ್ವೇಷನ್ ಎರಡು ಬಂದ್ರೆ ಬರಲಿ, ನೋ ಪ್ರಾಬ್ಲಮ್, ಡೋಂಟ್ ವರಿ. ಯು ನೋ ಹೌ ಟು ಸಾಲ್ವ್ ದಟ್ ಒನ್ ಅಂಡ್ ಸಾಲ್ವ್ ಇಟ್ ಅಂಡ್ ಗೆಟ್. BWSSB ಒಳಗಡೆ ಕ್ಯಾಲ್ಕುಲೇಟರ್ ಅಲೋ ಐತಿ, ನೆನ್ಪಿಟ್ಕೊಡ್ರಿ. ಅದೇ ಈ ಎಕ್ಸಾಮಿಗೆ ಕ್ಯಾಲ್ಕುಲೇಟರ್ ಅಲೋ ಐತಿ, ಹಂಗಾಗಿ ಎಲ್ಲವನ್ನು ಚೆಂದಾಗಿ ನೋಡ್ಕೊಂಡು ಹೋಗ್ರಿ. ಇಂಥವೆಲ್ಲ ಕೇಳ್ತಾರ ಅವ್ರು. ಹೌದಾ? ರೈಟ್. ಇನ್ನೊಂದು ಪ್ರಾಬ್ಲಮ್ ಕೊಡ್ಲಿ? ಓಕೆ, ಬರ್ಕೊಡ್ರಿ. b is equal to 7 8 x square. If trace of a trace of b is equal to 8 ಅಲ್ಲ 16, then what is x value? 3 ಬಂತ ನೋಡ್ಲಿ. okay, 7 plus x square, because this is principal diagonal, this is principal diagonal. 7 plus x square equal to 16. x square equal to 16 minus 7 ಎಷ್ಟು? 9. therefore x equal to 3. this is x equal to. ಇಲ್ಲೊಂದು x ಐತಿ ತಗೋಬಾರ್ದು, ಮತ್ತೆ ಇದನ್ನ ಬಿಡ್ಬೇಕಿದ್ನ. ನಮಗೆ ಟ್ರೇಸ್ ಅಂದ್ರೆ ಇದು ಇಟ್ಟ ತಗೋಬೇಕು. ಕರೆಕ್ಟಾ? next, which of the following is correct? okay, which of the following says trace of the matrix? Trace of matrix. Option A, sum of diagonal elements. Option B, sum of principal diagonal elements. Option C, sum of aii. Option D, sum of aij provided such that I equal to j. ಯಾವ ಆಪ್ಷನ್? ಬಿ ಆಪ್ಷನ್. ಇದು ಕರೆಕ್ಟ್ ಆನ್ಸರ್. ಸಮ್ ಆಫ್ ಪ್ರಿನ್ಸಿಪಲ್ ಎಲಿಮೆಂಟ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಇಲ್ಲಿ ಎ ಐ ಐ ಅಂತ ಬರ್ದಿನಂದ್ರ ಯೋಚನೆ ಮಾಡಿ. ಈಗ ಇದಕ್ಕೆ ಏನ್ ಅನ್ಬೋದು? A11 ಅನ್ಬೋದಾ? ಇದಕ್ಕೆ A12 ಅಂತೀನ, A13 ಅಂತೀನಿ, A21, A22, A23, ಇದು A31, A32, A33. ಇಲ್ಲಿ ಎ ಐ ಐ ಅಂದ್ರ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಹಂಗಂದ್ರ ಸಮ್ ಆಫ್ ಎ ಐ ಐ ಅಂತಂದ್ರ ಇವಿಷ್ಟು ಸಮ್ ಮಾಡು ಅಂತ ಅರ್ಥ. therefore sum of aii is also trace of the matrix. ನೋಡಿ, ಇದು ಕರೆಕ್ಟ್ ಆಪ್ಷನ್, ಇದು ಕರೆಕ್ಟ್ ಆಪ್ಷನ್. ಇದು ಇಲ್ಲಿನೂ ಕೂಡ ಏನೈತಿ? ಐ ಜೆ ಈಕ್ವಲ್ ಟು ಸಚ್ ದಟ್ ಐ ಈಕ್ವಲ್ ಟು ಜೆ ಅಂತಂದ್ರೆ ಅರ್ಥ. ಮತ್ತೆ ಇದು ಸೇಮ್ ಆಯ್ತು. therefore this is also right answer. ಹೌದಾ? ಇದು ಮಲ್ಟಿಪಲ್ ಸೆಲೆಕ್ಷನ್ ಕ್ವಶನ್ ಕೊಟ್ಟಿದ್ದಂದ್ರ ನೀರ್ ಕೊಡ್ರಿ ಕುಡಿಯಕ ಅಂತಾರ. ಏನದು? 3 ಆಪ್ಷನ್ಸ್ ಕರೆಕ್ಟ್ ಅದಾವ.
ಬಟ್ ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನಲ್ಲ, ಹಂಗಾಗಿ ಚಿಂತೆ ಮಾಡಂಗಿಲ್ಲ, ಅದನ್ನ ಬಿಟ್ಬಿಡ್ಬೇಕು. ಇನ್ನೊಂದು ಆಪ್ಷನ್ ಕೊಡ್ಲಿ? ಬರಂಗಿಲ್ಲ ಅದು, ಬರಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕೊಡ್ಲಿ, ಇನ್ನೊಂದು ಕ್ವಶನ್ ಕೊಡ್ಲಿ. ಓಕೆ, ಕ್ವಶನ್ ಬರ್ಕೊಡ್ರಿ. ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ is defined as option A sum of aij, option B sum of aij ij where I equal to j, option C sum of aij, option ij is not equal to ತಗೋ, option D sum of diagonal elements. ಯಾವ್ದು ಆಪ್ಷನ್? 12 ಸೇಮ್ ಇರ್ಲಿ ಬಿಡು, ಪ್ರಿಂಟಿಂಗ್ ಮಿಸ್ಟೇಕ್. ಹೆಂಗ್ ಮಾಡೋದು ಈಗ? ಬಟ್ ನನ್ನ ಆಫ್ ದಿ ಆಪ್ಷನ್ ಕೊಟ್ಟಿಲ್ಲವಾ? ಅಲ್ಲ, ಇದಂತೂ ತಪ್ಪ, ಇದಂತೂ ತಪ್ಪ, ಇದಂತೂ ತಪ್ಪ. ಇಲ್ಲಿ ಡಯಾಗ್ನಲ್ ಅಂತ ಬರ್ದ, ಸ್ಪೆಸಿಫಿಕ್ ಆಗಿ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಬರ್ದಿಲ್ಲ, ಬಟ್ ಇಟ್ ಇಸ್ ಅಂಡರ್ಸ್ಟುಡ್ ವೆನ್ ಓನ್ಲಿ ಒನ್ ಆಪ್ಷನ್ ಇಸ್ ಗಿವನ್. ಅವಾಗ ಮತ್ತೆ ನೀವು ನನ್ನ ಆಫ್ ದಿ ಆಪ್ ಹಾಕೊಂಬಂದಿರ ಮತ್ತೆ ಕೋರ್ಟ್ ಕೇಸ್ ಆಗ್ಬೇಕಾಗುತ್ತೆ. ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಬರ್ದಿಲ್ಲ ಅಂತೇಳಿ ಅವಾಗ ಅವ ವಾಪಸ್ ರಿಪ್ಲೈ ಮಾಡ್ತಾನೆ, ಇಟ್ ಇಸ್ ಅಂಡರ್ಸ್ಟುಡ್ ಡಯಾಗ್ನಲ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಮೀನ್ಸ್ ದಟ್ ಇಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಓನ್ಲಿ ಅಂತೇಳಿ ಅದು ಅಂಡರ್ಸ್ಟುಡ್ ಆಗುತ್ತೆ. ಬಟ್ ಇಲ್ಲಿ ಏನಾಯ್ತು, ಮೇಲೆ ಎರಡು ಕೊಟ್ಬಿಟ್ಟನ, ಡಯಾಗ್ನಲ್ ಎಲಿಮೆಂಟ್ಸ್ ಕೊಟ್ಟನ, ಮತ್ತೆ ಇಲ್ಲಿ ಏನು ಕೊಟ್ಟನ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕೊಟ್ಟನ. ಅವ ಭಾಳ ಸ್ಪೆಸಿಫಿಕ್ ಆಗಿ ಬರಕತ್ತಾನ ಅಂತ ಅರ್ಥ. ಸ್ಪೆಸಿಫಿಕ್ ಆಗಿ ಬರೋದ್ರೆ ಮತ್ತೆ ನಾವು ಸ್ಪೆಸಿಫಿಕ್ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ, ಈಗ ಏನಾಯ್ತು, ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮುಗಿತು. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ್ದೈತೆ ಮ್ಯಾಟ್ರಿಕ್ಸ್ ಈಗ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಹೌದಾ? ಬರ್ಕೊಡ್ರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಆಮೇಲೆ ಹೇಳ್ತೀನಿ, ಹೇಳ್ಬಿಡ್ತೀನಿ. ಓಕೆ, ಈಗ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗಡೆ ಎರಡು ಟೈಪ್ ಬಂದು, ಒಂದು ಯಾವುದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್. ಸಿಮೆಟ್ರಿಕ್ ಈಗ ಅಪೋಸಿಟ್ ವರ್ಡ್ ಏನು? ಅನ್ಸಿಮೆಟ್ರಿಕ್. ಬಟ್ ಇವ ಏನನ್ನಕತ್ತನ? ಸ್ಕ್ಯೂ ಸಿಮೆಟ್ರಿಕ್. ಮತ್ತೆ ಸ್ಕ್ಯೂ ಅಂದ್ರೆ ಅಪೋಸಿಟ್ ಅನ್ಬೇಡ್ರಿ, ಇದು ಬೇರೆ ಮೀನಿಂಗ್ ಕೊಡ್ತದೆ. ಸ್ಕ್ಯೂ ಸಿಮೆಟ್ರಿಕ್. ಓಕೆನಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತಂದ್ರೆ ಮಿರರ್ ಇಮೇಜ್. ಪ್ರಿನ್ಸಿಪಲ್ ಡಯಾಗ್ನಲ್ಗೆ ಮಿರರ್ ಎಲಿಮೆಂಟ್ಸ್ ಏನಿರಬೇಕು? ಸೇಮ್ ಇರಬೇಕು. ಓಕೆ, ಬರ್ಕೊಡ್ರಿ. ಈಗ ಹೇಳ್ತೀನಿ ನೋಡಿ. ಎ ಇಸ್ ಈಕ್ವಲ್ ಟು 1 5 8 5 7 3 8 3 -2. ಇದೇನಿದು? ಇಸ್ ಇಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಹೆಂಗ್ ಗೊತ್ತಾಯ್ತು? ಈ ಡಯಾಗ್ನಲ್ ಪ್ರಿನ್ಸಿಪಲ್ ಡಯಾಗ್ನಲ್ ನ ಬಿಟ್ರೆ ಇವು ಏನಾಯ್ತು? ಇವೆರಡು ಏನಾದ್ರು ಇವು ಸೇಮ್ ಅದಾವ. ಇವೆರಡು ಏನದಾವ? ಇವು ಸೇಮ್ ಅದಾವ. ಈ ಎಲಿಮೆಂಟ್ ಸೇಮ್ ಐತಿ, ಇದು ಎಲಿಮೆಂಟ್ ಏನೈತಿ? ಸೇಮ್ ಅದ. ಅಂದ್ರೆ ಇದೇನಾಯ್ತು? ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅದ. ಓಕೆನಾ? ಓಕೆ, ಅಕಸ್ಮಾತ್ ಆಗಿ ಹಿಂಗಿತ್ತಂದ್ರ ಅದು ಸಿಮೆಟ್ರಿಕ್ ಹೌದಲ್ಲ ನೋಡ್ರಿ. 5 -1 3 4 7, ಇದು -1 -3 7 8. ಇಸ್ ಇಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಹೌದಲ್ಲ? ಅಲ್ಲ, ಯಾಕಲ್ಲ? 3 ಐತಿ ಇಲ್ಲಿ, ಅವಾಗ ಇಲ್ಲಿ ಏನೈತಿ? -3 ಐತಿ, ಈಕ್ವಲ್ ಇಲ್ಲ. ಬಟ್ ಈ -1 ಈ -1 ಸೇಮ್ ಆಗ್ಬೋದು, ಈ 7 ಸೇಮ್ ಆಗ್ಬೋದು, ಬಟ್ 3 -3 ಆಗಿಲ್ಲ. ಹಂಗಾಗಿ ಇದೇನಿದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲ. ಅರ್ಥಾಯ್ತಾ? ಓಕೆ, ಬರ್ಕೊಡ್ರಿ, ಒಂದು ಪ್ರಾಬ್ಲಮ್ ಬರ್ಕೊಡ್ರಿ. ಇಫ್ ಎ ಇಸ್ ಈಕ್ವಲ್ ಟು 1 2 x x square 5 7 8 7 1, if A is a symmetric matrix, find x. ಬೇಡ x ಕ್ಯೂಬ್ ಬೇಡ, ಹಿಂಗೆ ಯಾಕೆ ಬರಂಗಿಲ್ಲ ಅದು? ಬೇಡ, ಇದು x ಐತೆ, ಇದು ಹಿಂಗೆ ತಗೊಳ್ಳಿ. If A is a symmetric matrix, then find x. ಬಿಕಾಸ್ ಇದು 2 ಇದು ಸೇಮ್ ಆಗ್ಬೇಕು, ಬಟ್ ಅವು ಕೊಟ್ಟಿಲ್ಲ, ನಮಗೆ ಕಂಡಿಡಿಯಕ್ಕೆ ಕೇಳಾಕತ್ತೀನಿ. ಬಟ್ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಇದು ಮತ್ತು ಇದು ಸೇಮ್ ಐತಾ, ಇದು ಸೇಮ್ ಐತಾ. ಹಂಗಾರೆ x ಸ್ಕ್ವೇರ್ ಈಕ್ವಲ್ ಟು 2 ನಾ, x ಈಕ್ವಲ್ ಟು ಇನ್ನೊಂದು ಕೊಡ್ಲಿ, ಬರ್ಕೋ. ಇಫ್ ಎ ಇಸ್ ಈಕ್ವಲ್ ಟು 1 2 3 -2 1 5 x 5 8, if A is a symmetric matrix, find x equal to 3. Wrong answer. The matrix itself is not symmetric. ಅವ ಹೇಳೇನಂದ್ರ ಕ್ವಶನ್ ರಾಂಗ್. ಇಲ್ಲಿ 2 ಅದ, ಇಲ್ಲಿ -2 ಅದ, ಅಂದ್ರೆ ಸಿಮೆಟ್ರಿಕ್ ಅಲ್ಲ. ಅಲ್ಲಿ ಅಕಸ್ಮಾತ್ ಆಗಿ ಹಿಂಗ್ ಬರ್ದೆ ಅಲ್ಲ ಅದು. ಅರ್ಥ? ಇನ್ನೊಂದು ಕೊಡ್ಲಿ, ಬರ್ಕೊಡ್ರಿ. A is equal to 1 7 8 -x 5 3 8 3 11. If A is a symmetric matrix, then find x. X equal to -7.
ಅನ್ಸಿಮೆಟ್ರಿಕ್ ಇದು ಮೆಟ್ರಿಕ್ ಸಿಮೆಟ್ರಿಕ್ ಅಲ್ಲ ಇದು ಅಲ್ಲ ಸೈನ್ ಸೇಮ್ ಇರಬೇಕು ಬಟ್ ಎಕ್ಸ್ ಕೊಟ್ಟ ನಾವು ನಿನ್ನ ಮೇಲೆ ಐತದ ಕೈಯಾಗ ಇರ್ಲಿ ಬಿಡು ದಟ್ ಇಸ್ ನಾಟ್ ನಂಬರ್ ದಟ್ ಇಸ್ ಅ ವೇರಿಯೇಬಲ್ ಅವ ನಿನ್ ಕೆಲಸ ಏನು ಇರ್ಲಿ ಸಿಸ್ಟಮ್ ಹಂಗಿರ್ಲಿ ನಿನ್ ಕೆಲಸ ಏನು ಹೇಳು ಇದನ್ನ ಮತ್ತು ಇದನ್ನ ಈಕ್ವೇಟ್ ಮಾಡಬೇಕು ಅವಾಗ ಏನಾಗ್ತ ಹೇಳು ಮೈನಸ್ ಎಕ್ಸ್ ಈಕ್ವಲ್ ಟು 7 ಆಗ್ತದ ಎಕ್ಸ್ ಈಕ್ವಲ್ ಟು -7 ಆಗ್ತದ ಈ ಎಕ್ಸ್ ಈಕ್ವಲ್ ಟು -7 ನಿನ್ ಇಕ್ವೇಷನ್ ಒಳಗೆ ಹಾಕಿದ್ರೆ ಏನಾಗ್ತದೆ 1 ಮೈನಸ್ ಆಫ್ -7 ಆಗ್ತಿ 7 ಆತಿಲ್ಲ ಇದು ಅವಾಗ ಇಲ್ಲಿ 7 ಇತ್ತು 7 ಆತಿಲ್ಲ ಹಂಗಾರೆ ಎಕ್ಸ್ ಈಕ್ವಲ್ ಟು ಏನ್ ಆನ್ಸರ್ -7 ಓಕೆ ಹಿಂಗೆ ಯೋಚನೆ ಮಾಡು ಇಲ್ಲಿ ಮೈನಸ್ ಇತ್ತು ಪ್ಲಸ್ ಇತ್ತು ಅಂದ್ರೆ ಆರಾಮ್ ಹೇಳ್ತಿದ್ದಿಲ್ಲ ಇಲ್ಲಿ -7 ಇತ್ತಪ್ಪ ಹಿಂಗಿತ್ತು 1 7 ಎಕ್ಸ್ ಇದು ಏನು -7 ಹಿಂಗೆಲ್ಲ ಇತ್ತಪ್ಪ 5 8 3 11 3 8 ಇತ್ತು ಈಗ ಹೇಳ್ತಿದಿ ಇಫ್ ದಿಸ್ ಮೆಟ್ರಿಕ್ಸ್ ಇಸ್ ಸಿಮೆಟ್ರಿಕ್ ದೆನ್ ವಾಟ್ ಇಸ್ ಎಕ್ಸ್ ವ್ಯಾಲ್ಯೂ ಹೇಳ್ತೀವಿ ಇಲ್ಲಿ ಮತ್ತೆ ಇಲ್ಲಿ ಮೈನಸ್ ಇದ್ರು ಹೇಳಿದ್ವಿಲ್ಲ ಹಂಗಿದ್ರು ಹೇಳ್ಬೋದು ಓಕೆನಾ ಓಕೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕೊಡ್ಲಿ ಔಟ್ ಆಫ್ ದ ಫಾಲೋವಿಂಗ್ ವಿಚ್ ಒನ್ ರೆಪ್ರೆಸೆಂಟ್ ಸಿಮೆಟ್ರಿಕ್ ಮೆಟ್ರಿಕ್ಸ್ ಓಕೆ ಬರ್ಕೊಡ್ರಿ ಏನಂತಂದ್ರ ಇಫ್ ಎ ಐ ಜೆ ಇಸ್ ಈಕ್ವಲ್ ಟು ಎ ಜೆ ಐ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಇಫ್ ಎ ಐ ಜೆ ಇಸ್ ಈಕ್ವಲ್ ಟು ಎ ಐ ಜೆ ಆಪ್ಷನ್ ಸಿ if aij is equal to aji is equal to c constant option d if aij equal to aji when I equal to j ಯಾವ್ದು ಆಪ್ಷನ್ ಕರೆಕ್ಟ್ ಇದ್ರೊಳಗ ಸಿ ಆಪ್ಷನ್ ಕನ್ಫ್ಯೂಸ್ ಆಗತೈತಿ ಯಾವ ತಗೊಂತೀರಿ ಸಿ ಆನ್ಸರ್ ಯಾಕೆ ಓಕೆ ಈಗ ನಾವು ಮಾಡ್ಬಿಡೋಣ A11 ಅಂದ್ರೆ ಇಲ್ಲಿ ಬರಲಿ A11 ಇದು A12 ಇದು A13 ಇದು A23 21 23 31 2 ಇದು 22 23 ಇದು 31 32 ಈಗ ನೀ ಸಿ ಆಪ್ಷನ್ ಹೇಳಿದೆಲ್ಲ ಸಿ ಆಪ್ಷನ್ ಪ್ರಕಾರ ಎ ಐ ಜೆ ಈಕ್ವಲ್ ಟು ಎ ಜೆ ಐ ಅಂತಂದ್ರೆ 1 2 ಮತ್ತು 2 1 ಸೇಮ್ ಇರಬೇಕು ಅಂಡ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳಕತ್ತಿದ್ವಿ ಅಂದ್ರೆ ಇವೆರಡು ಸೇಮ್ ಇರಬೇಕು ಒಂದ ನಂಬರ್ ಇರಬೇಕು ಅಂದ್ರೆ ಇಲ್ಲಿ ಸಿ ಅಂತ ಬರಲಿ ಈ ಸಿ ಅಂತ ಬರ್ತೀನಿ ಅವ 1 3 ಮತ್ತೆ 3 1 ಸೇಮ್ ಇರಬೇಕು ಮತ್ತೆ ಒಂದ ನಂಬರ್ ಅಲ್ಲ ಸಿನ ಇರ್ಬೇಕಂತ ಮತ್ತೆ ಹೌದಾ ಅಲ್ಲ ಕಾನ್ಸ್ಟೆಂಟ್ ಅನ್ನಕ್ ಬರಲ್ಲ ಈಗ 2 3 ಆಗ್ತದ 3 2 ಆಗ್ತದ ಮತ್ತೆ ಸಿನ ಇರಬೇಕು ಹಂಗಾದ್ರೆ ನಮ್ದು ಎ ಇರ್ತಾರೆ ಏನೇ ಇರಬೇಕು ಹಂಗಾದ್ರೆ ನಮ್ಮ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಒಳಗೆ ಇಲ್ಲಿ ಏನ್ ಎಲಿಮೆಂಟ್ಸ್ ಅದ ಅವ ಎಲಿಮೆಂಟ್ಸ್ ಇರ್ಬೇಕು ಇಲ್ಲಿ ಹಂಗೇನಿಲ್ಲ ಇಲ್ಲಿ ಏನಾರೇ ಇರ್ಲಿ ಅದು ಇಲ್ಲಿ ಇರ್ತೈತೆ ಬೇರೆ ನಂಬರ್ ಇಲ್ಲಿ ಏನಾರ ಇತ್ತಂದ್ರೆ ಅದು ಬೇರೆದ ಇಲ್ಲಿ ಇರ್ಲಿ ಮತ್ತೆ ಮೂರನೇದು ಇತ್ತು ಮೂರನೇದು ಇಲ್ಲಿ ಇರ್ಲಿ ಸೀನಾ ಇರ್ಬೇಕಂತ ರೂಲ್ ಇಲ್ಲ ಒಂದ ನಂಬರ್ ಎಲ್ಲ ಕಡೆ ಹಿಂಗೆ ಹೇಳ್ತೀನಿ ನೋಡಿ ಹೌದಲ್ಲ ಈಗ ನೋಡಿ 1 2 2 2 3 2 2 2 8 is it symmetric? This is symmetric. Along with that ಇವು ಬೇರೆ ಇದ್ರೂ ಸಿಮೆಟ್ರಿಕ್ ಅಲ್ಲ 4 4 5 5 ಇದ್ರೂ ಸಿಮೆಟ್ರಿಕ್ ಅಲ್ಲ ಬಟ್ ಈ ಆಪ್ಷನ್ ಏನ್ ಹೇಳಕತ್ತೈತಿ ಇವೆಲ್ಲ ಸೇಮ್ ಇರ್ಬೇಕಂತ ಹೇಳಕತ್ತೈತಿ therefore this is not ಆಲ್ಸೋ ಇದು ದಿಸ್ ಇಸ್ ಆಲ್ಸೋ ಸಿಮೆಟ್ರಿಕ್ ಬಟ್ ಎಕ್ಸಾಕ್ಟ್ಲಿ ಅಲ್ಲ ಈಗ ಇದಕ್ಕೆ ಬರೋಣ ಇದಕ್ಕೆ ಇದೇನಾಗ್ತದ ಸೇಮ್ ಆಗ್ತದೆ ಇವೆರಡು ಸೇಮ್ ಇರಬೇಕು ಏನಾರ ವ್ಯಾಲ್ಯೂ ಇರಲಿ ಇದು 3 ಇತ್ತ 3 ಇರಲಿ 4 ಇದ್ರೆ 4 ಇರಲಿ 8 ಇದ್ರೆ 8 ಇರಲಿ -3 ಇದ್ರೆ -3 ಇರಲಿ ಬಟ್ ಇದು ಸೇಮ್ ಆಗ್ತದೆ ಅವಾಗ ಇದು ಏನಾಗ್ತದೆ ನೋಡು ಎ ಐ ಜೆ ಈಕ್ವಲ್ ಟು ಎ ಐ ಜೆ ತಪ್ಪಾಗ್ತದೆ ಎರಡು ಆದ ಒಂದಾದ ಇಲ್ಲಿ ನೋಡು ಎ ಐ ಜೆ ಈಕ್ವಲ್ ಟು ಎ ಜೆ ಐ ವೇರ್ ಐ ಈಕ್ವಲ್ ಟು ಜೆ ಅಂದ್ರೆ ಇವು ಹೇಳ್ದಂಗೆ ಆಗ್ತದನ್ನ ಇವನ್ ಹೇಳ್ದಂಗೆ ಆಯ್ತು therefore this is also wrong answer therefore this is the right answer ಓಕೆನಾ ಇನ್ನೊಂದು ಹೇಳಿ ಓಕೆ ಇನ್ನೊಂದು ಬರ್ಕೋ ಆಪ್ಷನ್ ಎ is equal to A transpose ಆಪ್ಷನ್ ಬಿ A is equal to -A ಆಪ್ಷನ್ ಸಿ A is equal to 2A ಆಪ್ಷನ್ ಡಿ A is equal to A square ಯಾವುದು which of the following is symmetric matrix ಈ ಆಪ್ಷನ್ ಯಾಕ ಹೆಂಗ ಇನ್ವರ್ಸ್ ಅಲ್ಲ ಇದು ಎ ಡ್ಯಾಶ್ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿಡೋದು ಈಗ 1 5 1 5 1 7 1 7 8 ಇತ್ತು ಅಂತ ತಿಳ್ಕೊ ಇದು ಎ ಐತಿ ಇದೇನ್ ಮಾಡ್ತೀನಿ ಎ ಡ್ಯಾಶ್ ಮಾಡ್ತೀನಿ ಎ ಡ್ಯಾಶ್ ಮಾಡಿದ್ರೆ ಏನಕ್ಕಿತ್ತು ಈ 1 5 1 ಹಿಂಗ್ ಬರೀತೀನಿ 1 5 1 ಈ 5 1 7 ಅನ್ನ 5 1 7 ಬರ್ತೀನಿ 1 7 8 ಅನ್ನ 1 7 8 ಬರ್ತೀನಿ ಸೇಮ್ ಆತ ನೋಡು ಪಕ್ಕ 100% ಗ್ಯಾರಂಟಿ ಹಾಗಾದ್ರೆ ದಿಸ್ ಈಸ್ ಆಲ್ಸೋ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಓಕೆನಾ ಎನಿ ಡೌಟ್ ಓಕೆ ಓಕೆ ಈಗ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಓಕೆ ರೈಟ್
ಓಕೆ, ನೆಕ್ಸ್ಟ್ ಏನು ಮಾಡೋಣ ಈಗ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡೋಣ. ಓಕೆನಾ, ಬರ್ಕೊಡ್ರಿ. ನೆಕ್ಸ್ಟ್ ಹೆಡಿಂಗ್ ಯಾವುದು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಈಗ ನೋಡು, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದರೊಳಗೆ ಯಾವ್ದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕು ನನಗೆ. ಓಕೆನಾ, 1 5 8 -5 7 -3 -8 3 11. ಇನ್ನೂ ಒಂದು ಐತಿ 0 5 8 -5 0 8 8 -8 0 ಸಾರಿ -8 ಇದು ಮೈನಸ್ ಬರೀ ಪ್ಲಸ್ ಬರೀ ಇದೊಂದು 0. ಇದರೊಳಗೆ ಯಾವ್ದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಸೆಕೆಂಡ್ ಇಂದ ಇದು ಯಾಕ ಸಿಮೆಟ್ರಿಕ್ ಐತಿ, ಇದು ಸ್ಕ್ವೇರ್ ಐತಿ, ಸಿಮೆಟ್ರಿಕ್ ಐತಿ. ಹೆಂಗೆ ಹೇಳ್ತಿ, ಏನ್ ನೋಡಿ ನಾವು ಸ್ಕ್ಯೂ ಅಂತ ಹೇಳ್ತೀವಿ? ಹಂಗಿರಬೇಕಾ? ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಇವು ಯಾವುದು ಡೆಫಿನಿಷನ್ ನೋಡಿ ಹೇಳಂಗಿಲ್ಲ ನಾವು. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹೇಳಿದ್ವಿ, ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಅಂದಿದ್ವಿ ನಾವು. ಇದು ಸಿಮೆಟ್ರಿಕ್ ಡೆಫಿನಿಷನ್, ರಿಯಲ್ ಡೆಫಿನಿಷನ್. ಹಂಗ ಸ್ಕ್ಯೂ ಸಿಮೆಟ್ರಿಕ್ ರಿಯಲ್ ಡೆಫಿನಿಷನ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್. ಎ ಈಕ್ವಲ್ ಟು ಮೈನಸ್ ಎ ಡ್ಯಾಶ್. ಹಾಗಾದ್ರೆ ಇದ್ರೊಳಗಡೆ ಯಾವ್ದು ಪ್ರಾಪರ್ಟಿ ಅಪ್ಲೈ ಆಗ್ತೈತಿ? ಇದು ಆಗ್ತೈತೋ ಇದು ಆಗ್ತೈತೋ? ಒಂದೇದ್ದು ಎರಡನೇದು ಬಿ ತಗೋಬೇಕು. ಏನು ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಆರ್ ಬಿ ಇಸ್ ಸ್ಕ್ಯೂ ಸಿಮೆಟ್ರಿಕ್? ಎರಡು ಆಗ್ತಾವ, ಚೆಕ್ ಮಾಡೋಣ. ಓಕೆ, ಬನ್ನಿ ಮಕ್ಕಳೇ, ಇದನ್ನೇನ್ ಮಾಡ್ಬೇಕು ಈಗ ನಾವು, ಇದನ್ನ ಎ ಐತಿ ಆಲ್ರೆಡಿ, ಇದನ್ನೇನ್ ಮಾಡ್ಲಿ, ಇನ್ವರ್ಸ್ ಮಾಡ್ಲಿ, ಇದನ್ನೇನದು ಟ್ರಾನ್ಸ್ಪೋಸ್ ಮಾಡ್ಲಿ. ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗ್ತದೆ ನೋಡು, ಇಲ್ಲಿ ನೋಡು 1 5 8 ಈ -5 7 3 ಏನ್ ಬರ್ಲಿ, ಇಲ್ಲಿ ಬರ್ಲಿ -5 7 -3 ಇದನ್ನ ಬರದೆ. ಓಕೆ, ಈಗ ಎನ ಎ ಟ್ರಾನ್ಸ್ಪೋಸ್ ಮಾಡಿದೆ, ಈಗ ನಾ ಮೈನಸ್ ಕಾಮನ್ ತೆಗಿಬೇಕಲ್ಲ ಇದರಿಂದ ಹೊರಗೆ, ಮೈನಸ್ ಕಾಮನ್ ತೆಗಿಲಿ. ಮೈನಸ್ ಕಾಮನ್ ತೆಗಿತೀನಿ ಅಂತಂದ್ರೆ ಅರ್ಥ, ಮೈನಸ್ ಕಾಮನ್ ತೆಗದೆ ಅಂದ್ರೆ ಏನಕ್ಕೈತಿ ನೋಡು, ಮೈನಸ್ ಹೊರಗೆ ತೆಗದ್ನಿ ಅಂದ್ರೆ ಇದೇನಕ್ಕೈತಿ, ಇದು -1, ಇದೇನಕ್ಕೈತಿ ಇದು ಹೌದಾ. ಓಕೆ, ಹಂಗಾರೆ ಇದು ಮೈನಸ್ ಎ ಟ್ರಾನ್ಸ್ಪೋಸ್ ಇದು, ಹೌದಾ. ಇದು ಎ, ಈ ಮ್ಯಾಟ್ರಿಕ್ಸ್ ಮತ್ತೆ ಈ ಮ್ಯಾಟ್ರಿಕ್ಸ್ ಸೇಮ್ ಆತನಾ? ವೆದರ್ ದೀಸ್ ಟು ಮ್ಯಾಟ್ರಿಕ್ಸ್ ಆರ್ ಸೇಮ್? ನೋ, therefore this is not skew symmetric matrix. ಹಾಗಾದ್ರೆ ಇದಕ್ಕೆ ಚೆಕ್ ಮಾಡೋಣ, ಇದಕ್ಕೆ ಮಾಡಿ ನೋಡೋಣ. ಓಕೆ, ಹಾಗಾದ್ರೆ ಇದಕ್ಕೆ ಮಾಡಿದ್ರೆ ಏನಾಕೈತಿ ನೋಡು, ಇದ್ರೊಳಗಡೆ ಇದನ್ನ ಉಲ್ಟಾ ಬರಿತೀನಿ ಈಗ, ಟ್ರಾನ್ಸ್ಪೋಸ್ ಮಾಡಿ. 0 5 8 ಇದು -5 0 -8 -8 8 0. ಈಗ ಏನ್ ಮಾಡ್ಬೇಕು, ಈಗ ಮೈನಸ್ ಕಾಮನ್ ತೆಗಿಬೇಕು. ಮೈನಸ್ ಕಾಮನ್ ತೆಗೆದ್ರೆ ಇದೇನಾಯ್ತು, 0 ಉಳಿತು. 5 8 ಓಕೆ, ಈ ಮ್ಯಾಟ್ರಿಕ್ಸ್ ಈ ಮ್ಯಾಟ್ರಿಕ್ಸ್ ಸೇಮ್ ಐತಿ ನೋಡು, ಸೇಮ್ ಐತಲ್ಲ. ಹಾಗಾದ್ರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಳ್ಬೇಕಾದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಫಸ್ಟ್ ಕಂಡೀಷನ್ ಏನಂದ್ರೆ ಇವು 0 ಇರಲೇಬೇಕು, ಅದರ ಜೊತೆಗೆ ಇವುಗಳು ಸೈನ್ ಅಪೋಸಿಟ್ ಇರ್ಬೇಕು. ಇವು ಏನಿರ್ಬೇಕು, ಇವು ಸೈನ್ ಅಪೋಸಿಟ್ಸ್ ಇರ್ಬೇಕು, ಅಂದಾಗ ಮಾತ್ರ ಅದು ಸ್ಕ್ಯೂ ಸಿಮೆಟ್ರಿಕ್. ಬಹಳ ಹುಡುಗರಿಗೆ ಇದು ಗೊತ್ತಿರಂಗಿಲ್ಲ, ಬರೀ ಇವು ಎರಡು ನೋಡ್ಬಿಡ್ತಾರೆ, ಇದನ್ನ ನೋಡ್ತಾರ, ಅದ್ ನೋಡಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ಬಿಡ್ತಾರೆ. ಹಂಗೆ ಹೇಳ್ಬಾರ್ದು, ಅರ್ಥಾಯ್ತಾ? ಹಂಗಾರೆ ಇದ್ರದ್ದು ಫಾರ್ಮುಲಾ ಏನಿದು, ಎ ಇಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್. ಎ ಈಕ್ವಲ್ ಟು ಮೈನಸ್ ಎ ಡ್ಯಾಶ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್. ಎನಿ ಡೌಟ್? ಓಕೆ, ಇವು ಪ್ರಾಪರ್ಟೀಸ್ ಬೈ ಹಾರ್ಟ್ ಹಾಕ್ಬೇಕು ನೀವು. ಇದನ್ನ ಡೆಫಿನೆಟ್ಲಿ ಭಾಳ ಸತಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇವು, ಗೇಟ್ ಒಳಗಾಗಿರ್ಬೋದು, ಬೇರೆ ಬೇರೆ ಮ್ಯಾಥ್ಸ್ ಎಕ್ಸಾಮ್ಸ್ ಒಳಗಡೆ. ಏನು ಎ ಮತ್ತು ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗಳಿದ್ವು ಅಂದ್ರೆ ಎರಡು ಏನಿರ್ಬೇಕು, ಏನು ಸಿಮೆಟ್ರಿಕ್ ಬಿನು ಸಿಮೆಟ್ರಿಕ್ ಇತ್ತಂದ್ರೆ ಅವೆರಡು ಕೂಡಿಸಿದ್ರು ಸಿಮೆಟ್ರಿಕ್ ಬರ್ತಾ, ಕಳೆದ್ರು ಸಿಮೆಟ್ರಿಕ್ ಬರ್ತಾ. ಹಂಗಾರ ಎರಡನ್ನು ಎ ಮತ್ತು ಬಿ, ಎ ಸಿಮೆಟ್ರಿಕ್ ಐತಿ ಬಿ ಸಿಮೆಟ್ರಿಕ್ ಐತಿ, ಅವೆರಡು ಮಲ್ಟಿಪ್ಲೈ ಮಾಡಿದ್ರ ಮತ್ತೆ ಬಿ ಎ ಮಲ್ಟಿಪ್ಲೈ ಮಾಡಿದ್ರ ಅವೆರಡು ಸಿಮೆಟ್ರಿಕ್ ಇರ್ಬೇಕಂತ ಏನ್ ರೂಲ್ ಇಲ್ಲ. ಇವ ಒಳ್ಳೆ ಹುಡುಗ ಇಬ್ರು ಒಳ್ಳೆಯವ್ರನ್ನ ಕೂಡಿಸಿದ್ರ ಒಳ್ಳೆಯವರೇ ಬರ್ತಾರ, ಒಳ್ಳೆಯವ ಕಳೆದ್ರ ಒಳ್ಳೆಯವನೇ ಬರ್ತಾನ, ಒಳ್ಳೆಯವಾಗ ಇಂಟು ಮಾಡಿದ್ರೆ ಒಳ್ಳೆಯವನೇ ಆಗ್ಬೇಕಂತ ಏನ್ ರೂಲ್ ಇಲ್ಲ. ಬಟ್ ಇವರಿಬ್ರು ಒಳ್ಳೆಯರಲ್ಲ, ಬಟ್ ಇವರಿಬ್ರು ಕೂಡಿದ್ರೆ ಅವ್ರು ಒಳ್ಳೆಯರಾಗ್ಬೋದು, ಹೇಳ್ತಾ? ಓಕೆ, ಬಟ್ ಇವರಿಬ್ರು ಒಳ್ಳೆಯವರಲ್ಲ, ಇವರಿಬ್ರು ಕಳೆದ್ರೆ ಅಂದ್ರೆ ಮತ್ತೆ ಕೆಟ್ಟೋಕರ, ಸ್ಕ್ಯೂ ಸಿಮೆಟ್ರಿಕ್ ಬರ್ತೈತೆ. ಬಟ್ ಒಳ್ಳೆಯವಾದನ ಅವ್ನಿಗೆ ಸ್ಕ್ವೇರ್ ಮಾಡಿದ್ರು ಒಳ್ಳೆಯವದನ್ನ ಅವ್ನು ಸ್ಕ್ವೇರ್ ಮಾಡಿದ್ರು ಒಳ್ಳೆಯವ, ಸ್ಕ್ವೇರ್ ಮಾಡ್ಕೊಂಡವ್ರು ಕೂಡಿಸಿದ್ರು ಒಳ್ಳೆಯವರ, ಕಳೆದ್ರು ಒಳ್ಳೆಯವರ. ಇಲ್ಲಿ ಸಿಮೆಟ್ರಿಕ್ ಅಂದ್ರೆ ಒಳ್ಳೆಯವರು ಅಂತ ನೆನ್ಪಿಟ್ಕೊಳ್ರಿ. ಒಬ್ಬ ವ್ಯಕ್ತಿ ಒಳ್ಳೆಯವನು, ಇನ್ನೊಬ್ಬ ವ್ಯಕ್ತಿ ಒಳ್ಳೆಯವನು, ಅವರಿಬ್ರು ಕೂಡಿಸಿದ್ರು ಒಳ್ಳೆಯವನೇ, ಕಳೆದ್ರು ಒಳ್ಳೆಯವರೇ. ಬಟ್ ಅವರಿಬ್ರು ಮಲ್ಟಿಪ್ಲೈ ಮಾಡಿದ್ರೆ ಒಳ್ಳೆಯವರಂತೇನು ರೂಲ್ ಇಲ್ಲ.
ಬಟ್ ಅವ್ರಿಬ್ರು ಮಲ್ಟಿಪ್ಲೈ ಮಾಡ್ಕೊಂಡ ಮೇಲೆ ಕೂಡಿದ್ರು ಅಂದ್ರೆ ಅವ್ರು ಒಳ್ಳೆಯವ್ರಾಗ್ತಾರೆ. ಅವ್ರು ಮಲ್ಟಿಪ್ಲೈ ಮಾಡ್ಕೊಂಡ ಮೇಲೆ ಕಳೆದ್ರು ಅಂತಂದ್ರೆ ಅವ್ರು ಕೆಟ್ಟರಾಗ್ತಾರೆ. ಓಕೆನಾ? ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅವರೆಲ್ಲ ಒಳ್ಳೆಯವರ. ಬಟ್ ಏದ್ ಪವರ್ 3 4 3 4 ಹಿಂಗೆ ಯಾವ್ದಾರ ಪವರ್ ಇರಲಿ ಅವರೆಲ್ಲರೂ ಒಳ್ಳೆಯವರ. ಪವರ್ ಎಷ್ಟರ ಇರ್ಲದು ಅವರೆಲ್ಲ ಒಳ್ಳೆಯವರ. ಒಬ್ಬ ಒಳ್ಳೆ ಮೆಟ್ರಿಕ್ಸಿಗೆ ಯಾವ್ದಾರ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರು ನಾವು ಒಳ್ಳೇದೇ. ಅವನಿಗೆ ಮದುವೆ ಮಾಡಿದ್ರು ಕೆ ಜೊತೆ ಮದುವೆ ಮಾಡಿದ್ರು ಅವ್ನು ಒಳ್ಳೆಯವನೇ ಇರ್ತಾನೆ. ಆ ಒಳ್ಳೆ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಐತೆ, ಎರಡನ್ನೂ ಟ್ರಾನ್ಸ್ಪೋಸ್ ಮಾಡಿದಾಗ ಎರಡು ಕೂಡಿಸಿದ್ರೆ ಒಳ್ಳೆ ಹೋಗ್ತಾವ. ಒಂದು ಹಿಂಗೈತಿ ಒಂದು ಟ್ರಾನ್ಸ್ಪೋಸ್ ಐತಿ, ಎರಡು ಕೂಡಿಸಿದ್ರೆ ಒಳ್ಳೇದಾಗೈತಿ. ತಿಳಿದ? ಅವೆರಡು ಕಳೆದ್ರ ಕೆಟ್ಟ ಹೋಗ್ತಾವ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರ ಒಳ್ಳೆ ರೊಕ್ಕ. ತಿಳಿತಾ? ಈಗ ಒಳ್ಳೆ ಮ್ಯಾಟ್ರಿಕ್ಸ್ ಅದು ಮುಗಿತಿ. ಕೆಟ್ಟ ಮ್ಯಾಟ್ರಿಕ್ಸ್ ಎ ಮತ್ತು ಬಿ ಎರಡು ಕೆಟ್ಟ ಮ್ಯಾಟ್ರಿಕ್ಸ್ ಅದಾವ. ಎರಡು ಕೂಡಿದ್ರು ಕೆಟ್ಟತಾವ್, ಕಳೆದ್ರೂ ಕೆಡ್ತಾವ್. ಅವು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕೆಟ್ಟವ್ರು ಆಗ್ಬೇಕಂತ ಏನು ರೂಲ್ ಇಲ್ಲ. ಬಟ್ ವಿಚಿತ್ರ ನೋಡು, ಒಬ್ಬ ಕೆಟ್ಟ ಮ್ಯಾಟ್ರಿಕ್ಸ್ ಅವ್ನು ತನ್ನ ಜೊತೆ ತಾನೇ ಮಲ್ಟಿಪ್ಲೈ ಮಾಡ್ಕೊಂಡ್ರ ಅವು ಒಳ್ಳೆ ಆಗ್ಬಿಡ್ತಾನೆ. ತಿಳಿದ? ನೆಕ್ಸ್ಟ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ನು ಒಳ್ಳೆವನಾಗ್ಬಿಡ್ತಾನೆ. ತಿಳಿದ? ಯು ನೆಕ್ಸ್ಟ್ ಈ ಕೆಟ್ಟ ಮ್ಯಾಟ್ರಿಕ್ಸ್ ಏನೈತಲ್ಲ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಅದ್ರದ್ದು ಈವನ್ ಪವರ್ಗಳೆಲ್ಲ ಒಳ್ಳೆವು, ಆಡ್ ಪವರ್ಗಳೆಲ್ಲವೂ ಕೆಟ್ಟವು. ತಿಳಿತಾ? ಆಮೇಲೆ ಆ ಕೆಟ್ಟ ಮ್ಯಾಟ್ರಿಕ್ಸ್ಗೆ ಒಂದು ಮದುವೆ ಮಾಡಿದ್ರು ಅದು ಕೆಟ್ಟದಾಗಿತ್ತು. ತಿಳಿತಾ? ನೆನ್ಪಿಡ್ತೀರಿ? ಇವನ್ನ ನೋಡ್ಲಾರ್ದ ಬರೀಲಿಕ್ಕೆ ಬರ್ಬೇಕು ನಿಮಗೆ. ನೋಡ್ಲಾರ್ದ ಇಷ್ಟು ಪ್ರಾಪರ್ಟಿ ಬರ್ಬೇಕಂದ್ರೆ ನೀವೇನ್ ಮಾಡ್ತೀರಿ? ಬಂದಿದ್ರೊಳಗಡೆ ಪ್ರಾಪರ್ಟಿ ನೆನ್ಪಿಡ್ತೀರಿ. ಇನ್ನೊಂದು ನೋಡು, ಎ ಅಂಡ್ ಬಿ ಆರ್ ಸ್ಕ್ವೇರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎರಡು ಒಳ್ಳೆ ಮ್ಯಾಟ್ರಿಕ್ಸ್ ಅದಾವ. ಎ ಬಿನೂ ಒಳ್ಳೇದಾಯ್ತು ಅಂದ್ರೆ ಅರ್ಥ ಎ ಬಿ ಈಕ್ವಲ್ ಟು ಬಿ ಎ. ಇದು ಭಾಳ 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 ಇಂಪಾರ್ಟೆಂಟ್. ನಾನು ನಿಮ್ಗೆ ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ಆಮೇಲೆ ಗ್ರೂಪ್ ಒಳಗೆ ಹಾಕ್ತೀನಿ ಮತ್ತು ಇದ್ರೊಳಗೆ ಹಾಕ್ತೀನಿ ಫೋಲ್ಡರ್ ಒಳಗೆ. ಅವ್ನು ನೋಡಿ ಸಾಲ್ವ್ ಮಾಡಿ, ಇದ್ರ ಮೇಲೆ ಒಂದಿಷ್ಟು ಕ್ವಶನ್ ಫ್ರೇಮ್ ಮಾಡಿ ಆಬ್ಜೆಕ್ಟ್ ಟೈಪ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಎ ಮತ್ತು ಬಿ ಎರಡು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅದಾವ. ಎ ಬಿ ಸಿಮೆಟ್ರಿಕ್ ಆಯ್ತು ಅಂದ್ರೆ ಎ ಅಂಡ್ ಬಿ ಆರ್ ಕಮ್ಯುಟೇಟ್, ಮತ್ತೆ ಸೇಮ್ ಅದೇ ಕಮ್ಯುಟೇಟ್ ಆಗ್ತದೆ. ನೆಕ್ಸ್ಟ್ ದ ಮ್ಯಾಟ್ರಿಕ್ಸ್ ಎ ಬಿ ಟ್ರಾನ್ಸ್ಪೋಸ್ ಎ ಇಂಟು ಬಿ ಸಿಮೆಟ್ರಿಕ್ ಇತ್ತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಅಕಾರ್ಡಿಂಗ್ ಆಸ್ ಎ ಇಸ್ ಸಿಮೆಟ್ರಿಕ್ ಆರ್ ಸ್ಕ್ಯೂ ಸಿಮೆಟ್ರಿಕ್. ಓ ಎನ್ ಎನ್ ಇಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್. ಐ ಎನ್ ಇಸ್ ಸಿಮೆಟ್ರಿಕ್. ಇದನ್ನ ಆಮೇಲೆ ಹೇಳ್ತೀನಿ. ಆಯ್ತಾ? ಇವಿಷ್ಟು ಪ್ರಾಪರ್ಟೀಸ್ ಏನದವಲ್ಲ ಇವನ್ನ ರಟ್ಟ ಹೊಡಿಬೇಕು. ನೀವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತಂದ್ರೆ ಇವನ್ನ ಮೇನ್ ಅವರು ಕ್ವಶನ್ ಅನ್ನು ಕೇಳ್ತಾರೆ. ಅದು ಕ್ವಶನ್ ಒಳಗಡೆ ಮಾಡಿಫೈ ಮಾಡಿದ್ರು ಅಂದ್ರೂ ಕೂಡ ಇವ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡಿಫೈ ಮಾಡಿರ್ತಾರೆ. ಅರ್ಥತಾ? ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದೊಳಗೆ ಮತ್ತೆ ಬೇರೆ ನೋಡೋಣ. ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅನದರ್ 2 ಟೈಪ್ ಆಫ್ ಮೆಟ್ರಿಕ್ಸ್. ಒಂದು ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಹೆಂಗಪ್ಪ ಇದು? ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಇರ್ತಾವನ? ಇರ್ತಾವಿಲ್ಲ? ಹಿಂಗಿರ್ತಾವ? ಇಸ್ ಇಟ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್? 5 1 2 ನೋಡ್ರಿ ಹಿಂಗೇನ್ರ? ದಿಸ್ ಇಸ್ ನಾಟ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಒಳಗೆ ಎರಡು ಅದಾವ. ಒಂದು ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್, ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಇನ್ನೊಂದು ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಓಕೆ, ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂದ್ರೆ ಹೆಂಗಿರ್ತಂದ್ರ ಎ ಇಸ್ ಈಕ್ವಲ್ ಟು ಇಲ್ಲೇ 0 ಇರ್ಬೇಕು. ಇವು ಮ್ಯಾಲೂ ಬದುಕಿರ್ಬೇಕು. 5 7 8 -1 3 -5. ಇದೇನಿದು? ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂದ್ರೆ ಹೆಂಗಿರ್ತದೆ? ಇಲ್ಲಿ 0 0 0 5 8 1 2 0 -7. ಇಸ್ ಇಟ್ ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್? ರೂಲ್ ಏನ್ ಗೊತ್ತಾ? ರೂಲ್ ಏನಂದ್ರೆ ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಹೇಳ್ಬೇಕಿತ್ತಂದ್ರೆ ಇವು ಮೂರ ಕಾನ್ಸಂಟ್ರೇಟ್ ಮಾಡ್ಬೇಕು, ಉಳಿದು ಯಾವ ಕಾನ್ಸಂಟ್ರೇಟ್ ಮಾಡ್ಬಾರ್ದು. ಇದ್ರೊಳಗಡೆ ಇವು ಮೂರನಷ್ಟ ಕಾನ್ಸಂಟ್ರೇಟ್ ಮಾಡ್ಬೇಕು, ಮತ್ತೆ ಯಾವ ಯೋಚನೆ ಮಾಡ್ಬಾರ್ದು. ಸರ್ ಇಲ್ಲಿ 0 ಆಯ್ತಲ್ರಿ, ಇಲ್ಲಿ ಬಿಡಲ್ಲ. ಅರ್ಥತಾ? ಅದಕ್ಕೆ ಏನಂತಾರ ಅಪ್ಪರ್ ಟ್ರಯಾಂಗ್ಯುಲರ್, ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ. ಈ ಒಂದು ಎಕ್ಸಾಂಪಲ್ ಕೊಡ್ಲಿ, ಅದು ಅಪ್ಪರ್ ಟ್ರಯಾಂಗ್ಯುಲರ್ ಹೌದಲ್ಲ ಅಂತ ಹೇಳ್ತೀರಿ? ಹೇಳ್ರಿ. 1 0 7 2 ಯಾವ ಮೆಟ್ರಿಕ್ಸ್ ಇದೆ? ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. 1 0 7 2 ಇದು ಯಾವ ಮೆಟ್ರಿಕ್ಸ್? ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. 1 ಇದು ಬೋತ್ ಅಪ್ಪರ್ ಟ್ರಯಾಂಗ್ಯುಲರ್ ಅಂಡ್ ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್, ಸ್ಕ್ವೇರ್ ಮೆಟ್ರಿಕ್ಸ್, ಎಲ್ಲ ಮೆಟ್ರಿಕ್ಸ್. ಓಕೆ, ಇದು 0 0 1 2 ಲೋವರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಇದು 1 0 0 0 ಎರಡು ಅಲ್ಲ. ಇದು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದ್ದು ಇದನ್ನ ಮತ್ತೆ ಇದನ್ನ. ಹೌದಾ? ಐದರ್ ಅನ್ಬೋದು ನೀವು, ಐದರ್ ಲೋವರ್ ಟ್ರಯಾಂಗ್ಯುಲರ್ ಆರ್ ಅಪ್ಪರ್ ಟ್ರಯಾಂಗ್ಯುಲರ್. ಇನ್ನೊಂದು ಕೊಡ್ಲಿ, ಈ 0 0 0 1 ಸಾರಿ 1 0
ಇದು ಯಾವ್ದು ಲೋವರ್ ಟ್ರಯಾಂಗ್ಯುಲರ್ ಅಪ್ಪರ್ ಟ್ರಯಾಂಗ್ಯುಲರ್ lower triangular okay lower triangular because we have to concentrate this only okay na ನಾವು ಇದನ್ನ ಅಷ್ಟೇ ಯೋಚನೆ ಮಾಡಬೇಕು ಇದನ್ನಲ್ಲ ಓಕೆ ಇದು ನೋಡ್ರಿ ಈಗ 0 0 7 0 ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ತಿಳಕತ್ತೈತಲ್ಲ ನಾವು ಏನ್ ನೋಡಿ ಹೇಳಕತ್ತೀವಿ ಇವನ್ ನೋಡಿ ಹೇಳಕತ್ತೀನಿ ಓಕೆ ಇನ್ನೊಂದು ಹೇಳಿ ಮಾಡ್ಬಿಡಿ ಲಾಸ್ಟ್ 1 0 0 0 0 1 0 0 2 ಈಗ ಲೋವರ್ ಅಲ್ಲ ಅಪ್ಪರ್ ಅಲ್ಲ ಪಕ್ಕ ಓಕೆ ಈಗ ಯಾವ್ದಿದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬಿಕಾಸ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದ್ದು ಇವು ಏನ್ರ ಇಲ್ಲ ಓಕೆನಾ ಈಗ ಲಾಸ್ಟ್ ಹೇಳ್ಬಿಟ್ಟಿದ್ನ 1 2 3 0 0 0 0 0 0 ಹೌದಾ ಈಗ ಕೇಳಕ್ ಬರಂಗಿಲ್ಲ ಇದಕ್ಕೆ ಹೌದಾ ಐದಾರು ಅಲ್ಲ ಐದಾರು ಲೋವರ್ ಆರ್ ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಹೇಳಿ ಈಗ ಇದನ್ನ ಹೇಳ್ರಿ ಈಗ 0 0 0 1 2 5 7 8 1 ಲೈಕ್ ಸ್ಕ್ಯೂ ಅಂದ್ರೆ ಇವೆರಡು ಮೈನಸ್ ಇರಬೇಕು ಇದಕ್ಕೆ ಸ್ಟ್ರಿಕ್ಟ್ಲಿ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಏನಂತಾರೆ ಇದಕ್ಕೆ ಬಿಕಾಸ್ ಮ್ಯಾಲೇನು ಅದಾವ ಕೆಳಗುನು ಅದಾವ ಮ್ಯಾಲೂ ಅದಾವ ಕೆಳಗು ಹೌದಲ್ಲ ಇದಕ್ಕೆ ಏನಂತಾರೆ ಇದಕ್ಕೆ ಸ್ಟ್ರಿಕ್ಟ್ಲಿ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಓಕೆ ಇದಕ್ಕೆ ಏನಂತ ಬರಿಬೋದು ಹಿಂಗೆ ಬರಿಬೋದಲ್ಲ ಎ ಐ ಜೆ ಈಕ್ವಲ್ ಟು 0 such for all I greater than j option A option B I less than j option C I equal to j option D I equal to I ಯಾವುದು if it is upper triangular matrix if it is upper triangular matrix ಯಾವುದು ಆಪ್ಷನ್ ಅಪ್ಪ ಇದ್ರೊಳಗೆ ಬೆರಳು ತೋರಿಸ್ಲೇನು ನೋಡಿ 1 1 ಎ ಇರ್ತೈತೆ ಅದು 1 2 1 3 2 1 2 2 2 3 3 1 3 2 3 3 ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಹೇಳ್ಬೇಕಂದ್ರೆ ಐ ಇಸ್ ಇವನ್ನೇದ ಹೆಂಗೆ ಹೇಳಿದಿ ಸೆಕೆಂಡ್ ಇದ್ರೊಳಗ ಐ ಗ್ರೇಟರ್ ದನ್ ಜೆ ಐತಿ ಓಕೆ ಇದ್ರೊಳಗ ಐ ಗ್ರೇಟರ್ ದನ್ ಜೆ ಐತಿ ಇದ್ರೊಳಗ ಐ ಗ್ರೇಟರ್ ದನ್ ಇದು ಬರಲ್ಲ ಇದು ಬರಲ್ಲ ಇವು ಬರಲ್ಲ ಯಾವ ಬರಲ್ಲ ಅಂದ್ರೆ ಏನಾಗ್ತಿದು ಇದು 0 ಇರಬೇಕು ಇದು 0 ಇರಬೇಕು ಇದು 0 ಇರಬೇಕು ಅಂತ ಹೇಳಕತ್ತೈತಿ ಇದು ಅಂದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಯ್ತಾ ಈಗ ಹಂಗಾರೆ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಹೇಳು ಫಾರ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಎ ಐ ಜೆ ಈಕ್ವಲ್ ಟು 0 ಸಚ್ ದಟ್ ಐ ಈಸ್ ಲೆಸ್ ದನ್ ಜೆ ತಿಳಿತಾ ನೋಡಿ ಹಿಂಗ ಅವ್ರು ಏನ್ ಮಾಡಕತ್ತಾರ ನೋಡು ಬರೇ ಒಂದ್ ಲೈನ್ ಒಳಗಡೆ ಆ ಮ್ಯಾಟ್ರಿಕ್ಸ್ ಏನಂತ ಹೇಳಕತ್ತಾರ ಅವ್ರು ನಾವು ಮೂರ್ ಬಾಕ್ಸ್ ಹಾಕಿ ದೊಡ್ಡ ದೊಡ್ಡ ಜಾದು ಗೀದ ಮಾಡಿ ನಂಬರಾಟ ಆಡಿ ಹೇಳಕತ್ತೀವಿ ಅದು ಅಪ್ಪರ್ ಟ್ರಯಾಂಗ್ಯುಲರ್ ಲೋವರ್ ಟ್ರಯಾಂಗ್ಯುಲರ್ ಅಂತ ಹೇಳಕತ್ತೀವಿ ಬಟ್ ಅವ ಏನ್ ಮಾಡಕತ್ತಾನ ಒಂದ್ ಲೈನ್ ಬರಿತಾನ ಹೇಳ್ಬಿಡ್ತಾನ ಯಾವುದು ಸ್ಟ್ರಿಕ್ಟ್ಲಿ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅದು ಮ್ಯಾಲಿದು ಓಕೆನಾ ಮುಂದೋಗೋಣ ನೆಕ್ಸ್ಟ್ ಬರ್ಕೊಡ್ರಿ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಲೇ ಹೇಳಿದ್ದೇನೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇಲ್ಲಲ್ಲ ಓಕೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಓಕೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಹೆಂಗಿರ್ತಾವ ಅಂದ್ರೆ ಹಿಂಗೆ ಹೇಳ್ತೀನಿ ನೀವು ಬರೀರಿ ಈಗ ಎ ಐ ಜೆ is not equal to 0 for all I not equal to j ಹೆಂಗಿರ್ತೈತೆ ಮ್ಯಾಟ್ರಿಕ್ಸ್ ಹೇಳ್ರಿ ನೋಡೋಣ ಇರ್ತೈತೆ ಇದಲ್ಲ ij equal to 0 for all I not equal to j ಇದು ಡೆಫಿನಿಷನ್ ಅಪ್ಪ ಹೆಂಗಿರ್ತದೆ ಮ್ಯಾಟ್ರಿಕ್ಸ್ ನೋಡಕ ಉಳಿದೆಲ್ಲ 0 ಓಕೆ ಎಕ್ಸೆಪ್ಟ್ ಡಯಾಗೋನಲ್ ಎಲಿಮೆಂಟ್ಸ್ 5 7 8 ಹಿಂಗೇನೋ ಇರ್ಬೋದು ಅಥವಾ ಎ ಬಿ ಸಿ ಇರ್ತಾವೆ ಇವು ಉಳಿದು ಏನಿರ್ತದೆ ಎ ಐ ಜೆ ಈಕ್ವಲ್ ಟು 0 ವೇರ್ ಐ ನಾಟ್ ಈಕ್ವಲ್ ಟು ಜೆ ಅಂದ್ರೆ ಐ ನಾಟ್ ಈಕ್ವಲ್ ಜೆನಾ 0 ಐ ನಾಟ್ ಈಕ್ವಲ್ ಜೆನಾ ಐ ನಾಟ್ ಈಕ್ವಲ್ 0 ಐ ನಾಟ್ ಈಕ್ವಲ್ ಜೆ ಐ ನಾಟ್ ಈಕ್ವಲ್ ಜೆ ಐ ನಾಟ್ ಈಕ್ವಲ್ ಜೆ ಓಕೆನಾ ಪಕ್ಕಾ ಓಕೆ ಹಾಗಾದ್ರೆ ಇನ್ನೊಂದು ಡೆಫಿನಿಷನ್ ಬರೀತೀನಿ ಅದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ ನೋಡ್ರಿ ಎ ಐ ಜೆ ಈಸ್ ನಾಟ್ ಈಕ್ವಲ್ ಟು 0 ಫಾರ್ ಆಲ್ ಐ ಈಕ್ವಲ್ ಟು ಜೆ ಉಲ್ಟಾ ಮಾಡಿ ನೋಡಿದ್ರೆ is it diagonal matrix
ಹೌದಾ? ಸುಮ್ಮ ಹ್ಞೂ ತಂಬೂರಿ ಹ್ಞೂ ಅಂತ ಹ್ಞೂ ಮತ್ತೆ ಈಗ ನೋಡಿ ಏನಂದ್ರೆ ಅವರು ಐ ಜೆ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಐ ಈಕ್ವಲ್ ಟು ಜೀರೋ ಅಂದ್ರೆ ಇದು ನಾಟ್ ಈಕ್ವಲ್ ಟು ಜೀರೋಪ್ಪ. ಯಾಕಂದ್ರೆ ಇದು ಏನಿದು ಐ ಐ ಐ ಐ ಹೌದಾ? ಇದು ನಾಟ್ ಈಕ್ವಲ್ ಟು ಜೀರೋ, ಇದು ನಾಟ್ ಈಕ್ವಲ್ ಟು ಜೀರೋ, ಇದು ನಾಟ್ ಈಕ್ವಲ್ ಟು ಜೀರೋ. ಇಷ್ಟ ಹೇಳನವ. ಇಲ್ಲಿ ಏನಿರ್ಬೇಕಂತ ಏನು ಬರ್ದಾನ? ಇಲ್ಲಿ ಏನಾರ ಬರ್ದ ಏನಾರ ಇನ್ಫಾರ್ಮೇಶನ್ ಐತಿ ನಿಮಗೆ ಇಲ್ಲಿ ಏನ್ ಬರಿಬೇಕಂತ? ಫಾರ್ ಆಲ್ ಅಂದಿನ ಇಲ್ಲಿ ಫಾರ್ ಐ ಜೆ ನಾಟ್ ಈಕ್ವಲ್ ಟು ಜೀರೋ ಫಾರ್ ಆಲ್ ಐ ಈಕ್ವಲ್ ಟು ಜೆ. ಅದೇ ಇವು ಕರೆಕ್ಟ್ ಆದ ಇವು. ಇಲ್ಲಿ ಜೀರೋ ಬರಿತೀನಿ ಅಂತ ತಿಳ್ಕೊ. ಇಲ್ಲಿ ಜೀರೋ ಬರಕ್ ಬರ್ತಾನೆ ಇದು ಇದ್ರ ಪ್ರಕಾರ. ಇದೇನಿದು A12 ಇದು A12 ನಾಟ್ ಈಕ್ವಲ್ ಟು ಜೀರೋ ಅಂತ ಹೇಳಕತ್ತೆ ನಾವು. ಓಕೆ, ಇಲ್ಲಿ ಏನೈತಿ ನಾ ಜೀರೋ ಬರಿಬೇಕಾಗೈತಿ. ಹಂಗಾಗಿ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹೇಳ್ಕೊಡಂಗಿಲ್ಲ. ಮತ್ತ ಇನ್ನೊಂದು ಒನ್ ಬರಿಬೇಕು ಇಲ್ಲಿ ಮತ್ತೆ ಬರಂಗೇ ಇಲ್ಲ. ನೆಕ್ಸ್ಟ್ ಅದೇ ಹೇಳ್ತಿದ್ದೆ ಐ ಈಕ್ವಲ್ ಟು ಜೆ ಅಂತ ಹೇಳ್ತಾನೆ ಅಂದ್ಮೇಲೆ ಇವ ಇದ್ರ ಬಗ್ಗೆ ಮಾತಾಡವಲ್ಲ ಇವು ಯಾವ್ದ್ರ ಬಗ್ಗೆ ಡೆಫಿನಿಷನ್ ಇಲ್ಲ ಇಲ್ಲಿ. ಅವ್ರು ಯಾರು ಅದ್ರ ಬಗ್ಗೆ ಮಾತಾಡವಲ್ರು. ಅವ್ರು ಕಂಡೀಷನ್ ಹೇಳಕತ್ತಾರ ಇವು ಜೀರೋ ಇರಬಾರ್ದಪ್ಪ ಅಂತ ಹೇಳಕತ್ತಾರ. ನಮಗೂ ಗೊತ್ತೈತಿ ಇವು ಜೀರೋ ಇರಬಾರ್ದು ಅಂತೇಳಿ. ಬಟ್ ಅದ್ರ ಜೊತೆಗೆ ಇವು ಜೀರೋ ಇರಬೇಕು, ಇವು ಜೀರೋ ಇರಬಾರ್ದು. ಎರಡನ್ನೂ ಹೇಳ್ಬೇಕು ನಾನು. ಏನು? ಇವು ಜೀರೋ ಇರಬಾರ್ದು ಪ್ಲಸ್ ಇವು ಜೀರೋ ಇರಬೇಕು. ತಿಳಿತಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ. ನಾವು ಲುಕ್ ಎಟ್ ಹಿಯರ್. ಓಯ್ ಯಾವ ಕೊಂಡಿದ್ ಮೇ ಈ ನೋಡು 5 0 0 0 0 8 0 0 0. ಇಸ್ ಇಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್? ಎಸ್ ಸರ್. ಈಗ ಈ ರೂಲ್ಸ್ ಅಪ್ಲೈ ಮಾಡಿ ನೋಡ್ರಿ. ಐ ಜೆ ಈಕ್ವಲ್ ಟು ಜೀರೋ, ಐ ಜೆ ಈಕ್ವಲ್ ನಾಟ್ ಜೀರೋ, ಇದು 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 ಅಷ್ಟೇ ಮಾತಾಡ್ಬೇಕವ. ಇಲ್ಲಿ 8 ಇರ್ಬೇಕಾ, 0 ಇರ್ಬೇಕಾ, 5 ಇರ್ಬೇಕಾ, ಏನ್ ಚಿಂತಿಲ್ಲ. ನೀ ಏನ್ ರಾಕು ಅಲ್ಲಿ. ಹೇಳ್ತಾ? ಓಕೆಪ್ಪ. ಹಾಗಾದ್ರ ಇದು ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನೋಡ್ರಿ. 0 0 0 0 0 0 0 0 0. ಇಸ್ ಇಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್? ನಲ್ ಮ್ಯಾಟ್ರಿಕ್ಸ್ ಹೌದು, ಬಟ್ ಇಸ್ ಇಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್? ಯಸ್. ಏನ್ ನೋಡಿ ಹೇಳಿದ್ರಿ? ಏನ್ ನೋಡಿ ಹೇಳಿದ್ರಿ? ಹಾ ಜನಿ, ಇವನ್ ನೋಡಿ ಹೇಳ್ಬೇಕು. ಇವನ್ ನೋಡಿ ಹೇಳ್ಬಾರ್ದು, ಇವುಗಳನ್ನಷ್ಟ ನೋಡಿ ಹೇಳ್ಬೇಕು. ಜೀರೋ ಅದಾವಂತ ಕಂಪಲ್ಸರಿ ಜೀರೋ ಇರಬೇಕು. ನಾವು ಮಿಡಲ್ ಏನಾರ ಇರ್ಲಿ, ಜೀರೋ ಇರಲಿ, ಮೈನಸ್ ಇರಲಿ, ಐ ಇರಲಿ, ಜೆ ಇರಲಿ, ಕಾಂಪ್ಲೆಕ್ಸ್ ಇರಲಿ, ಏನಾರ ಇರಲಿ. ಓಕೆನಾ? ನೆಕ್ಸ್ಟ್ ಅವರ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಯ್ತು. ನೆಕ್ಸ್ಟ್ ಯಾವ ಮ್ಯಾಟ್ರಿಕ್ಸ್? ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳ್ತೀನಿ ನೋಡಿ. ಐ ಎ ಆಫ್ ಐ ಜೆ ನಾಟ್ ಈಕ್ವಲ್ ಟು ಜೀರೋ ಫಾರ್ ಆಲ್ ಐ ನಾಟ್ ಈಕ್ವಲ್ ಟು ಜೆ ಐಂಡ್ ಈಕ್ವಲ್ ಟು ಜೀರೋ ಅನ್ನೋದು ಬೇಡ, ಈಕ್ವಲ್ ಟು ಕಾನ್ಸ್ಟೆಂಟ್ ಅನ್ನೋ. ಈಕ್ವಲ್ ಟು ಏನಿದು? ಕಾನ್ಸ್ಟೆಂಟ್, ಜೀರೋ ಅಲ್ಲ. ಇಲ್ಲ, ಇದು ಈಕ್ವಲ್ ಟು ಜೀರೋನೇ ಇರಲಿ. ಒನ್ ಪ್ಲಾನ್ ಮಾಡು. ಬೇಡ ಸ್ವಲ್ಪ ಚಂದ ಬರಿತೀನಿ. ಏನ್ ಬರ್ತೀನಿ ಅಂದ್ರೆ, ಇಫ್ a diagonal matrix with aii is equal to c. ನೋಡ್ರಪ್ಪ, ಒಂದು ಎಕ್ಸಾಂಪಲ್ ಕೊಡು ನೋಡೋಣ ಹೆಂಗೈತಿ. a diagonal matrix with aii equal to c. ಹೆಂಗ್ ಬರ್ತ? ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಇರಬೇಕಾ? ಇದು ಹಾಕ್ಬಿಡು 0 0 0 0 0 0. ಮತ್ತೆ ಎ ಐ ಈಕ್ವಲ್ ಟು ಸಿ. ಮತ್ತೇನ್ ಹಾಕ್ಬೋದು? ಏನ್ರ ಎ ಹಾಕು, ಬಿ ಹಾಕು, ಸಿ ಹಾಕು, ರೂಟು 5 5 5 ಲಾಗ್ ಸಿ ಇ ಏನಾರ ಹಾಕು. ಒಟ್ಟ ಸಿ ಹಾಕು, ವಿ ಎಸ್ ಏನಾರ ಹಾಕು. ತಿಳಿತಾ? ಅದೇನಾಗ್ತದ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ತದೆ. ರೈಟಾ? ಲಾಸ್ಟ್ ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ ಗೊತ್ತೇನಾ? ಬರ್ಕೊಡ್ರಿ. ಇಫ್ ಎ ಈಸ್ ಅ ಯೂನಿಟ್ ಮ್ಯಾಟ್ರಿಕ್ಸ್ then aij equal to 0 for all I not equal to j and aii equal to 1 for all and ai equal to 1. ಹೆಂಗ್ ಬರಿತಿರಿದ್ನ ನೋಡಿ? ನಾವು ಹೆಂಗ್ ಶಾಣೆ ಹಾಕತ್ತೀವಲ್ಲ. ಫಸ್ಟ್ ನೀವು ಮ್ಯಾಟ್ರಿಕ್ಸ್ ಬರೋದು ಅದು ಏನಂತ ಹೇಳ್ತಿದ್ದೆ, ಈಗ ನಿಮ್ಗೆ ಡೈರೆಕ್ಟ್ ಆಗಿ ಹೇಳಕತ್ತೀನಿ.
ಯೂನಿಟ್ ಮ್ಯಾಟ್ರಿಕ್ಸ್ ಬಂತಿಲ್ಲ, ಹೆಂಗ್ ಬಂತು? ಈ ಕಂಡೀಷನ್ ಪ್ರಕಾರ ಅಂತೂ ಇದು 0 0 0 0 0 0. ಇದ್ರ ಕಂಡೀಷನ್ ಪ್ರಕಾರ 1 1 1. therefore this is a I matrix, unit matrix. Right? Any doubt? ಯಾವುದು ಮತ್ತೆ ಉಳಿದು? ಇನ್ವಲ್ಯೂಟರಿ. ಕರೆಕ್ಟ್ ಅಲ್ಲ? ಇನ್ನ 3 ಮ್ಯಾಟ್ರಿಕ್ಸ್ ನೋಡ್ಬಿಟ್ರೆ ಮುಗಿದೋಯ್ತು. ಓಕೆ, ಇನ್ನ 3 ಟೈಪ್ಸ್ಗಳನ್ನ ನೋಡ್ಬಿಡೋಣ. ಬರ್ಕೊಡ್ರಿ. ಇವು 3 ಟೈಪ್ಸ್ ಅನ್ನ ಒಮ್ಮೆ ಸ್ಟಡಿ ಮಾಡ್ಬೇಕು, ಬೇರೆ ಬೇರೆ ಮಾಡ್ಬಿಡ್ರಿ. ಒಂದನೇದು ಯಾವ್ದು ಹೇಳು? ಅದಕ್ಕೆ ಹೆಸರು ಏನು ಅದಕ್ಕಂತ? ಐಡೆಮ್ ಪೊಟೆಂಟ್ ಅಂದ್ರ ಎ ಸ್ಕ್ವೇರ್ ಈಕ್ವಲ್ ಟು ಎ. ಇನ್ನೊಂದು ಇನ್ವಲ್ಯೂಟರಿ, ಫಸ್ಟ್ ಸೆಕೆಂಡ್ ಇನ್ವಲ್ಯೂಟರಿ ಎ ಸ್ಕ್ವೇರ್ ಈಕ್ವಲ್ ಟು ಐ. ಮೂರನೇದು ನಲ್ ಪೊಟೆಂಟ್ ನಿಲ್ ಪೊಟೆಂಟ್? ನಲ್ ಪೊಟೆಂಟ್ ಅಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು 0. ಏನ್ ಹೇಳ್ಕೊಡ್ತಪ್ಪ ಅಂದ್ರೆ ಒಂದು ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಇತ್ತಪ್ಪ ಅಂದ್ರೆ ಆ ಮ್ಯಾಟ್ರಿಕ್ಸ್ ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರ ಅದೇ ಬರ್ತೈತಿ. ಏನಂತಾರ? ಅದನ್ನ ತಗೊಂಡು ಅದಕ್ಕೆ ಕೊಡಿದ್ರೆ ಅದ ಬಂತಂತ ಅಂತ ಇರ್ತಾವ ಒಂದಿಷ್ಟು ಮ್ಯಾಟ್ರಿಕ್ಸ್. ಓಕೆ, ತೋರಿಸ್ಲಿ, ಎಕ್ಸಾಂಪಲ್ ತಗೊಳ್ಳಿ. ಹಾ, ಇನ್ನೊಂದಿಷ್ಟು ಕೆಲವು ಮ್ಯಾಟ್ರಿಕ್ಸ್ ಇರ್ತಾವ, ಅದನ್ನ ತಗೊಂಡು ಅದು ಕೊಡಿದ್ರೆ ಐ ಅಂತ ಇರ್ತದೆ. ಹಂಗೇನಿಲ್ಲ, ಬೇರೆ ಮ್ಯಾಟ್ರಿಕ್ಸ್ ಅದಾವ, ಕೆಲವು ಅದಾವ, ತೋರಿಸ್ತೀನಿ. ಓಕೆ, ಅವು ಏನ್ ಬರಕತ್ತದ ಐ ಅಂತಂದ್ರೆ ಅದ ಏನರ್ಥ? ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್. ಇನ್ನೊಂದು ಅದನ್ನ ತಗೊಂಡು ಅದು ಕೊಡ್ಕೊಂತ ಸತ್ತ ಬಿಡ್ತೈತೆ, ಅದೇನದು? ನಲ್ ಪೊಟೆಂಟ್. ಇದು ಐಡೆಮ್ ಪೊಟೆಂಟ್. ಐಡೆಮ್ ಪೊಟೆಂಟ್ ಅಂದ್ರ ಅದನ್ನ ತಗೊಂಡು ಅದು ಕೊಡಿದ್ರೆ ಅದ ಬರ್ತೈತಿ. ಇನ್ವಲ್ಯೂಟರಿ ಅಂದ್ರ ಅದನ್ನ ತಗೊಂಡು ಅದು ಕೊಡಿದ್ರೆ ಐ ಬರ್ತೈತಿ. ಇದು ಐಡೆಮ್ ಪೊಟೆಂಟ್ ಅಂದ್ರ ಸಾರಿ ನಿಲ್ ಪೊಟೆಂಟ್ ಅಂದ್ರ ಅದನ್ನ ತಗೊಂಡು ಅದು ಕೊಡಿದ್ರೆ ಸತ್ತ ಹೋಗ್ಬಿಡ್ತೈತಿ. ಹೇಳ್ತಾ ಎಕ್ಸಾಂಪಲ್ಸ್ ಬೇಕು? ಇಲ್ಲ ನೋಡಪ್ಪ, ಈಗ ಐತಿ ನೋಡಿ, ಇದು ಏನ್ ಕಾಣುತ್ತಲ್ಲ, ಇದು ಈ ಮ್ಯಾಟ್ರಿಕ್ಸ್ ಐತಲ್ಲ, ಇದು ಇದನ್ನ ತಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿ ಅದ ಬರ್ತೈತಿ. ಇವ್ ದೊಡ್ಡ ಮ್ಯಾಟ್ರಿಕ್ಸ್ ಐತಿ ನೋಡಿ, ಬೇಕಾದ್ರೆ ಟ್ರೈ ಮಾಡ. ಆಮೇಲೆ ಈ ಮ್ಯಾಟ್ರಿಕ್ಸ್ ಎ ಇದು, ಅದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಇನ್ನೊಂದು ಅಂತದ್ ಬರೋದು ಅದ ಬರ್ತೈತಿ, ಅದು ಆನ್ಸರ್. ಒಟ್ಟೆ ಚೇಂಜ್ ಆಗಲ್ಲ ಅವು. ಈಗ ಇದು ಒಂದು ಮ್ಯಾಟ್ರಿಕ್ಸ್ ಇದು, ಈಗ ಇದು ಮ್ಯಾಟ್ರಿಕ್ಸ್ ಇದಂತೂ ಕಾಮನ್, ಇದನ್ನು ಕಾಮನ್, ಇದು ಅದ್ರ 1 0 0 1 ಅದು ತಗೊಂಡು ಅದು ಕೊಡಿದ್ರೆ ಅದ ಬರ್ತೈತಿ. ಇದು ಅದ ಬರ್ತಾ, ಇದು ಅದ ಕೊಡ್ತೀವಿ, ಇವೆಲ್ಲ ನೆನ್ಪಿಟ್ಕೋಬೇಕು. ಇಲ್ಲ ಅಂತಂದ್ರೆ ನೋಡಿ ಎಕ್ಸಾಮ್ನಾಗ ಮಲ್ಟಿಪ್ಲೈ ಮಾಡಿ ನೋಡ್ಕೊಂಡ್ಬಿಡ್ಬೇಕು. ಇವೇ ನೀವು ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್. ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಅದು ಕಾಮನ್ ರೂಲ್ಸ್ ಹೆಂಗೈತೆ ನೋಡು. ಎ ಬಿ ಈಕ್ವಲ್ ಟು ಎ ಆಗಿತ್ತು ಅಂದ್ರ, ಬಿ ಎ ಈಕ್ವಲ್ ಟು ಬಿ ಆಗಿತ್ತು ಅಂದ್ರ ಎ ಅಂಡ್ ಬಿ ಆರ್ ಐಡೆಮ್ ಪೊಟೆಂಟ್. ಇರುತ್ತೆ ಅಂದ್ರ ಎದವನ್ ಜೊತೆಗೆ ಇನ್ನೊಬ್ಬ ಜಗಳಾಡಿ ಎ ಉತ್ತರ ಬರಕತ್ತಿತ್ತಂದ್ರ, ಇಂಟು ಅಂದ್ರೆ ಜಗಳ. ಬಿ ದವನ್ ಜೊತೆಗೆ ಎದವ ಜಗಳಾಡಿ ಬಿ ಉತ್ತರ ಬರಕತ್ತಿತ್ತಂದ್ರ ಇದ್ರ ಅರ್ಥ ಎ ಬಿ ಇಬ್ರು ಏನದಾರ ಇವರು ಐಡೆಮ್ ಪೊಟೆಂಟ್ ನ ಇರೋದಾರ ಅಂತ ಅರ್ಥ. ಹೇಳ್ತಾ ಎ ಬಿ ವಾದ ಮಾಡ್ತಾರ, ಎ ದಂಗ ಆಗ್ತೈತಿ ವಾದ. ಬಿ ಎ ವಾದ ಮಾಡಿದ್ರ ಬಿ ಹಂಗ ಆಕೈತಿ ಅಂದ್ರ ಅದ್ರ ಅರ್ಥ ಎ ಬಿ ಶಣೆ ಅದಾರ ಅಂತ ಅರ್ಥ. ಎ ಈಸ್ ಆನ್ ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಇತ್ತಂದ್ರೆ ಐ ಮೈನಸ್ ಎ ಈಸ್ ಆಲ್ಸೋ ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್. ಐ ಒಳಗೆ ಮೈನಸ್ ಎ ಮಾಡಿದ್ರು ಅದು ಐಡೆಮ್ ಪೊಟೆಂಟ್. ಎ ಬಿ ಮತ್ತು ಬಿ ಎ ಈಕ್ವಲ್ ಟು 0 ಬಂದಿತ್ತಂದ್ರ ದ ಸಮ್ ಆಫ್ ದ ಟು ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಎ ಅಂಡ್ ಬಿ ಇಸ್ ಆಲ್ಸೋ ಆನ್ ಐಡೆಮ್ ಪೊಟೆಂಟ್ ಮ್ಯಾಟ್ರಿಕ್ಸ್. ಹಂಗ ತಿಳಿತಾ? ಮುಂದೋಣ. ಹಂಗೆ ಇವೇನದ ನೋಡಿ, ಎ ಸ್ಕ್ವೇರ್ ಮಾಡಿದ್ರೆ ಐ ಬರ್ಬೇಕು. ಅದೇಂತವ್ ನೋಡು, ಇಲ್ಲ ನೋಡಿ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಐ ಬಂದ್ಬಿಡ್ತೈತಿ. ಇದು ದೊಡ್ಡ ಕಾಣಕತ್ತಿ ನೋಡಿ, ಏನೇನೋ ಒಳ ಕಾಣಕತ್ತಿಲ್ಲ. ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರ್ತೈತಿ. ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಸಾರಿ ಅದೇ ಅಂದ್ರಲ್ಲ, ಐ ಬರ್ತೈತಿ. ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಐ ಬರ್ತೈತಿ. ಚೆಕ್ ಮಾಡಿರ್ಬೇಕಾರೆ ನಿಮ್ ಕ್ಯಾಲ್ಸಿ ಒಳಗೆ ಚೆಕ್ ಮಾಡಿರ್ಬೇಕು, ನೀವು ಮಾಡಂಗಿಲ್ಲ, ನನಗೆ ಗೊತ್ತೈತಿ. ನಿಲ್ ಪೊಟೆಂಟ್ ಮ್ಯಾಟ್ರಿಕ್ಸ್. ನಿಲ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಇದನ್ನ ತಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರಬೇಕು? 0 ಬಂದು. ಇನ್ ತಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಇನ್ ತಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಇದನ್ನ ಅದಕ್ಕೆ ತಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಈ ನೋಡು, ಏನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತಂದ್ರ ಎ ಸ್ಕ್ವೇರ್ ನ ಎ ಮಾಡಿದ್ರು 0 ಬರ್ತೈತಿ, ಎ ಕ್ಯೂಬ್ ನ ಎ ಮಾಡಿದ್ರು 0 ಬರ್ತೈತಿ. ಅಂದ್ರೆ ಎ ಪವರ್ ಎಮ್ ಈಕ್ವಲ್ ಟು 0 ಅಂದ್ಬಿಡ್ಬೋದು. ಅರ್ಥಾಯ್ತಾ? ಓಕೆ, ದಿಸ್ ಇಸ್ ವಾಟ್ ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್. ಇದ್ರ ಜೊತೆಗೆ ಇನ್ನೊಂದು ನೆನ್ಪಿಟ್ಕೋಬೇಕು, ಯಾವ್ದಂದ್ರ ಬರ್ತೈತಿ, ಎಲ್ಲ ಬರ್ತಾವ. ಇದ್ರೊಳಗಡೆ ಈಗ ಎ ಇಂಟು ಎ ಈಕ್ವಲ್ ಟು 0 ಬಂದಿತ್ತಾ ಅಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು 0 ಆತ. ಹಂಗಾರೆ ಈ ಕಡೆ ಎ ಮಲ್ಟಿಪ್ಲೈ ಮಾಡಿ ಈ ಕಡೆ ಎ ಮಲ್ಟಿಪ್ಲೈ ಮಾಡಿದ್ವಿ ಎ ಕ್ಯೂಬ್ ಆತ, ಇದು 0 ಆಯ್ತು. ಮತ್ತೆ ಆ ಕಡೆ ಈ ಕಡೆ ಮಲ್ಟಿಪ್ಲೈ ಮಾಡಿದ್ವಿ ಎ ಪವರ್ 4 ಆತ, ಇದು 0 ಆಯ್ತು. ಅಂದ್ರೆ ಎ ಪವರ್ ಎಮ್ ಈಕ್ವಲ್ ಟು 0. ಇವು ಬರಂಗಿಲ್ಲ, ಹಂಗ ಈ ಕಡೆ ಹಂಗೆ ಬರಂಗಿಲ್ಲ. ಆಯ್ತಾ? ಇದ್ರ ಜೊತೆಗೆ ಇನ್ನೊಬ್ಬ ಭಾಳ ಚಲೋ ಶಾಣೆ ಇದ್ದಾವ, ಅದನ್ನ ಅವನಿಗೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂತಾರೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದ್ರ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಎ ಈಕ್ವಲ್ ಟು ಐ. ಇದಕ್ಕೆ ನಾ ಏನ್ ಹೆಸರಿಟ್ಟು ಗೊತ್ತೇನು? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.
ಯಾಕಂದಿದ್ನ ಆಡಿಸಿ ನೋಡು ಬೀಳಿಸಿ ನೋಡು. ಉರುಳಿ ಹೋಗೋದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು A ಒಂದು ಮ್ಯಾಟ್ರಿಕ್ಸ್ ಇತ್ತು ಅಂತ ತಿಳ್ಕೊ, ಇದನ್ನ ಬಿಡಿಸ್ ಟ್ರಾನ್ಸ್ಪೋಸ್ ಮಾಡಿದ್ವಿ ಅಂದ್ರೆ ರೋನ ಕಾಲಮ್ನ ರೋ ಮಾಡು, ಅವೆರಡು ಮಲ್ಟಿಪ್ಲೈ ಮಾಡು, ನಿನಗೆ I ಬರ್ತೈತಿ. ಒಂದು ಮ್ಯಾಟ್ರಿಕ್ಸ್ ತಗೊಂಡು ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಆನ್ಸರ್ I ಬರ್ತೈತಿ. ಆಯ್ತಾ? ಇವುಗಳ ಮೇಲೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಆಯ್ತಾ? ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮುಗಿಸಿದ್ವಿ. ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನ್ ಡೌಟ್ ಇಲ್ಲ? ಓಕೆ, ನಿಮ್ಗೆ ಒಂದು ಸ್ವಲ್ಪ ನೋಟ್ಸ್ ಓದಿ ತೋರಿಸ್ಬಿಡ್ತೀನಿ, ಅದರೊಳಗಡೆ ಏನೇನು ಇಂಪಾರ್ಟೆಂಟ್ ಅಂತೇಳಿ ನೋಡ್ಕೊಂಬಿಡ್ರಿ. ಓಕೆ, ಲೀನಿಯರ್ ಆಲ್ಜಿಬ್ರಾ ಅಂದ್ರೆ ಏನು ಹೇಳಿದ್ದೆ? ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಒಳಗೆ ರಿಯಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಹೇಳಿದ್ನಿಲ್ಲ? ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದ್ನ? ಆಮೇಲೆ ರೋ ಮ್ಯಾಟ್ರಿಕ್ಸ್ ಹೇಳಿನಿ, ಕಾಲಮ್ ಮ್ಯಾಟ್ರಿಕ್ಸ್ ಹೇಳಿನಿ, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹೇಳಿನಿ, ಸಿಮೆಟ್ರಿಕ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಳಿನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ ತಕ್ಷಣ ನಿಮ್ಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದ್ರೆ ಅಂತ ಹೇಳಿನಿ. ಪ್ರಿನ್ಸಿಪಲ್ ಡಯಾಗ್ನಲ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಹೇಳಿನಿ. ನೆಕ್ಸ್ಟ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಒಂದಿಷ್ಟು ಫಾರ್ಮುಲಾ ಅದಾವ, ಇವು ಪ್ರಾಪರ್ಟೀಸ್ ಅದಾವ, ಇವನು ಸ್ವಲ್ಪ ಹಾಕ್ರಿ. ನೆಕ್ಸ್ಟ್ ಇದಾದ್ಮೇಲೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿನಿ. ನೆಕ್ಸ್ಟ್ ಇದಾದ್ಮೇಲೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ಅದಾವ. ಎ ಡಯಾಗ್ನಲ್ ಇತ್ತು, ಬಿ ಡಯಾಗ್ನಲ್ ಇತ್ತು ಅಂದ್ರೂ ಇದನ್ನು ಡಯಾಗ್ನಲ್ ಇರ್ತೈತಿ. ಎ ಪ್ಲಸ್ ಬಿ ಡಯಾಗ್ನಲ್ ಇರುತ್ತೆ, ಎ ಮೈನಸ್ ಬಿ ಡಯಾಗ್ನಲ್ ಇರುತ್ತೆ, ಎ ಸ್ಕ್ವೇರ್ ಡಯಾಗ್ನಲ್ ಇರುತ್ತೆ, ಎ ಪವರ್ ಎಮ್ ಡಯಾಗ್ನಲ್ ಇರುತ್ತೆ, ಎ ಪವರ್ ಟ್ರಾನ್ಸ್ಪೋರ್ಟ್ ಡಯಾಗ್ನಲ್ ಇರುತ್ತೆ, ಎ ಟ್ರಾನ್ಸ್ಪೋರ್ಟ್ ಡಯಾಗ್ನಲ್ ಇರುತ್ತೆ, ಅಡ್ಜಸೆಂಟ್ ಡಯಾಗ್ನಲ್ ಇರುತ್ತೆ, ಡಯಾಗ್ನಲ್. ನೀ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನಾರ ಮಾಡೋ ಡಯಾಗ್ನಲ್ ಇರುತ್ತೆ. ಧಯಾನ ಅಂತ ಒಂದು ಹಾಡು ಕನ್ನಡದಾಗ ಹಂಗದ. ಹೌದಾ? ಏನಾರ ಮಾಡಿ ನೋಡು, ಸ್ಕ್ವೇರ್ ಮಾಡು, ಎರಡರ ಮಾಡು, ಇಂಟು ಒಂದು ಬಿಟ್ಟು ಏನಾರ ಮಾಡ್ಕೋ, ಅದೆಲ್ಲ ಏನಿರ್ತೈತಿ ಡಯಾಗ್ನಲ್ 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 ಡಯಾಗ್ನಲ್. ಅದಕ್ಕೆ ನಾನು ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಳಿಲ್ಲ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿ ನೋಡಿ, ಇಲ್ಲೆಲ್ಲ ಇವ್ನು ಬರ್ದಿರ್ತಾರೆ ಅವ್ರು, A I J ಅಂತೇಳಿ ಹೆಂಗ್ ಬರೀತಾರಲ್ಲ ಅದನ್ನೆಲ್ಲ ಬರೆಯೋ ಪ್ರಾಪರ್ಟಿ ನೆನ್ಪಿಡ್ಬೇಕು. ನೋಡು, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಏನಂತ ಬರೀತಾರ, ಇವು ಬೈ ಹಾಟ್ ಹಾಕ್ಬೇಕು ಇವನ್ನ. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿನಿ. ಸ್ಟ್ರಿಕ್ಟ್ಲಿ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದೆ. ಹೌದಾ? ನೆಕ್ಸ್ಟ್ ಟ್ರಾನ್ಸ್ಪೋಸ್ ಪ್ರಾಪರ್ಟಿ ನೋಡು, ಎ ಹಿಂಗಿತ್ತು ಅದನ್ನ ಬಿಳಿಸಿದಿ ಮತ್ತೆ ಎಬಿಸಿದಿ ಅಂತಂದ್ರ ಮತ್ತೆ ಎ ಆಗ್ತೈತೆ ಅದು. ಇಲ್ಲ, ಹಂಗ ಒಂದಿಷ್ಟು ಪ್ರಾಪರ್ಟೀಸ್ ಅದಾವ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದೆ. ಪ್ರಾಪರ್ಟೀಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಳಿದೆ. ಐಡೆಂಪೋಟೆಂಟ್ ನಿಲ್ಪೋಟೆಂಟ್ ಇನ್ವಲ್ಯೂಟರ್ ಮ್ಯಾಟ್ರಿಕ್ಸ್ ಹೇಳಿದೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಹೇಳಿದೆ. ಇವು ಕಾಂಜುಗೇಟ್ ಮ್ಯಾಟ್ರಿಕ್ಸ್ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಬಿಕಾಸ್ ಅವು ಎದ್ರೊಳಗೆ ಬರ್ತಾವ, ಕಾಂಪ್ಲೆಕ್ಸ್ ಮ್ಯಾಟ್ರಿಕ್ಸ್ ಒಳಗೆ ಬರ್ತಾವೆ. ನಾವು ಏನು ಮುಗಿಸಿದ್ವಿ ಈಗ? ರಿಯಲ್ ಮ್ಯಾಟ್ರಿಕ್ಸ್ ಗಳನ್ನ ಸಂಪೂರ್ಣವಾಗಿ ಮುಗಿಸಲಾಗಿದೆ. ಇದು ಮುಗಿದ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ದ ಮ್ಯಾಟ್ರಿಕ್ಸ್ ಮುಂದಕ್ಕೆ ಹೋಗೋಣ. ಮುಂದಿನ ವಿಡಿಯೋಗಳು ಆಲ್ಜಿಬ್ರಾ ಮಾಡೋಣ. ಓಕೆ, ನೆಕ್ಸ್ಟ್ ವಿ ವಿಲ್ ಸ್ಟಡಿ ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸಸ್. ಆಪರೇಷನ್ಸ್ ಆನ್ ಮ್ಯಾಟ್ರಿಕ್ಸಸ್ ಅಂದ್ರೆ ಮ್ಯಾಟ್ರಿಕ್ಸ್ ಜೊತೆಗೆ ಆಟ ಆಡೋದು. ಫಸ್ಟ್ ಏನು ಯೋಚನೆ ಮಾಡೋಣ, ಮ್ಯಾಟ್ರಿಕ್ಸ್ ಅಂತಂದ್ರೆ ಯಾವ ಆರ್ಡರ್ ಒಳಗೆ ಇರಬೇಕು? ಎಮ್ ಕ್ರಾಸ್ ಎನ್ ಒಳಗೆ ರೆಕ್ಟಾಂಗಲ್ ಇರ್ಬೇಕಂತ ಏನು ರೂಲ್ ಇಲ್ಲ. ಓಕೆ, ಈಗ ನೋಡು, ಇದು ಒಂದು ಮ್ಯಾಟ್ರಿಕ್ಸ್ ಅಪ್ಪ. ಏನಿದು 1 2 1 3 5 6. ಹೌದಾ? ಇದು ಒಂದು ಮ್ಯಾಟ್ರಿಕ್ಸ್ 1 2 5 6. ಇನ್ನೊಂದು ಮ್ಯಾಟ್ರಿಕ್ಸ್ ಐತೆ 1 5 1 1 1 5. ಇದು ಒಂದು ಮ್ಯಾಟ್ರಿಕ್ಸ್ ಕರೆಕ್ಟಾ? 1 5 1 1 6 2 0 1 5. ಇದು ಒಂದು ಮ್ಯಾಟ್ರಿಕ್ಸ್. ಇದು ಆರ್ಡರ್ ಎಷ್ಟು? ಇದ್ರದ್ದು 3 into 2. ಇದು 2 into 2. ಇದು 2 into 3. ಇದು 3 into 3. ಓಕೆ, ರೈಟ್. ಈಗ ಕಾನ್ಸ್ಟಂಟ್ ಮಲ್ಟಿಪ್ಲಿಕೇಶನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಹೆಡ್ಡಿಂಗ್ ಹಾಕ್ರಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಟು ದ ಮ್ಯಾಟ್ರಿಕ್ಸ್. ಹೆಂಗಪ್ಪ ಅಂದ್ರೆ ನೋಡು, ಇಫ್ ಎ ಇಸ್ ಒಂದು ಮ್ಯಾಟ್ರಿಕ್ಸ್ ಅಪ್ಪ, 1 5 7 1 0 2. ಎಷ್ಟಿದೆ ಆರ್ಡರ್ ಮ್ಯಾಟ್ರಿಕ್ಸ್? 3 into 2. ಇದಕ್ಕೆ ನಾನು ಏನಾದರೂ 5 into A ಮಾಡ್ಬೇಕಾಗಿತ್ತಂದ್ರ ಅವಾಗ ಏನಕ್ಕೈತಿ? ಇದು 5 ಒಳಗೆ ಹೋಗೈತಿ, ಹೌದಲ್ಲ? 5 25 35 5 0 10. ಓಕೆ, ಹೆಂಗಾಗ್ತದೆ? ಏನು ಮಾಡಿದ್ನ ಈಗ? 5ನ ಒಳಗೆ ಕಳಿಸಿ ಎಲ್ಲಾ ಎಲಿಮೆಂಟ್ಸ್ಗೆ ಇಂಟು ಮಾಡಿದ್ವಿ. ಬಟ್ ನೆನ್ಪಿಟ್ಕೊಡ್ರಿ, ಎಲ್ಲಾ ಎಲಿಮೆಂಟ್ಸಿಗೆ, ಒಂದೇ ಎಲಿಮೆಂಟ್ಗೆಲ್ಲ, ಒಂದು ರೋಕಲ್ಲ, ಒಂದು ಕಾಲಮ್ಗಲ್ಲ, ಎಲ್ಲಾ ಎಲಿಮೆಂಟ್ಸಿಗೂ ಮಲ್ಟಿಪ್ಲೈ ಆಗಬೇಕು. ಓಕೆ, ಇನ್ನೊಂದಿತ್ತು ನೋಡಪ್ಪ ಮ್ಯಾಟ್ರಿಕ್ಸ್. ಈಗ ನೋಡಿದ್ರು A is equal to ಹಿಂಗೈತಿ 5 10 15 35 0 85 ಐತಿ. ಇದ್ರೊಳಗೆ ಏನಾರ ಕಾಮನ್ ತೆಗಿಬೋದು? 5 ಕಾಮನ್ ತೆಗೆದ್ರೆ ಏನು ಉಳಿತೈತಿ ನೋಡ್ರೊಳಗೆ? 1 2 3 7 0. ಇದು 17. 17 5 85. 16 ಅಲ್ಲ, 17 ಆಗುತ್ತಾ? ಓಕೆ, ರೈಟ್. ಈಗ ಕಾಮನ್ ತೆಗೆದು ಹಿಂಗೆ ಬರೀಬೋದಲ್ಲ, ಹಂಗಾರೆ ಇದೇನಾಯ್ತದೆ? ಎ ಇಸ್ ಈಕ್ವಲ್ ಟು ಹಿಂಗ. ಅಂದ್ರೆ ನೀನು ಕಾಮನ್ ತೆಗಿಬೇಕಿತ್ತಂದ್ರೆ ಎಲ್ಲಾರ್ಲಿಂದ ಕಾಮನ್ ತೆಗಿಬೇಕು. ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ಎಲ್ಲಾರ್ಗೂ ಮಲ್ಟಿಪ್ಲೈ ಮಾಡ್ಬೇಕು, ಒಬ್ಬರಿಗೆ ಬಿಟ್ಟು ಒಬ್ಬರಿಗೆ ಮಾಡಕ್ ಬರಂಗಿಲ್ಲ. ಈಗ ಅಕಸ್ಮಾತ್ ಇದೇನ್ರ 1 ಇತ್ತಂದ್ರೆ ಎಲ್ಲ ಕಾಮನ್ ತೆಗಿಬೋದನ? ಬರಂಗಿಲ್ಲ. ಅರ್ಥಾಯ್ತಾ? ಬರಂಗಿಲ್ಲ. ಅದನ್ನ ತೆಗಿಬೇಕಿತ್ತಂದ್ರೆ ಎಲ್ಲ, ಇಲ್ಲ ಅಂದ್ರೆ ಬೇಕಾದ್ರೆ ನೀ ಏನ್ ಮಾಡಿದ್ನ 1/5 ಮಾಡ್ತೀನಿ.
ಹಂಗೆ ಮಾಡಿ ಇದು ಮಾಡ್ಬೇಕು. ತಿಳಿತಾ? ಕಾಮನ್ ತೆಗಿಬೇಕಿತ್ತು ನೀ ಅಂತಂದ್ರೆ ಆ ಟೈಪ್ ಅರೇಂಜ್ಮೆಂಟ್ ಮಾಡ್ಕೊಂಡು ತೆಗಿಬೇಕು. ಇದಕ್ಕೇನಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿ. ಒಂದು ಆಟ ಆಯ್ತಾ? ಇದು ಒಂದು ಆಟ, ಒಂದು ಆಪರೇಷನ್. ಎರಡನೇ ಆಪರೇಷನ್ ಏನಂತಂದ್ರೆ ರೂಲ್ಸ್ ಏನು ತಡಿ. ಫಸ್ಟ್ ಒಂದೇ ಆಟದ ರೂಲ್ಸ್ ಏನು ಹೇಳು? ಒಂದೇ ಆಟದ ರೂಲ್ಸ್ ಏನು ಹೇಳು? ಯಾವುದೋ ಒಂದು ಸ್ಕೇಲಾರ್ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ಎಲ್ಲಾರ್ಗೂ ಮಲ್ಟಿಪ್ಲೈ ಮಾಡಬೇಕು. ಕಾಮನ್ ತೆಗಿತೀನಿ ಅಂದ್ರೆ ಎಲ್ಲಾರ್ಲಿಂದ ತೆಗಿಬೇಕು. ಇದು ಒಂದು ರೂಲ್. ಎರಡನೇ ಆಟ ಯಾವ್ದಂದ್ರೆ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೂಡಿಸೋದು. ಎ ಒಂದು ಮ್ಯಾಟ್ರಿಕ್ಸ್ ಇತ್ತಂದ್ರೆ ಬಿ ಒಂದು ಮ್ಯಾಟ್ರಿಕ್ಸ್ ಕೂಡಿಸೋದು. ಇದಕ್ಕೆ ರೂಲ್ ಏನಪ್ಪಾ ಅಂತಂದ್ರೆ ಆರ್ಡರ್ ಸೇಮ್ ಇರಬೇಕು. ಈ 1 5 1 7 2 1 ಇತ್ತಂದ್ರೆ ಇನ್ನೊಂದು ಮ್ಯಾಟ್ರಿಕ್ಸ್ ಕೂಡಿಸ್ತಿದ್ದೀನಿ ಅಂತಂದ್ರೆ 1 5 8 1 0 2 ಇದನ್ನ ಕೂಡಿಸ್ತೀನಿ ಅಂದ್ರೆ ಎರಡರ ಆರ್ಡರ್ ನೋಡಿದ್ರೆ ಆರ್ಡರ್ ಎಷ್ಟು? 3 into 2. ಇದ್ರ ಆರ್ಡರ್ ಎಷ್ಟು? 3 into 2. ಕೂಡಿಸಿದ್ರೆ ಏನು ಬರ್ತೈತಿ? ಆರ್ಡರ್ ಎಷ್ಟು ಬರ್ತೈತಿ? ಅಲ್ಲ, ಆರ್ಡರ್ನು 3 into 2 ನ ಬರಬೇಕು. ಕೂಡಿಸೋದು ಹೆಂಗೀಗ? 1ಗೆ 1 2, 5ಕ್ಕೆ 5 10, 1ಕ್ಕೆ 8 9, 7ಕ್ಕೆ 1 8, 2 0 2, 1 2 3. ಹಂಗಾರ ಈ ಸೆಕೆಂಡ್ ಪ್ಲೇ ಎರಡನೇ ಆಟದ ರೂಲ್ಸ್ ಏನು? ಆರ್ಡರ್ ಸೇಮ್ ಇದ್ರೆ ಮಾತ್ರ ಕೂಡಿಸಬಹುದು. ಹಂಗಾರೆ ಒಂದನೇ ಆಟ ಎರಡನೇ ಆಟ ಕೂಡಿಸಿ ಒಂದು ಕ್ವಶನ್ ಕೊಡ್ಲಿ, ಬರ್ಕೊಡ್ರಿ. ಇಫ್ ಎ ಇಸ್ ಈಕ್ವಲ್ ಟು 1 2 7 6, then find 5a plus 7. 5a plus 7a. ಏನ್ ಮಾಡ್ತೀರಿ? 5 1 2 7 6 plus 7 1 2 7 6. therefore 5 10 35 30 plus 7 14 49 7 42. ಅವಾಗಿಂದ ಕೂಡಿಸ್ತಿ 12 24 9 5 14 1 40 84 84 72. ಓಕೆನಾ? ಏನ್ ಮಾಡಿದೆ ಈಗ ನಾನು? ಹಿಂಗ ಕೂಡಿಸಿದೆ. ಏನು ಡೌಟ್? ನೋ ಡೌಟ್. ಇನ್ನೊಂದು ಕ್ವಶನ್ ಕೊಡ್ಲಿ, ಮಾಡ್ರಿದ್ನ. ಇಫ್ ಎ ಇಸ್ ಈಕ್ವಲ್ ಟು 1 2 7 2, ದೆನ್ ಫೈಂಡ್ ಎ ಪ್ಲಸ್ 5a plus 7. ಇಷ್ಟು ಮಾಡಿ. ಈಗ ಹೆಂಗ್ ಮಾಡ್ತಿ? 5 1 2 7 2 plus 7 5 10 35 10 plus 7. ಏನ್ ಮಾಡೋದು ಮುಂದೆ? ಇಷ್ಟೇ. ತಪ್ಪು. ಅವಾಗ ಯೋಚನೆ ಮಾಡಬೇಕು. ರೂಲ್ ನಂಬರ್ 1 ನೆನ್ಪಿಟ್ಕೊಡ್ರಿ. ಮ್ಯಾಟ್ರಿಕ್ಸ್ಗೆ ನಂಬರ್ನ ಕೂಡ್ಸಕ್ ಬರಲ್ಲ. ಏನ್ ರೂಲ್ ನಂಬರು? ಒಂದು ಮ್ಯಾಟ್ರಿಕ್ಸ್ಗೆ ನಂಬರ್ನ ಮಲ್ಟಿಪ್ಲೈ ಮಾಡ್ಬೋದು. ಮ್ಯಾಟ್ರಿಕ್ಸ್ ಏನ್ ಮಾಡ್ಬೋದು? ನಂಬರ್ನ ಮಲ್ಟಿಪ್ಲೈ ಮಾಡ್ಬೋದು. ಮ್ಯಾಟ್ರಿಕ್ಸ್ಗೆ ನಂಬರ್ನ ಕೂಡ್ಸಕ್ ಬರಂಗಿಲ್ಲ. ಹಾ, ಇಲ್ಲಪ್ಪ ನೀ ಕೂಡ್ಸಬೇಕಾ ಅಂತ ರೂಲ್ ಹಾಕಿದ್ರ ನೀನು ಏನ್ ಮಾಡ್ಬೋದು ಅಂದ್ರೆ ಈ 7 ಪಕ್ಕಕ್ಕೆ ಐ ಬರ್ಕೋಬಹುದು. ಏನ್ ಬರ್ಕೋಬೇಕು? ಐ ಬರ್ಕೋಬೇಕು. ಬರೋದು ಏನ್ ಮಾಡ್ಬೋದು? ನೀನು ಕೂಡಿಸ್ಬೋದು. ಮಗರ್ ಕೂಡಿಸಿದ್ರೆ ಏನಾಗ್ತದೆ ನೋಡಿ, ಇದು 1 0 0 1. ಹಾಗಾದ್ರೆ ಇದೇನಾಗ್ತದೆ 7 0 0 7. ಅವಾಗ ಈಗ ಬರೀ 7 + 5 + 7 12 10 35 17. ಬಂತಿಲ್ಲ ಆನ್ಸರ್? ದಿಸ್ ಈಸ್ ಯುವರ್ 5a plus 7 ಐ ಅಂತ ಬರ್ಕೋಬಹುದು. ಏನು ಡೌಟ್? ನೋ ಡೌಟ್. ನೆಕ್ಸ್ಟ್ ಇನ್ನೊಂದು ಮಾಡ್ಬಿಟ್ರೆ ಸಾಕು ಜಲ್ದಿ. ಇಫ್ ಎ ಇಸ್ ಈಕ್ವಲ್ ಟು 1 5 7 1, ದೆನ್ ಫೈಂಡ್ ಎ ಪ್ಲಸ್ 6. ಎ ಪ್ಲಸ್ 6 ಮಾಡು. 1 5 7 1. ಇನ್ 6 ಏನ್ ಮಾಡ್ಬೇಕೀಗ? 6 0 0 6. ಅವಾಗ 7 5 7 7. ಕರೆಕ್ಟಾ? ಏನು ಡೌಟ್? ಓಕೆ, ಇನ್ನೊಂದು ಮಾಡಿಬಿಟ್ರೆ ಲಾಸ್ಟ್ ಒಂದು. ಬಿ ಇಸ್ ಈಕ್ವಲ್ ಟು 1 2 1 3 7 1. ಹಿಂಗಿತ್ತಂದ್ರೆ ಬಿ ಪ್ಲಸ್ 8 ಮಾಡ್ರಿ. ಫೈಂಡ್ ಬಿ ಪ್ಲಸ್ 8. ಏನ್ ಮಾಡ್ತೀರಿ? ಬರಿ ಬಿ ಅಂದ್ರೇನು? 1 2 1 3 7 1 ಪ್ಲಸ್ ಇದನ್ನೇನ್ ಮಾಡ್ತಿ? 0 1 0 0 1. ಯಾರು ಹೇಳಿದ್ರು? ಬರಂಗಿಲ್ಲ. ಇದು ಬಿ ಪ್ಲಸ್ 8 ಐ ಮಾಡ್ಕೊಂಡ್ರ 5 ಯೂನಿಟ್ ಏನಕೈತಿ? 5 3 into 3 ಇರ್ತೈತಿ, 2 into 2 ಇರ್ತೈತಿ. ಇವ ಏನದ? ನೀವ 3 into 2 ಅದನ್ನ. ಇವನಂತ ಐ ಸಿಗಂಗಿಲ್ಲ. ಇದ್ರ ಆರ್ಡರ್ ಏನೈತಲ್ಲ ಇಂಥ ಐ ನಮಗೆ ಸಿಗಂಗಿಲ್ಲ. ಹಂಗಾರ ಇದು ಮಾಡಕ್ ಬರಂಗಿಲ್ಲ. ತಿಳಿತಾ? ಅಂತಾವ್ ಬರಂಗಿಲ್ಲ. ಅದಕ್ಕೆ ಹುಷಾರಾಗಿ ಎಲ್ಲದಕ್ಕೂ ಬರ್ತಾವಂತ ಎಲ್ಲದಕ್ಕೆ ಮಾಡಕ್ ಬರಂಗಿಲ್ಲ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು. ತಿಳಿತಾ? ಓಕೆ, ಈಗಿನ್ನ ಮೂರನೇ ಆಟ ಸಬ್ಸ್ಟ್ರಾಕ್ಷನ್.
ಸಬ್ಸ್ಟ್ರಾಕ್ಷನ್ ನಾ ಏನು ಹೇಳಂಗಿಲ್ಲ, ಎಲ್ಲ ಸೇಮ. ಆಗಲ್ಲ ಏನು ಮಾಡಿದಿಲ್ಲ, ಪ್ಲಸ್ ಇದ್ದಲ್ಲಿ ಮೈನಸ್. ಓಕೆ ರೈಟ್. ನಾಲ್ಕನೇ ಆಟ ಮಲ್ಟಿಪ್ಲಿಕೇಶನ್. ಅಮ್ಮ ಬಂತು ನೋಡಿ. ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾರೆ, 100% ಅಲ್ಲ 200% ಫಿಕ್ಸ್ ಕ್ವಶನ್. ಅಥವಾ ಮಲ್ಟಿಪ್ಲಿಕೇಶನ್ ಬಂದ್ರೆ ಮುಂದೆ ಎಲ್ಲ ಇಡೀ ಮ್ಯಾಟ್ರಿಕ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಚಂದ ಕಲಿಯಮಿಗೆ ಮಾಡ್ತೀರಿ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ರೂಲ್ ಏನಂತ ನೋಡೋಣ. ಫಸ್ಟ್ ರೂಲ್ ಏನು ಗೊತ್ತೇನಾ ನೋಡಿ. ಒಂದು ಯಾವುದೋ ಒಂದು ಮ್ಯಾಟ್ರಿಕ್ಸ್ 3x2 ಇತ್ತು ಅಂತ ತಿಳ್ಕೊ. ಅದನ್ನ ಬಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ, ಇದು ಹಿಂಗೆ ಬರ್ಕೊ, ಎಂ ಕ್ರಾಸ್ ಪಿ ಇತ್ತು ಅಂತ ತಿಳ್ಕೊ. ಅದು ಬಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪಿ ಕ್ರಾಸ್ ಎನ್ ಇರ್ಬೇಕದು. ಅಂದ್ರೆ ಅದರ ಅರ್ಥ ಅಕ್ಕನ ಕ ಮತ್ತು ಅಕ್ಕನ ಅ ಸೇಮ್ ಇರ್ಬೇಕು. ಈ ಅಕ್ಕಳ ಕ ಈ ಅಕ್ಕಳ ಅ ಇವರಿಬ್ರು ಸೇಮ್ ಇರ್ಬೇಕು. ಅಂದಾಗ ಮಾತ್ರ ಮಲ್ಟಿಪ್ಲಿಕೇಶನ್ ಬರುತ್ತೆ, ಇಲ್ಲಾಂದ್ರೆ ಬರಂಗಿಲ್ಲ. ಬರಲ್ಲ. ಹೆಂಗ ಎನ್ ಪಿ ಬರಲ್ಲ. ರೂಲ್ ಇಷ್ಟೇ, ಇವ್ರದ್ದು ಲಾಸ್ಟ್ನೇದವ್ರದ್ದು ಇವ್ರದ್ದು ಫಸ್ಟ್ನೇದವ್ರದ್ದು. ಅಂದ್ರೆ ಇವ್ರದ್ದು ಕಾಲಮ್ಸ್, ಒಂದೇ ಮೆಟ್ರಿಕ್ಸ್ ಕಾಲಮ್ಸ್, ಈ ಮೆಟ್ರಿಕ್ಸ್ ರೋಸ್ ಏನಿರ್ಬೇಕು, ಸೇಮ್ ಇರ್ಬೇಕು. ಅಂದ್ರೆ ಮಾತ್ರ ಮಲ್ಟಿಪ್ಲಿಕೇಶನ್ ಆಗ್ತದ. ಓಕೆ, ಹಿಂಗ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಸೊಸೆ ಅಕ್ಕ ಅವ್ರ ಏನ್ ಬರ್ತಾನಲ್ಲ ಸಿ, ಆ ಸಿದ್ ಮ್ಯಾಟ್ರಿಕ್ಸ್ ಎಂ ಕ್ರಾಸ್ ಎನ್ ಇರ್ತೈತಿ. ಪಿ ಪಿ ಗಾಯಬ ಆಗ್ಬಿಡ್ತಾವ. ಹೇಳ್ತಾ ಓಕೆ. ನನಗೆ ಮಲ್ಟಿಪ್ಲಿಕೇಶನ್ ಮಾಡಬೇಡ್ರಿ, ಜಸ್ಟ್ ನನಗೆ ಹೇಳ್ತಾ ಹೋಗ್ರಿ. ಇಫ್ ಎ ಆಫ್ 5x2 ಅಂಡ್ ಬಿ ಆಫ್ 7x2 ಮಲ್ಟಿಪ್ಲೈ ಮಾಡಕ್ ಬರ್ತಾ ಇಲ್ಲ, ಬರಲ್ಲ ಪಕ್ಕ. ಓಕೆ, ಎದ್ದು 1x2 ಅದ, ಬಿ ಇದ್ದು 2x7 ಅದ, ಮಾಡಕ್ ಬರ್ತಾ ಇಲ್ಲಿ 7 ಐತು. ಇಷ್ಟ ನೋಡ್ಬೇಕು ನೀವು, ಅವು ಯಾಟ್ರ ಇರ್ಲಿ ಅವು, ತಿಳಿತಲ್ಲ. ಓಕೆ, ಉಲ್ಟಾ ಮಾಡಕ್ ಬರ್ತಾನ, ಬಿ ಕ್ರಾಸ್ 7x2 ಇಂಟು ಎ ಕ್ರಾಸ್ 1x2 ಬರಂಗಿಲ್ಲ. ಹಂಗಾರೆ ಎ ಬಿ ಮಾಡಿದ್ವಿ ಅಂತಂದ್ರ ಬಿ ಎ ಬರ್ತಾ ಅಂತ ಹೇಳಿ ರೂಲ್ಸ್ ಇಲ್ಲ. ಎ ಬಿ ಮಾಡಿದ್ರ ಬಿ ಎ ಬರಬೇಕಂತ ಏನು ರೂಲ್ ಇಲ್ಲ. ಹೇಳ್ತದ. ಓಕೆ, ಈಗ ಹಾಗಾದ್ರ ಈ ಒಂದು ಮೆಟ್ರಿಕ್ಸ್ ಏನ್ ಬರ್ತೈತಿ, ಇವ್ರಿಬ್ರು ಮಲ್ಟಿಪ್ಲೈ ಮಾಡಿದಾಗ ಬರಂಗಿಲ್ಲ, ಇದು ಮಲ್ಟಿಪ್ಲಿಕೇಶನ್ ಬರಂಗಿಲ್ಲ ಇದು. ಓಕೆ, ಇದ್ರ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಬರ್ತದೆ, 1 ಇಂಟು 7 ಬರ್ತಾ ಅರ್ಥದ. ಓಕೆ, ಹಂಗಾರ ಈ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನಂತ ನೋಡೋಣ. ಓಲಿ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಇದು ಕೇಳಿದ ಕ್ವಶನ್ ನೋಡ, ಫ್ರೇಮ್ ಮಾಡ್ತೀನಿ ನೋಡಿ ಕ್ವಶನ್. ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಅಂಡ್ ಎಮ್ ವ್ಯಾಲ್ಯೂ ಎನ್ ವ್ಯಾಲ್ಯೂ ಹೇಳ್ರಿ. ಹೆಂಗ ಇಲ್ಲಿ ಮಲ್ಟಿಪ್ಲೈ ಮಾಡ್ಯಾರ ಅಂದ್ರ ಎಕ್ಸ್ ಇಕ್ವಲ್ ಟು ಏನ್ ಹಾಕ್ಬೇಕು, 2. ಇದು 2 ಆಯ್ತು. ಎಮ್ ಇಕ್ವಲ್ ಟು 3, ಎನ್ ಇಕ್ವಲ್ ಟು 5. ಪಕ್ಕ ರೈಟ್, ವೆರಿ ಗುಡ್. ಇನ್ನೊಂದು ಕೊಡ್ಲಿ ಹಿಂಗ. Find m, n, x, y. ಎಮ್ ಎಷ್ಟು, 0 ಬಂತ. ಎಸ್ ಆರ್ ನೋ, ಬಿಕಾಸ್ ದಿಸ್ ಇಸ್ ಪ್ಲಸ್. ಇದನ್ನ ಕೂಡಿಸ್ಬೇಕಾದ್ರೆ ರೂಲ್ ಏನೈತಿ, ಸೇಮ್ ಇರ್ಬೇಕು, ಇವ್ರಿಬ್ರು ಸೇಮ್ ಇರ್ಬೇಕು. ಅಂದ್ರೆ 3 2 ಐತೆ ಅಂದ್ರೆ ಇವೇನ್ ಇರ್ಬೇಕು, 3 2 ಇರಬೇಕು. ಓಕೆ, ಈ ಬ್ರಾಕೆಟ್ ಲಿಂದ ಬಂತ ನಿನಗ 3, 2 ಅಂತೇಳಿ. ಇದು 2 ಸೇಮ್ ಐತಾ, ಹಂಗಾರೆ ಎರಡು ಓದ್ವಿ. ಆನ್ಸರ್ ಏನ್ ಬಂತು, 3 5 ಬಂತು. ಈ ಕಡೆ ಒಂದು ಏನು ಕೊಟ್ಟಿಲ್ಲ ನಮಗ, ಬಟ್ ಇವನ್ ಜೊತೆ ಇವಾಗ ಕೂಡಿಸ್ತಾನ ಅಂದ್ಮೇಲೆ ಇವಂದು ಆರ್ಡರ್ ಸೇಮ್ ಇರಬೇಕು. ಹಂಗಾರೆ ಇವಂದು ಆರ್ಡರ್ ಏನಿರ್ತೈತಿ, 3 5 ನ ಇರಬೇಕು. ಮತ್ತೆ ಇವಂದು ಆರ್ಡರ್ ಏನಿರ್ಬೇಕು, 3 5 ನ ಇರ್ಬೇಕು. ಹಂಗಾರೆ ಇದೇನಿದೆ ಎಮ್ 3 2, ಇದು 3 5. ಹೇಳ್ಬೋದಲ್ಲ ಪಕ್ಕ. ಇನ್ನೊಂದು ಹೇಳಿ ಮಾಡ್ರಿ. What is the order of E?
Study. What is the order of E? Hmm. 1 into 1, sir. Hmm? 1 into 1. Hmm. 3 into 3. 3 into Hmm? 3 into 3. 3 into 3 ಕರೆಕ್ಟ್ ಆನ್ಸರ್. ಚೆಕ್ ಮಾಡೋಣ. ಓಕೆ ಬನ್ನಿ. ಈಗ ಫಸ್ಟ್ ಈ ಮೂರು ಮಲ್ಟಿಪ್ಲೇಸ್ ಮಾಡಂತ ಅನ್ಕೋತಾರೆ. ಫಸ್ಟ್ ಯಾರ್ಯಾರು ಮಲ್ಟಿಪ್ಲೈ ಮಾಡೋಣ? ಇವನ್ನ ಮಾಡೋಣ, ಇವನ್ನ ಮಾಡೋಣ. ಎ ಬಿ ಮಾಡೋಣ. ಎ ಬಿ ಮಾಡಿದ್ರೆ ಇದು 2 ಅದ, ಇದು 2 ಅದ ಹೋಗ್ತದ. ಆನ್ಸರ್ ಏನ್ ಬರ್ತದೆ? ಎ ಬಿದು 3 5 ಬರ್ತದ. ಇವ್ರ ಜೊತೆಗೆ ಇವ 5 3 ಅದನ್ನ ಏನ್ ಬರ್ತದೆ? ಈಗ ಇವೆರಡು ಓದ್ತು. ಇವೇನ್ ಬಂತು? 3 into 3 ಬಂತು. ಈಗ 3 into 3 ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಹೇಳಿ ನಾವು 1 into 3 ಆಯ್ತಂದ್ರೆ ಇಲ್ಲಿ 1 ಈ ಕಡೆಗೆ ಏನ್ ಬರ್ಬೇಕು ನಾವು? 3 ಬರ್ಬೇಕು. ಅಂದ್ರೆ 3 3 ಉಳ್ಕೊಂತಾವ, 1 1 ಹೋಗ್ತಾವ. ಅಂದ್ರೆ 3 3 ಉಳಿತಂದ್ರೆ ಇದು 3 into 3 ಬರ್ತದೆ. ಅಂದ್ರೆ ಆರ್ಡರ್ ಏನು ಬಂತು? ಇದು 3 cross 1. 3 cross 1. 3 into 3 ಅಲ್ಲ, 3 cross 1 ಬರ್ತದೆ. ಹೇಳ್ತಾ ಇದು ಆರ್ಡರ್ ಎಷ್ಟು ಬರ್ತದೆ? 3 cross 1 ಬರ್ತದ. ಅರ್ಥದ? ಓಕೆ, ಈ ಟೈಪ್ ಏನ್ ಮಾಡ್ಬೋದು ನೀವೀಗ? ಆರ್ಡರ್ ಚೆಕ್ ಮಾಡ್ಕೊಂಡು ನಾವು ಬರೀ ಇನ್ನೂ ಮಲ್ಟಿಪ್ಲಿಕೇಶನ್ ಮಾಡಿಲ್ಲ. ಮಾಡೋಣ ಈ ಬನ್ನಿ ಮಲ್ಟಿಪ್ಲಿಕೇಶನ್. ಈಗ ಒಂದು ಮ್ಯಾಟ್ರಿಕ್ಸ್ ಐತಿ ಎ 2 cross 3 ಇಂಟು ಬಿ 3 cross 1. ಮಾಡ್ಬೋದಾ ಇದನ್ನ? ಮಾಡ್ಬೋದಾ? ಒಂದು ಕೊಡ್ಲಿ ವ್ಯಾಲ್ಯೂ. ಓಕೆ, 2 5 1 1 2 1. ಇದು ಕರೆಕ್ಟ್ ಆಯ್ತಾ? 2 3 ಐತೆ ಇದು. ಓಕೆ, ಇದ್ರದ್ದು 3 cross 1 ಅಂತ 1 5 2. ಇದು 3 cross 1 ಆಯ್ತಾ? ಮಾಡ್ಬೋದು ಎರಡು ಮಲ್ಟಿಪ್ಲಿಕೇಶನ್. ನಾನು ನೋಡ್ರಿ ಈಗ ನೋಡಿ ಕಡೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದಾಗ 7 ನೆನ್ಪಿಡ್ಬೇಕು. ಹಿಂಗ 7 ಬರ್ತಾರಲ್ಲ, ಹಿಂಗ ಬರ್ತಾ ಹಂಗ ಹಿಂಗ್ ನೆನ್ಪಿಡ್ಬೇಕು. ಇವನ್ಲಿಂದ ಹಿಂಗ್ ಹೋಗ್ಬೇಕು, ಇವ್ರಿಗೆ ಹಿಂಗ್ ಬರ್ಬೇಕು. ಅವಾಗ ಫಸ್ಟ್ ನೀವೇನ್ ಮಾಡ್ಬಿಡ್ರಿ ಅಂದ್ರೆ ಇವೆರಡು ನೋಡ್ಕೊಂಡು ಆರ್ಡರ್ ಬರ್ದು ಇಟ್ಕೊಂಡ್ಬಿಡ್ರಿ. ಎಷ್ಟು ಬರ್ದು ಇಟ್ಕೊಂತೀರಿ ಈಗ? 2 into 1 ಬರ್ಬಿಡ್ರಿ. 2 into 1 2 into 1 ಅಂದ್ರೆ ಇಲ್ಲೊಂದು ಬರ್ಬೇಕು, ಇಲ್ಲೊಂದು ಬರ್ಬೇಕು, ಇಷ್ಟೇ ಬರ್ಬೇಕು. ಈಗ ಇದು ನಿಮ್ಗೆ ಐಡಿಯಾ ಕುಂತ್ ಬಿಡ್ಬೇಕು ಮನ್ಸ್ನಾಗ. ಅಂದ್ರೆ ಈ ಬಾಕ್ಸ್ ಅದ್ರ ಸೈಜ್ ಗೊತ್ತಾಗಿ ಕುಂದಿರ್ಬೇಕು. ಕುಂದಿರ್ಸಿದ್ರೆ ಅಂದ್ರೆ ಏನಾಗ್ತಾ? ಇವು 2 into 1 ಪ್ಲಸ್ 5 into 5 ಪ್ಲಸ್ 1 into 2 ಹಂಗೆ ಬರ್ಬೇಕು. ಏನಂತ ಬರಬೇಕು? 2 into 1 ಪ್ಲಸ್ 5 into 5 ಪ್ಲಸ್ 1 into 2 ಅಷ್ಟು ಕೂಡಿಸ್ಬಿಡೋದು ಅದನ್ನ. ಬಿಕಾಸ್ ಒಂದ ಎಲಿಮೆಂಟ್ ಬರ್ಬೇಕು ನಿನಗಿದು. ಮತ್ತೆ ಎರಡನೇದಕ್ಕೆ ಇದನ್ನ ಇದಕ್ಕೆ 1 into 1 ಪ್ಲಸ್ 2 into 5 1 into 2. ಅವಾಗ ಆನ್ಸರ್ ಏನು ಬರ್ತದೆ? ಅದು ಒಂದೇ ಎಲಿಮೆಂಟ್ ಬರುತ್ತೆ, ಇದು ಒಂದೇ ಎಲಿಮೆಂಟ್ ಬರುತ್ತೆ. ಒಂದು ಮಾಡ್ತೀರಿ? ಬರ್ಕೊಡ್ರಿ, ನಾ ಹೇಳ್ತೀನಿ. ಎ 2 cross 3 ಬಿ 3 cross 2 equal to 1 2 1 1 into 1 2 1 1 1 1. ಇದು 2 1 2 2 5 1. ಮಾಡ್ಬೋದಾ ಇದನ್ನ? ನೋಡಿ ಫಸ್ಟ್ ಚೆಕ್ ಮಾಡ್ರಿ. ಮಾಡ್ಬೋದಾ? ಓಕೆ, ಎಷ್ಟು ಬರ್ತೈತೆ ಆರ್ಡರ್? 2 into 2 ಅಂದ್ರೆ ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, 4 ಎಲಿಮೆಂಟ್ ಬರ್ತಾವೆ. ಮಾಡಿ. ನೋಡ್ರಿ, ನೋಡು 11 6 9 4 ಕರೆಕ್ಟ್ ಆನ್ಸರ್. ಓಕೆನಾ? ಈಗ ನಾ ಇದು ವಿಡಿಯೋದೊಳಗಡೆ 3 cross 3 ಇದ್ದು ದೊಡ್ಡ ದೊಡ್ಡದು ಕೊಡಂಗಿಲ್ಲ, ಬಿಕಾಸ್ ಭಾಳ ಟೈಮ್ ಹಿಡಿತದ. ನಿಮ್ಗೆ ಗೊತ್ತೈತಲ್ಲ ಅಂತ ಒಂದಿಷ್ಟು. ಆಮೇಲೆ ಒಂದಿಷ್ಟು ಹೋಮ್ವರ್ಕ್ ಮಾಡೋಣ. 3 cross 3 ಮಾಡಿಬಿಡ್ಲಿ. ಓಕೆ, ಬರ್ಕೊಡ್ರಿ. 1 2 0 1 1 1 2 0 3 1 1 1 0 1 0 2 0 2. ಓಕೆ, ಮಲ್ಟಿಪ್ಲೈ ಮಾಡ್ಬೋದು ಇದನ್ನ? ಮಾಡ್ಬೋದು. ಬರೋ ಉತ್ತರ ಎಷ್ಟಿರ್ತೈತಿ? 3 into 3. ಈಗ ನೋಡು, ಆ ರೋ ಆ ಕಾಲಮ್ ಹಿಂಗೋಗಿ ಹಿಂಗೆ ಬರ್ತೈತಿ, ಹಿಂಗೋಗಿ ಹಿಂಗೆ ಬರ್ತೈತಿ. 1 1 2 0 0 2. ಅದಕ್ಕೆ ನಾವೇನು ಮಾಡಿವಿ ಹೇಳು? ಇದ್ರದ್ದು ರೋ ಇದ್ರದ್ದು ಕಾಲಮ್ ಈಕ್ವಲ್ ಮಾಡಿವಲ್ಲ. ಅದಲ್ಲ ಸರ್, ಇದ್ರದ್ದು ಕಾಲಮ್ ಇದ್ರ ರೋಕ್ ಈಕ್ವಲ್ ಮಾಡಿಲ್ಲ. ಅಂದ್ರೆ ಇದ್ರದ್ದು 3 ಇವಕ್ಕೆ 3 ಈಕ್ವಲ್ ಇರ್ಬೇಕು. ಹಂಗಾಗಿ ಒಂದು ಎಲಿಮೆಂಟ್ ಬಂದಂಗ. ಹಾಗಾಗಿ ಅಂತ 1 1 2 0 0 2 ಅಂದ್ರೆ ಏನಾಯ್ತು? 1 ಬಂತು. ನೆಕ್ಸ್ಟ್ 1 1 2 1 3 0 3 ಬಂತಿದೆ. ನೆಕ್ಸ್ಟ್ ಇದೆ 1 1 2 0 0 0 1 ಬಂತು. ನೆಕ್ಸ್ಟ್ ಇದಕ್ಕೆ ಬರ್ತೀವಿ. ಈಗ ಇದಕ್ಕೆ ಮತ್ತೆ ಇದಕ್ಕೆ 1 1 0 2 3. ಓಕೆ, ನೀವು ಮನಸ್ಸಿನ ಬರಲಿಲ್ಲ ಅಂದ್ರೆ ಬರ್ಕೊಂತ ಹೋಗ್ಬೇಕಾರೆ 1 1 1 1 1 1 1 1 0 0 2.
ನೆಕ್ಸ್ಟ್ ಇಲ್ಲಿ ಬಾ ಇದನ್ನ ಮತ್ತೆ 1 1 1 1 0 0 2 1 2 3 ನೆಕ್ಸ್ಟ್ ಇದಕ್ಕೆ ಬರೋ 2 1 2 ಪ್ಲಸ್ 0 0 ಪ್ಲಸ್ 3 2 8 ನೆಕ್ಸ್ಟ್ 2 1 2 0 0 3 0 0 2 ನೆಕ್ಸ್ಟ್ 2 1 2 ಪ್ಲಸ್ 0 0 6 8 ಬಂತಿಲ್ಲ ಆನ್ಸರ್ ಏನು ಬರ್ತಾ 1 3 1 3 2 3 8 2 8 ಮಲ್ಟಿಪ್ಲಿಕೇಶನ್ ಗೊತ್ತಾಯ್ತಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಹಿಂಗ ರೂಲ್ಸ್ ಏನಿಲ್ಲ ಅದು ರೂಲ್ಸ್ ಏನಿದೆ ಕಾಲಮು ರೋ ಈಕ್ವಲ್ ಇರಬೇಕು ಅದು ಹೆಂಗ್ ದರ ದೊಡ್ಡದಿರಲಿ ಓಕೆ ಈಗ ಇದು ಮಾಡ್ರಿ ಇದು ಮಾಡಿ ಬರ್ತೀನಿ ನೋಡ್ರಿ ಸಣ್ಣ ಒಂದು ಎಕ್ಸಾಂಪಲ್ ತಗೊಳ್ಳಿ ಎ ಇಸ್ ಈಕ್ವಲ್ ಟು 1 2 3 ಬಿ ಇಸ್ ಈಕ್ವಲ್ ಟು ಬಿ ಈಕ್ವಲ್ ಟು 3 2 0 ಇದು ಮಾಡಕ್ ಬರ್ತೀನಿ ನೋಡ್ರಿ ಎಷ್ಟೈತಿ ಇದು 3 2 1 3 ಇಂಟು 1 ಐತಿ ಇದು 1 ಐತಿ ಆನ್ಸರ್ ಏನು ಬರ್ತಾ ನೋಡಿ ದೊಡ್ಡದು ಬರ್ತೈತಿ ಇದಕ್ಕೆ ಹೌದಾ ನೋಡ ಮೇಡ್ರಿ ಏನು ಬರ್ತೀರಿ 3 2 0 ಮತ್ತೆ ಇಲ್ಲಿ ಪ್ಲಸ್ ಹಾಕಿಕಿರಿ ಹೌದಾ ನೆಕ್ಸ್ಟ್ 2 3 6 2 2 4 0 ನೆಕ್ಸ್ಟ್ 9 6 0 ಈಗ ಉಲ್ಟಾ ಮಾಡಿ ನೋಡೋಣ ಬಿ ಇಲ್ಲಿ ಬರೆಯೋಣ 3 2 0 ಎ ಇಲ್ಲಿ ಬರೆಯೋಣ ಇದು ಮಾಡಕ್ ಬರ್ತದೆ ನೋಡು 1 2 3 ಇದು ಎಷ್ಟಿದು 3 ಇಂಟು ಇದು ಅಲ್ಲ ಇದು 1 ಇಂಟು 3 ಇದು 3 ಇಂಟು ಇದು ಮಾಡಕ್ ಬರ್ತಾ ಆನ್ಸರ್ ಏನು ಬರ್ತಾ 1 ಇಂಟು 1 ಬರ್ತಾ ನೋಡೋಣ ಏನು ಬರ್ತ ನೋಡು 3 2 ಜಾ 3 1 ಜಾ 3 ಪ್ಲಸ್ 2 2 ಜಾ 4 ಟೋಟಲ್ 7 ನೋಡು ಎ ಬಿನ ಬೇರೆ ಬಿ ಎನೇ ಬೇರೆ ಎ ಬಿ ಹಿಂಗೆ ಮಾಡಿದ್ರೆ ದೊಡ್ಡದು ಬಂತು ಬಟ್ ಬಿ ಎ ಮಾಡಿದ್ರೆ ಬರೀ 7 ಬಂತು ಆನ್ಸರ್ ಅರ್ಥ ಹುಷಾರಾಗಿ ಎಲ್ಲಿ ಪ್ಲಸ್ ಹಾಕ್ಬೇಕು ಎಲ್ಲಿ ಗುಣಿಸ್ಬೇಕು ಅವೆಲ್ಲವನ್ನು ಪ್ರಾಕ್ಟೀಸ್ ಭಾಳ ಮಾಡಿಟ್ಕೋಬೇಕು ತಿಳಿತಾ ಎನಿ ಡೌಟ್ ಇಲ್ಲ ಓಕೆ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇನ್ನೊಂದಿಷ್ಟು ಪ್ರಾಪರ್ಟೀಸ್ ಅದಾವ ಆ ಪ್ರಾಪರ್ಟೀಸ್ ಒಂದ್ಸತಿ ನೋಡ್ಕೊಂಡ್ರಿ ಓಕೆನಾ ಮುಂದೋಗೋಣ ಓಕೆ ಸಾಕು ಇವತ್ತು ಈ ವಿಡಿಯೋದಾಗ ಓಕೆ ನೆಕ್ಸ್ಟ್ ಈಗ ಏನು ಮಾಡೋಣ ಅಂದ್ರೆ ಡಿಟರ್ಮಿನೆಂಟ್ಸ್ ಬಗ್ಗೆ ನೋಡೋಣ ಒಂದ್ಸತಿ ಸಿಲೆಬಸ್ ರಿವಿಷನ್ ಮಾಡೋಣ ಏನೇನು ಕವರ್ ಮಾಡಕತ್ತೀವೋ ಇಲ್ಲೋ ಒಂದ್ಸಲ ಅದೆಲ್ಲ ಸುಮ್ಮ ಉದ್ದಕ್ಕೆ ಓದ್ಕೊಂತ ಹೋದ್ರೆ ಹೆಂಗೆ ನೋಡೋಣ ಕವರ್ ಮಾಡಿವೋ ಇಲ್ಲೋ ಅಂತೇಳಿ ಅವ್ರು ಹೇಳ್ದಂಗೆ ಗೊತ್ತಾಯ್ತಿವೋ ಇಲ್ಲೋ ಅದು ಇಲ್ಲೋ ನೋಡು ಅಯ್ಯೋ ಇಲ್ಲಿ ಈಟ್ ಮುಗಿಸಿದಿನ ಈಟದನ್ನಾದ್ರೆ ಈಗ ನೆಕ್ಸ್ಟ್ ಏನು ಮಾಡೋದೀಗ ಡಿಟರ್ಮಿನೆಂಟ್ಸ್ ಇದನ್ನ ಮಾಡೋಣ ಇದಾದ್ಮೇಲೆ ರ್ಯಾಂಕ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿವಿ ಯಾವ್ದ್ರದ್ದು ಲೀನಿಯರ್ ಇಕ್ವೇಷನ್ಸ್ ಇದು ಮುಗಿತಿದ್ದು ಈಗ ನೆಕ್ಸ್ಟ್ ಏನು ಮಾಡೋಣ ಡಿಟರ್ಮಿನೆಂಟ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಮ್ಯಾಟ್ರಿಕ್ಸಿಗೆ ವ್ಯಾಲ್ಯೂ ಇಲ್ಲ ಅರ್ಥಾಯ್ತಾ ಮ್ಯಾಟ್ರಿಕ್ಸ್ಗೆ ಏನಿಲ್ಲ ವ್ಯಾಲ್ಯೂ ಇಲ್ಲ ಡಿಟರ್ಮಿನೆಂಟ್ಗೆ ವ್ಯಾಲ್ಯೂ ಇಲ್ಲ ಅದಕ್ಕೆ ಹೆಸರು ಏನು ಡಿಟರ್ಮಿನೆಂಟ್ ಹೌದಾ ಅದಕ್ಕೆ ಡಿಟರ್ಮಿನೆಂಟ್ ಅಂತ ಕರೀತಾರೆ ಡಿಟರ್ಮಿನೆಂಟ್ ಹೌದಾ ಅದು ನಿರ್ದಿಷ್ಟ ಅದಕ್ಕೊಂದು ನಿರ್ದಿಷ್ಟ ಉತ್ತರ ಇರ್ತದ ನೋಡೋಣ ಓಕೆ ಬನ್ನಿ ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾಗಿತ್ತಂದ್ರೆ ನಿಮ್ಗೆ ಒಂದು ರೂಲ್ ನಂಬರ್ 1 ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ರಷ್ಟೇ ಬರ್ತೈತಿ ಏನಿರ್ಬೇಕು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ರಷ್ಟೇ ಡಿಟರ್ಮಿನೆಂಟ್ ಬರ್ತೈತಿ ಇಲ್ಲಾಂದ್ರೆ ಬರಂಗಿಲ್ಲ ಯಾರಾದ್ರೂ ನಿಮ್ಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿಟ್ಟು ಬೇರೆ ಡಿಟರ್ಮಿನೆಂಟ್ ಕಂಡುಹಿಡಿ ಅಂತಂದ್ರೆ ಏನ್ ಅನ್ಬೇಕು ಕಪಾಳ್ಕೊಂಡು ಕಳಿಸ್ಬಿಡ್ಬೇಕು ನಡೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಡಿವಿಷನ್ ಬರಲ್ಲ ಬರಲ್ಲ ಓಕೆನಾ ರೈಟ್ ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ 1 ಇಂಟು 1 ಐತಪ್ಪ ಎಷ್ಟಿದು ಎ ಇದು 1 ಕ್ರಾಸ್ 1 ಇದಕ್ಕೆ ಡಿಟರ್ಮಿನೆಂಟ್ ಬೇಕಾಗಿತ್ತು ಅಂದ್ರೆ ಇದೇನಿದೆ ಮ್ಯಾಟ್ರಿಕ್ಸ್ ಇದಕ್ಕೆ ಡಿಟರ್ಮಿನೆಂಟ್ ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಇದು ಓಪನ್ ಮಾಡ್ತಾರೆ ಬ್ರಾಕೆಟ್ಸ್ ಅವಾಗ ಎ ಅಂತ ಬರೀತಾರೆ 1 ಕ್ರಾಸ್ 1 ಆನ್ಸರ್ ಎಷ್ಟು ಅದಕ್ಕೆ ಎ ಅಂತ ಬರ್ತದೆ ಹಾಗಾದ್ರೆ ಆ ಮ್ಯಾಟ್ರಿಕ್ಸ್ ಇದ್ರದ್ದು ಡಿಟರ್ಮಿನೆಂಟ್ ಎಷ್ಟು ಹೇಳು 5 ಹೇಳ್ತಾ ಓಕೆ 2 ಕ್ರಾಸ್ 2 ನೋಡೋಣ ಈಗ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ತಗೋ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ತಗೊಳ್ರಿ ಎ ಇಸ್ ಈಕ್ವಲ್ ಟು 1 5 7 2 ಏನ್ ಮಾಡೋದು ಇದನ್ನ ಡಿಟರ್ಮಿನೆಂಟ್ ಅಂದ್ರೆ ಹಿಂಗಿರ್ತೈತಿ ಆನ್ಸರ್ ಎಷ್ಟು ಬರ್ತೈತ ಅದಕ್ಕೆ ಫಸ್ಟ್ ಯೋಚನೆ ಮಾಡಿರ್ಲಿ ಹಿಂಗೆ ಬರಬೇಕು ಇದು ಪ್ಲಸ್ ಬರಬೇಕು ಇದು ಮೈನಸ್ ಬರಬೇಕು ಆಯ್ತಾ ಅವಾಗ ಏನು ಮಾಡ್ತಿದ್ದು 2 ಇಂಟು 1 2 ಮೈನಸ್ 5 ಇಂಟು 7 ಇದು ಬೇಕಾದ್ರೆ ಮೈನಸ್ ಇದು ಕನ್ಫ್ಯೂಸ್ ಆಗ್ತದೆ ಬಿಟ್ಬಿಡ್ರಿ ತಾನೇ ಇರ್ತೈತೆ ಅದು ಇಲ್ಲಿ ಓಕೆ 2 ಇಂಟು ಒಳಗೆ ಏನು ಚಿಂತೆ ಮಾಡ್ಕೊಬೇಡ್ರಿ 2 7 35 ಆನ್ಸರ್ ಮೈನಸ್ 33 ಇದೇನಿದು ಡಿಟರ್ಮಿನೆಂಟ್ 2ದ್ದು ವ್ಯಾಲ್ಯೂ ಡಿಟರ್ಮಿನೆಂಟ್ ಇದು ಇನ್ನೊಂದು ಮಾಡ್ತೀರಿ
ಥಟ್ ಅಂತ ಮಾಡಿ ಎ ಇಸ್ ಈಕ್ವಲ್ ಟು 5 6 2 3 ಸಾರಿ 3 ಹೆಂಗೆ ಮಾಡಿದಿ 5 3 15 ಮೈನಸ್ 12 ಓಕೆ ಇನ್ನೊಂದು ಮಾಡ್ರಿ 3 6 1 2 ಆನ್ಸರ್ ಎಷ್ಟು ಬರುತ್ತಾ ಈಗ ಬರ್ಕೊಡ್ರಿ ಬಾ ಸ್ಟಾರ್ ಹಾಕು ಸ್ಟಾರ್ ಹಾಕೊಳ್ರಿ ಅಂದ್ರೆ ಮತ್ತೆ ನೀವು ಚೀಟಿ ತಗೊಂಡು ಬಾಯ್ ಹಾಕೊಳ್ರಿ ಸ್ಟಾರ್ ಹಾಕೊಳ್ರಿ ಅಂದ್ರೆ ಇಲ್ಲಿ ಸ್ಟಾರ್ ಹಾಕೋಬೇಕು ಹೌದಾ ಸ್ಟಾರ್ ಕೊಟ್ಟು ಏನಿದ್ರು 3 ಇದು ಇಫ್ ಎನಿ ಡಿಟರ್ಮಿನೆಂಟ್ ಅದ್ರ ವ್ಯಾಲ್ಯೂ 0 ಬಂತಂದ್ರೆ ಅದಕ್ಕೆ ಸಿಂಗುಲಾರ್ ಮ್ಯಾಟ್ರಿಕ್ಸ್ ಅಂತಾರೆ ಏನಂತಾರ ವಾಟ್ ಇಸ್ ಸಿಂಗುಲಾರ್ ಮ್ಯಾಟ್ರಿಕ್ಸ್ ಸಿಂಗುಲಾರ್ ಮ್ಯಾಟ್ರಿಕ್ಸ್ ಇಸ್ ದ ಮ್ಯಾಟ್ರಿಕ್ಸ್ ಹೂಸ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಹಂಗಾರೆ ನಾನ್ ಸಿಂಗುಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ ವಿತೌಟ್ 0 ಹೌದಲ್ಲ ನಾ 0 ಬರಬಾರ್ದು ಓಕೆ ಈಗ ಒಂದು ಕ್ವಶನ್ ಕೊಡ್ತೀನಿ ನೋಡಿ ಬರ್ಕೊ ಕ್ವಶನ್ ಬರ್ಕೊಡ್ರಿ ಇಫ್ ಎ ಇಸ್ ಈಕ್ವಲ್ ಟು 1 2 3x is singular matrix find is matrix ಇದು matrix find x ಏನ್ ಮಾಡ್ತೀರಿ matrix ಹಾಕೊಂಡು equal to 0 ಹಾಕೋಬೇಕು ಸರ್ 1 into x minus 3 into 2 ಇದು 0 ಬರಬೇಕು ಈಗ ಅಂದ್ರೆ ಏನೀಗ x minus x minus 6 equal to 0 x equal to 6 ಹೇಳ್ತಾ ಇನ್ನೊಂದು ಕೊಡ್ಲಿ ಇಫ್ 1 0 1 0 2 1 1 0 2 ಇದ್ರದ್ದು ಏನು ಮಾಡ್ಬೇಕು ಈಗ ಡಿಟರ್ಮಿನೆಂಟ್ ಸರಿ ಇದು x ಹಾಕು ಇದು x ಹಾಕು ಓಕೆ ಎರಡು x ಹಾಕು ಇಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ x ವ್ಯಾಲ್ಯೂ ನಾವು ಮೂರು ಹೇಳಿಲ್ಲಲ್ಲ ಇನ್ನ ಬೇಡ ಅಂತ ಹೇಳ್ತೀನಿ ಸಾಕಿಷ್ಟು ಓಕೆನಾ ಮುಂದೆ ಹೋಗೋಣ ಈಗ 3 x 3 ಇದ್ದು ಬರ್ಕೊಡ್ರಿ 3 x 3 ಇದ್ದು ಡಿಟರ್ಮಿನೆಂಟ್ ಹೆಂಗೆ ಕಂಡಿಡೋದು ಓಕೆ ಬರ್ಕೊ ಎ ಇಸ್ ಈಕ್ವಲ್ ಟು 1 2 3 2 1 3 1 1 3 ಓಕೆನಾ ಓಕೆ ಇದಕ್ಕೆ ಡಿಟರ್ಮಿನೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ರೂಲ್ ಐತಿ ಏನು ರೂಲ್ ಐತಿ ರೂಲ್ ನಂಬರ್ 1 ತಾಡಿ ರೂಲ್ ನಂಬರ್ 1 ಬೇರೆ ಹೇಳ್ತೀನಿ ನಿಮಗೆ ರೂಲ್ ನಂಬರ್ 1 ಏನಂದ್ರ ಮಿನಿಮಮ್ ಇದ್ದಿದ್ದು ಅಂದ್ರೆ 0 ಇದ್ದಿದ್ದು ರೋಸ್ ಅಥವಾ 0 ಇದ್ದಿದ್ದು ಕಾಲಮ್ಸ್ ಅನ್ನು ಚಲೋ ರೋಸ್ ಅಥವಾ ಚಲೋ ಕಾಲಮ್ ಅನ್ನು ಸೆಲೆಕ್ಟ್ ಮಾಡ್ಬೇಕು ಇದ್ರೊಳಗೆ ಚಲೋದು ಯಾವ್ದೈತಿ ಎಲ್ಲವೂ ಚಲೋ ಅದು ಅದ್ರ ಏನು ಈಜಿ ಅಂತಂದ್ರೆ ಓಕೆ ಹಂಗಿದ್ದಾಗ ಫಸ್ಟಿಗೆ ಬಾ ಇದು ಪ್ಲಸ್ ಹಾಕು ಮೈನಸ್ ಹಾಕು ಇದು ಪ್ಲಸ್ ಹಾಕು ಹಾಕಿದ್ರಿ ಓಕೆ ಏನು ಮಾಡ್ಬೇಕು ಈಗ 1 ಅಂತ ಬರೆಯೋದ ಒಂದೇದಕ್ಕೆ ಅವಾಗ ಈ ರೋ ಮತ್ತು ಈ ಕಾಲಮ್ ಬಿಡೋದ ಅವಾಗ ಏನು ಬರ್ತಿ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ ಎಷ್ಟಾಯ್ತು 3 ಮೈನಸ್ 3 ಓಕೆ ಮೈನಸ್ 2 ಇಲ್ಲಿ ಬರಲಿ ಇದು ಮೈನಸ್ ಇದು 2 ಮೈನಸ್ 2 ಮತ್ತೇನು ಮಾಡ್ತೀನಿ ಇದನ್ನ ಇದಕ್ಕೆ ಮಾಡ್ತೀನಿ ಅವಾಗ 6 ಮೈನಸ್ 3 ಮತ್ತೆ ಇದು ಪ್ಲಸ್ 3 ಐತಾ ಪ್ಲಸ್ 3 ಬರ್ತೀನಿ ಮತ್ತೆ ಇದನ್ನ ಇದಕ್ಕೆ ಮಾಡ್ತೀನಿ ಏನಂತ 2 ಮೈನಸ್ 1 ಆನ್ಸರ್ ಎಷ್ಟು ಇದು ಹೋಯ್ತು ಮೈನಸ್ 3 6 ಮೈನಸ್ 3 3 ಇಂಟು 2 6 ಪ್ಲಸ್ 3 ಇಂಟು 2 ಅಲ್ಲ 2 ಮೈನಸ್ 1 1 ಪ್ಲಸ್ 3 ಆನ್ಸರ್ ದಿಸ್ ಈಸ್ ಯುವರ್ ಡಿಟರ್ಮಿನೆಂಟ್ ಆಫ್ ಎ ಎನಿ ಡೌಟ್ ಯಾವ್ದು ಕೇಳಿದ್ರು ಇದಾ 2 1 3 ಏನು ಮಾಡೋದು ಅದು ಬೇರೆ ಅದು ಮುಂದೆ ಬರ್ತದೆ ಈಗಲ್ಲ ಅದು ಡಿಟರ್ಮಿನೆಂಟ್ ಅಂದ್ರೆ ಇಷ್ಟು ಮಾಡ್ಬಿಟ್ಟು ಆನ್ಸರ್ ಬಂತು ಮುಗಿತು ಓಕೆನಾ ಓಕೆ ನೆಕ್ಸ್ಟ್ ಈಗ ಇನ್ನೊಂದು ಕೊಡ್ರಿ ನಿಮ್ಮ ಏನದು ಮನಸ್ಸಿನಲ್ಲಿರೋ ಡೌಟ್ ಏನಾದರೂ ಸಾಲ್ವ್ ಆಗ್ಬೋದು ಈಗ ನೋಡೋಣ ಬರ್ಕೊಳ್ಳಿ ಎ ಇಸ್ ಈಕ್ವಲ್ ಟು 3 2 26 0 0 1 7 1 36 ಇದ್ರ ಡಿಟರ್ಮಿನೆಂಟ್ ಕಂಡಿಡ್ಬೇಕು ಈಗ ಹೆಂಗೆ ಮಾಡ್ತೀರಿ ಹಂಗೆ ಹೇಳ್ರಿ ಬಾಯ್ಲೆ ಫಸ್ಟ್ ಏನು ಮಾಡ್ತೀರಿ ಪ್ಲಸ್ ಮೈನಸ್ ಪ್ಲಸ್ ಬರ್ತೀರಾ ನೀವು ಪ್ಲಸ್ ಬರ್ತೀರಿ ಮೈನಸ್ ಬರ್ತೀರಿ ಏನು ಮಾಡ್ತೀರಿ ಪ್ಲಸ್ ಬರ್ತೀರಿ ಈಗ ಏನು ಮಾಡ್ತೀವಿ 3 ಇಂಟು ಇದನ್ನ ನೆಕ್ಸ್ಟ್ ಮೈನಸ್ 2 ಇಂಟು ಇದನ್ನ ಮತ್ತೆ 26 ಇಂಟು ಇದನ್ನ ಮಾಡ್ತೀವಿ ಬಟ್ ಬೇಡ ಟ್ರಿಕ್ಸ್ ಕಂಡಿಡೋಣ ಹಿಂಗೆ ಕೊಟ್ಟಾನ ಅಂದ್ರೆ ಅರ್ಥ ನಿಮ್ಮ ಟೈಮ್ ಸೇವ್ ಆಗಲಿ ಅಂತ ಕೊಟ್ಟಿರ್ತಾನೆ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಇದ್ರದ್ದು ಈ ರೋದನ್ನ ಕನ್ಸಿಡರ್ ಮಾಡ್ಬೇಕು ಇದನ್ನ ಯಾಕಂದ್ರೆ ಚಲೋ ಐತಿದು ಇದ್ರೊಳಗೆ 2 0 ಅದಾವ ಹಂಗೆ ತೊಗೊಂಡು ಏನು ಮಾಡ್ಬೇಕಂದ್ರೆ ಫಸ್ಟ್ ಇದು ಪ್ಲಸ್ ಮೈನಸ್ ಪ್ಲಸ್ ಇದು ಪ್ಲಸ್ ಇತ್ತು ಅಂದ್ರೆ ಇದನ್ನ ಮೈನಸ್ ಬರಬೇಕು ಮೈನಸ್ ಬರೆದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತಾ ಇದೇನಾಗುತ್ತೆ ಮೈನಸ್ ಆಗುತ್ತೆ ಈಗ ನನ್ನ ಕಾನ್ಸಂಟ್ರೇಷನ್ ಇದನ್ನ ಕಾನ್ಸಂಟ್ರೇಟ್ ಮಾಡೋದು ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದೇದ್ದು 0 ಇಂಟು ಸಮಥಿಂಗ್ ಮೈನಸ್ 0 ಇಂಟು ಸಮಥಿಂಗ್ ಪ್ಲಸ್ 0 ಇಂಟು ಸಮಥಿಂಗ್ ಮೈನಸ್ 1 ಇಂಟು ಈಗ ಬಿಡು ಇದನ್ನ ಬಿಡು ಇವನ್ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತಾ 3 1 ಮೈನಸ್ 14 ಮುಗಿದ ಆನ್ಸರ್ ಎಷ್ಟು ಬಂದು ನೋಡು ಮೈನಸ್ 1 ಮೈನಸ್ 11 therefore plus 11 is the answer ನೋಡು ನಾವು 26 36 ಅವು ಕೊಟ್ಟಾನ ನಮಗೆ ಅದು ಯೂಸ್ ಆಗಲ್ಲ ಅಂಜಿಸ ಕೊಟ್ಟಾನ ಅಂಜಿಸಿದ್ದವ
ಬಟ್ ಅದು ಹೋಗಿಬಿಡ್ತೈತೆ. ಯಾಕಂದ್ರೆ ಇಲ್ಲಿ 1 ನಾವು ಯಾವ್ದು ಹಿಡ್ಕೊಂಡ್ರು ರೋನ ಈ ರೋ ಹಿಡ್ಕೊಂಡ್ವಿ ನಾವು, ಈ ರೋ ಹಿಡ್ಕೊಂಡ್ರಿ, ಹಂಗಾಗಿ ನಮ್ಗೆ ಏನಾಗ್ತದೆ ಚಲೋ ಆಯ್ತು. ತಿಳಿತಾ? ನೀ ಹಂಗೆ ಮಾಡ್ತೀನಿ ಸರ್ ಅಂದ್ರೆ ಮಾಡು, ಬರ್ತೈತಿ, ಅದು ತಪ್ಪೇನಿಲ್ಲ. ಹಿಂಗೆ ಹೋಗ್ತೀಯಾ 3 ಇಂಟು 36 ಇಂಟು 0 ಪ್ಲಸ್ ಮೈನಸ್ 1 ಹೌದಾ, ಮತ್ತೆ ಮೈನಸ್ 2 ಇಂಟು ಮತ್ತೆ 36 0 ಮೈನಸ್ 7 ಮತ್ತೆ ಪ್ಲಸ್ 26 ಇಂಟು ಮಾಡಿದಾಗ ಏನಾಗ್ತೈತಿ, ಇದು 0 ಆಗ್ತೈತೆ. ಇದನ್ನು ಮಾಡ್ಕೊ, ಬರ್ತೈತಿ. ಇದು ಎಷ್ಟಿದು 3 ಮೈನಸ್ 3, ಇದು ಪ್ಲಸ್ 14. ಆನ್ಸರ್ ಬಂತು. ಹೌದಲ್ಲ, ಹಂಗೆ ಮಾಡಿದ್ರೆ ಬರ್ತಾ, ಹಿಂಗೆ ಮಾಡಿದ್ರೆ ಹಂಗಾರೆ ನಿಮ್ಮ ತಲೆ ಓಡಿಸ್ತೀರಿ. ಈಗ ನೆಕ್ಸ್ಟ್ ಕ್ವಶನ್ ನಿಮ್ಮ ತಲೆ ಓಡಿಸ್ತಾರೆ ನೋಡೋಣ. ಎ ಇಸ್ ಈಕ್ವಲ್ ಟು 72 0 1 2 1 0 2 3 1. ಯಾವ ರೋ ತಗೊಂತೀರಿ, ಏನ್ ಮಾಡ್ತೀರಿ? ಇದು ಬೇಕಾದ್ರೆ 0 ತಗೋ ಸುಮ್ಮನೆ. ಯಾವ್ದು ತಗೊಂತಿ? ಆ ಕಾಲಮ್ ತಗೊಂತೀರಿ? ಕಾಲಮ್ ತಗೋಬೋದೇನು, ಬರೀ ರೋ ತಗೋಬೇಕು? ತಗೊಳ್ಳೋಣ. ಓಕೆ, ಬಟ್ ವಿಚಿತ್ರ ಏನ್ ಗೊತ್ತೇನೋ, ಆ ಕಾಲಮ್ ತಗೊಂತೀರಿ ಅಂದ್ರೆ ಇಲ್ಲಿಂದ ಹೋಗ್ಬೇಕು ನೀ, ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಐತೆ ಅಂದ್ರೆ ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಅಂತಂದ್ರೆ ಇಲ್ಲಿ ಪ್ಲಸ್. ಇವು ಹಾಕೋಬೇಕು, ಇವನ್ನ ಹಾಕೊಂಡ್ ಮೇಲೆ ಮುಂದಕ್ಕೆ ಹೋಗ್ಬೇಕು. ಈಗ ಹೇಳಿ ಏನ್ ಮಾಡ್ತಿ, ಯಾವ್ದು ಇನ್ ತಗೊಂತೀರೋ? ಓಕೆ, ಇನ್ ತಗೊಂಡಾಗ ಏನಾಗ್ತಾ, ಪ್ಲಸ್ 1 ಇಂಟು 6 ಮೈನಸ್ 2. ಆನ್ಸರ್ ನೋಡಿ ಎಷ್ಟು ಈಸಿ ಆಯ್ತು. ನೀವು ಮಾಡಿದ್ರೆ ಏನಾಗ್ತಿತ್ತು, 72 ಪಕ್ಕಕ್ಕಿಟ್ಟು ಇದು ಮಾಡೋದು, ಮೈನಸ್ 0 ಅಂದ್ರೆ ಅದು ಹೋಗ್ಬಿಡ್ತೈತಿ, 1 ಇಟ್ಕೊಂಡು ಇದು ಮಾಡೋದು, ಒಟ್ಟು ಆನ್ಸರ್ ಆವಾಗ ಬರ್ತದೆ. ಬೇಕಾದ್ರೆ ಚೆಕ್ ಮಾಡ್ತೀನಿ, ಮಾಡ್ಕೊಡ್ರಿ. ತಿಳಿತಾ? ಎನಿ ಡೌಟ್? ಓಕೆ, ಈಗ ಇದು 3 ಕ್ರಾಸ್ 3 ಇದು ಮಾಡಿದ್ವಿ ನಾವು. ಹಂಗಾರೆ 4 ಕ್ರಾಸ್ 4 ನೋಡೋಣ. ಕೇಳ್ತಾರ, ಭಾಳ ಸತಿ ಕೇಳ್ಯಾರ ಎಕ್ಸಾಮ್ ಒಳಗೆ 4 ಕ್ರಾಸ್ 4. ಬಟ್ 4 ಕ್ರಾಸ್ 4 ಆಕ್ಚುಯಲ್ ಮಾಡ್ಬೇಕಾದ್ರೆ ಒದ್ದಾಡ್ಬಿಡ್ತಾರೆ ಹುಡುಗರು, ಯಾಕಂದ್ರೆ ಭಾಳ ಟೈಮ್ ತಗೊಂತೈತೆ, ಒಂದು 10 ನಿಮಿಷ ಟೈಮ್ ತಗೊಂತೈತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, 4 ಕ್ರಾಸ್ 4 ಕೊಟ್ಟರೆ ಹಿಂಟ್ ಕೊಟ್ಟಿರ್ತಾರೆ. ಒಂದು 4 ಕ್ರಾಸ್ 4 ಹೇಳ್ಬಿಡ್ತೀನಿ, ಆಮೇಲೆ ನೀವು ಬೇಕಾದ್ರೆ ಹೋಮ್ವರ್ಕ್ ಮಾಡ್ಕೊಡಿ. ತಗೋ ಇದನ್ನ, ಈಗ 4 ಕ್ರಾಸ್ 4 1 2 3 4 1 2 1 1 1 1 2 1 0 1 2 3 ಇದು ಅಪ್ಪ. ಇದಕ್ಕೆ ನೀ ಕಂಡುಹಿಡ್ಬೇಕಿತ್ತಂದ್ರೆ ನೋಡಿ, ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಾಕಿ ಏನು ಮಾಡ್ಬೇಕು, ಈಗ ಪ್ಲಸ್ 1 ಇಂಟು ಅಲ್ಲ, ಇಲ್ಲಿ ಮತ್ತೆ ದೊಡ್ಡ ಮ್ಯಾಟ್ರಿಕ್ಸ್ ಒಳಗೆ ಏನು ಬರ್ತದೆ, 2 1 1 1 2 1 1 2 3 ಇದು. ಮತ್ತೆ ಇದಕ್ಕೆ ಮೈನಸ್ 2 ಮತ್ತೊಂದು ದೊಡ್ಡ ಮ್ಯಾಟ್ರಿಕ್ಸ್ ಏನು ಬರ್ತೇಳಿ, ಈಗ 1 1 1 1 2 1 0 2 3. ನೋಡ್ರಪ್ಪ, ವಿಡಿಯೋ ನೋಡೋರು ಹುಷಾರಾಗಿ ನೋಡ್ರಿ. ಪ್ಲಸ್ 3 ಇಂಟು ಮತ್ತೊಂದು ದೊಡ್ಡ ಮ್ಯಾಟ್ರಿಕ್ಸ್ ಏನು 1 2 1 1 1 1 0 1 3 ಮತ್ತೆ ಮೈನಸ್ 4 ಇಂಟು ಈಗ 1 2 1 1 1 2 0 1 2. ಈಗ ಇದ್ರ ಮ್ಯಾಟ್ರಿಕ್ಸ್ ಕಂಡಿಡಿ, ಇದ್ರದ್ದು ಕಂಡಿಡಿ ಅಷ್ಟು ಬಂದ್ಮೇಲೆ ದೊಡ್ಡದಾಯ್ತಲ್ಲ. ಬಟ್ ಅಂತ ಟೈಮ್ ಒಳಗೆ ಅವ್ರು ಏನು ಮಾಡ್ತಾರ, ನಮಗೆ ಸ್ವಲ್ಪ ಟ್ರಿಕ್ ಯೂಸ್ ಮಾಡ್ಕೊಳ್ಳೋದು ಕೊಡ್ತಾರೆ. ಈಗ ಹೆಂಗೆ ಕೊಡ್ತಾರೆ ಅಂದ್ರೆ, ಮಾಡಿ ಈಗ ಇದನ್ನು, ಈಗ 1 2 5 7 0 1 0 2 0 0 1 0 7 2 5 8 ಹಿಂಗೆ ಕೊಡ್ತಾರೆ. ಅವಾಗ ಏನು ಮಾಡ್ತೀರಿ, ಯಾವ್ದು ತೊಗೊಂತೀರಿ ಇದ್ರಾಗ? ಥರ್ಡ್ ರೋ ತಗೊಂಡ. ಈ ಥರ್ಡ್ ರೋ ತಗೊಂಡ ಫಸ್ಟ್ ಇಂದ ಬರ್ಬೇಕು, ಮತ್ತೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಈ ಥರ್ಡ್ ರೋನ ಅಂದ್ರೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್, ಇದು ಪ್ಲಸ್ ಆತಂದ್ರೆ ಇದು ಮೈನಸ್ ಪ್ಲಸ್ ಮೈನಸ್. ಈಗ ನೀ ಇದನ್ನ ಬ್ಲಾಕ್ ಮಾಡು, ಇದು ಬ್ಲಾಕ್ ಮಾಡಿ ಇದಂತ ಹೋಯ್ತು, ಇದು ಹೋಯ್ತು, ಇದಕ್ಕೆ ಬರ್ತಿ ಅಂದ್ಮೇಲೆ ಏನಂತ ಪ್ಲಸ್ 1 ಇಂಟು ಈಗ ಇದನ್ನ ಬಿಡು, ಉಳಿದಿದ್ದೇನು ಅದ್ ಬರಿ 1 2 7 0 1 2 7 2 8. ಈಗ ಇದನ್ನ ತಗೋ. ಬಟ್ ಇದ್ರೊಳಗೆ ಮತ್ತೆ ಈ ಸೆಕೆಂಡ್ ರೋ ತಗೊಂತೀನಿ ಅಂದ್ರೆ ಬೆಸ್ಟ್, ಹೌದಾ? ಬ್ಯಾಡ ಅಂದ್ರೆ ಅದನ್ನ ತಗೊಂತೀನಿ ಅಂದ್ರೆ ತಗೋ, ನಿಮ್ಗೆ ಯಾವ್ದಾದ್ರು ತಗೋ. ಏನು ಮಾಡೋಣ, ಇದಕ್ಕೆ ಬೇಕಾದ್ರೆ ಸೆಕೆಂಡ್ ರೋ ತಗೊಂತೀನಿ ಅಂದ್ರೆ ತಗೋ. ಇದಕ್ಕೆ ಪ್ಲಸ್ ಹಾಕು, ಇದಕ್ಕೆ ಮೈನಸ್ ಹಾಕು, ಇದಕ್ಕೆ ಪ್ಲಸ್ ಹಾಕು, ಇದಕ್ಕೆ ಮೈನಸ್. ಯೂಶುವಲಿ ನಾನು ಕೊಟ್ಟಿನಿ ಅಂತ ಹಿಂಗಾಗೈತಿ, ಬಟ್ ಅವ್ರು ಕೊಟ್ಟರೆ ಇಲ್ಲೂ ಯೂಸ್ ಮಾಡಂಗೆ ಕೊಡ್ತಾರೆ, ಅವ್ರು ಇಲ್ಲೂ ಶಾರ್ಟ್ ಕಟ್ ಕೊಡ್ತಾರೆ, ಹೌದಾ? ದೆನ್ ಏನಂತ ಪ್ಲಸ್ 1 ಬರ್ಕೋ. ಅವಾಗ ಇದ್ರದಕ್ಕೆ ಇದನ್ನ ಬಿಡು, ಇದನ್ನ ತಗೋ, ಇದನ್ನ ಮತ್ತೆ ಇದು ಅಂದ್ರೆ ನೆನ್ಪಿಟ್ಕೋ. ಈಗ ಇಲ್ಲಿಗೆ ಬಾ, ಈಗ ಪ್ಲಸ್ 1 ಅಂದ್ರೆ ಈ ಬ್ರಾಕೆಟ್ ಪ್ಲಸ್ 1 ಇಂಟು 8 ಮೈನಸ್ 49 ಮತ್ತಿದು ಮೈನಸ್ 2 ಇಂಟು 2 ಮೈನಸ್ 14. ಓಕೆ, ಇದು 1 ಅಂತ ಹೋಯ್ತು. 8 ಮೈನಸ್ 49 ಅಂದ್ರೆ ಮೈನಸ್ 41 ಮೈನಸ್ 12 ಪ್ಲಸ್ 24. ಕರೆಕ್ಟಾ? ಆನ್ಸರ್ ಮೈನಸ್ 41 ಪ್ಲಸ್ 24 ಮೈನಸ್ 17 ಮೈನಸ್ 17. ರೈಟಾ? ಓಕೆ, ನೋಡು ಎಷ್ಟು ಈಸಿ ಮಾಡ್ಕೊಂಡಿದ್ನ. ಯಾಕಂತಂದ್ರೆ ನಮ್ಗೆ ಅದ್ರ ಟ್ರಿಕ್ ಗೊತ್ತಿತ್ತು ಅಂತ ಮಾಡ್ಕೊಂಡ್ವಿ. ಓಕೆನಾ? ಆ ಟೈಪ್ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಆ ರೋ ಅಥವಾ ಆ ಕಾಲಮ್ ಅನ್ನು ತಗೊಂಡು ಮುಂದುವರಿಬೇಕು. ಓಕೆನಾ?
ಓಕೆ, ಈಗ ಹಂಗಾರೆ 5 into 5 ಕೊಟ್ಟರು ಮಾಡ್ಬೋದಲ್ಲ, ಅವ್ರು ಟ್ರಿಕ್ಕ ಕೊಡ್ತಾನೆ. 5 into 5 ಕೊಟ್ಟರು ಮತ್ತೆ ಪ್ಲಸ್ ಮೈನಸ್ ಅಂತ ದೊಡ್ಡ ಮಾಡ್ಕೊಂತ ಹೋಗ್ಬೇಕು, ಮತ್ತೆ 3 ಕ್ರೆಡಿಟ್ ಮತ್ತೆ 2 ಕ್ರೆಡಿಟ್ ಮಾಡು ಮತ್ತೆ 1 ಕ್ರೆಡಿಟ್ ಹಿಂಗೆ ಮಾಡ್ಕೊಂತ ಹೋದ್ರೆ ಬರ್ತಾವೆ. ಬಟ್ ಮ್ಯಾಕ್ಸಿಮಮ್ 4x4 ತನಕ ಕೊಡ್ತಾನೆ. ಓಕೆನಾ? ಈಗ ಬಟ್ ಇಷ್ಟ ತನಕ ಏನ್ ಮಾಡಿದಿಲ್ಲ ಇವು ಏನಂತಂದ್ರೆ ಕತ್ತಿಗೆ ಗುದ್ದಿ ಮೈ ದಣಿಸ್ಕೊಂಡಂಗಂತ. ಮೈ ದಣಿಸ್ಕೊಳ್ಬೇಕಿತ್ತಂದ್ರೆ ಅಂದ್ರೆ ಇವು ಬಹಳ ಟೈಮ್ ಕನ್ಸ್ಯೂಮಿಂಗ್ ಅದಾವ. ಇಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಅದಾವ. ಅವು ಪ್ರಾಪರ್ಟೀಸ್ ಏನಾದ್ರೆ ನೀವು ನೆನ್ಪಿಟ್ಟಿದ್ರಿ ಅಂತ ತಿಳ್ಕೊಡ್ರಿ. ಪ್ರಾಪರ್ಟೀಸ್ ನೀವು ನೆನ್ಪಿಟ್ಟಿದ್ರಿ ಅಂತಂದ್ರೆ ಇಷ್ಟ ತನಕ ಏನ್ ಮಾಡಿದ್ರು ಅದಕ್ಕಿಂತ ಈಸಿಯಾಗಿ ನೀವು ಆನ್ಸರ್ ತರ್ಬೋದು. ಏನ್ ಮಾಡ್ಬೋದು? ಅದಕ್ಕಿಂತ ಈಸಿಯಾಗಿ ಆನ್ಸರ್ ತರ್ಬೋದು. ಮಾಡೋಣ ಒಂದು. ಓಕೆ, ಪ್ರಾಪರ್ಟಿ ನೋಡಿ ಹೆಂಗಂತಂದ್ರೆ ಈಗ ಇಫ್ ಎ ಈಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಪ್ಪ 7 0 0 0 8 0 1 0 1 0 5 ಇದರದ್ದು ಡಿಟರ್ಮಿನೆಂಟ್ ಕಂಡಿಡ್ಬೇಕು. ಹೆಂಗ್ ಬರ್ತೀರಿ? ಯಾವತ್ತು ತಗೊಂತೀರಿ ಇದ್ರೊಳಗೆ? ಯಾವತ್ತು ತಗೊಂತೀರಿ? ಅಲ್ಲಿಂದ ತಗೊಂಡ್ಬಿಡೋಣ. ಹಂಗಾರೆ ಪ್ಲಸ್ ಬರಲಿ ಮೈನಸ್ ಪ್ಲಸ್ ಹಂಗಾರೆ 7 ಇಂಟು 8 ಇಂಟು 5 ಮೈನಸ್ 0 ಎಷ್ಟು ಬಂತು? 8 5 47 8 5 40 47 47 28 ನೋಡಿ ಮತ್ತೆ ಬಂತಿಲ್ಲ. ಬಟ್ ಇದನ್ನ ಸ್ವಲ್ಪ ಚಂದಾಗಿ ನೋಡ್ರಿ, ಧ್ಯಾನದಿಂದ ನೋಡ್ರಿ ಏನ್ ಬಂದೈತಿ ಇಲ್ಲಿ. 7 8 5 ಅಂದ್ರೆ ಇಲ್ಲಿನ ಪ್ರಾಪರ್ಟಿ ಬರಲ್ಲ. ಒಂದೇ ಪ್ರಾಪರ್ಟಿ ಏನಂತ? ಫಾರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ನೋಡು ಅಂತ ಹೇಳ್ಬಿಡುವುದಲ್ಲ, ಈಸಿಯಾಗಿ ಹೇಳ್ಬಿಡ್ಬೋದು. ನೆಕ್ಸ್ಟ್ ಟೈಮ್ ಹಿಂಗೆ ಏನಾರ ಕಂಡಿತ್ತಂದ್ರೆ ಏನ್ ಮಾಡ್ಬೇಕು? ಚಿಂತೆ ಮಾಡಂಗಿಲ್ಲ, ಭರ್ಗ್ನೆ ಹೇಳ್ಬಿಡ್ಬೇಕು. ಆ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ಬಿಟ್ಟು ಮುಗಿದು. ಹೌದಾ? ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಕೊಡ್ತೀನಿ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು ಬರ್ಕೊಳ್ಳಿ, ಎ ಇಸ್ ಈಕ್ವಲ್ ಟು 8 0 0 0 0 0 0 0 8 ಆನ್ಸರ್ 0 ಹೆಂಗ್ ಹೇಳಿದ್ರಿ? ಯಾವುದು? ಈಗ ನೋಡಿದ್ರ ಇವು ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಯ್ತು. ಹಂಗಾಗಿ ಇದು ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತೈತೆ. ಒಂದೇದು ಏನಾದ್ರೆ ನೀವು ಈಸಿ ಇದ್ದಿದ್ದು ರೋ ತಗೊಂತ ಹೇಳಿರ್ನಿಲ್ಲ, ಅವಾಗ ಯಾರು ರೋ ತಗೊಂಡ್ಬಿಡು? ಇದು ತಗೊಂಡ್ಬಿಡ್ರು. ಈಸಿ ಇದ್ದಿದ್ದು ರೋ ತಗೊಂತಂದ್ರ ಹಂಗಾರೆ ಈ ರೋ ತಗೊಂಡ್ರೆ ಏನಾಕೈತಿ? 0 ಬಂದ್ಬಿಡ್ತೈತಿ. ಹೌದಾ? ಹಂಗಾರೆ ನೀ ಏನ್ ಮಾಡ್ಬೋದು? ಸಾಕಿದು ಒಂದು ನೆನ್ಪಿಟ್ರೆ ಸಾಕು ಡಯಾಗ್ನಲ್ ಎಲಿಮೆಂಟ್ಸ್. ಈಗ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯಾವ್ದಿತ್ತು ಹೇಳು? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬರೋಣ, ಬರ್ಕೋ. ಈಗ ಒಂದು ಎಕ್ಸಾಂಪಲ್ ತಗೋ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ತಗೋ. 7 0 0 0 7 0 0 0 7 ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೌದಲ್ಲ? ಇದಕ್ಕೆ ಡಿಟರ್ಮಿನೆಂಟ್ ಎಷ್ಟು ಬರ್ತೈತಿ? ಹೌದಲ್ಲ? 343. 7 ಕ್ಯೂಬ್ ಬಂತಿಲ್ಲ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕಂಡಂಗ ಕಾಣ್ತೈತಿ. ಹಂಗಾಗಿ ಹಂಗ ರೂಲ್ ಏನಿತ್ತು? ಪ್ರಾಪರ್ಟಿ ಎರಡನೇ ಪ್ರಾಪರ್ಟಿನು ಫಾರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಸ್ಕೇಲಾರ್ ಕ್ಯೂಬ್ ಅಥವಾ ಆರ್ಡರ್ ಎಷ್ಟಿರುತ್ತೆ ಅದು ಸ್ಕೇಲಾರ್ ಆರ್ಡರ್, ಅಥವಾ ಹಿಂಗ ಬರ್ಕೊಂಬಿಡಿ ಏನದು? ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಓಕೆನಾ? ನೆಕ್ಸ್ಟ್ ಯಾವ ಮ್ಯಾಟ್ರಿಕ್ಸ್ ತಗೊಳ್ಳೋಣ? ಯೂನಿಟ್ ಮ್ಯಾಟ್ರಿಕ್ಸ್ ತಗೋ. ಇಫ್ ಐ ಇಸ್ ಈಕ್ವಲ್ ಟು 1 0 0 1 ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ? ಹಂಗಾರೆ ಐ ಇಸ್ ಈಕ್ವಲ್ ಟು 1 0 0 0 1 0 0 0 1 ಈಗ 1 ಬರುತ್ತೆ. ಬಿಕಾಸ್ ಅವು ಮತ್ತೆ ಸೇಮ್ ಅಲ್ಲ, ಡಯಾಗ್ನಲ್ ಎಲಿಮೆಂಟ್ಸ್ ಅದ. ಹಂಗಾರೆ ಪ್ರಾಪರ್ಟಿ ಏನು? ಮೂರನೇ ಪ್ರಾಪರ್ಟಿ ಏನು? ಡಿಟರ್ಮಿನೆಂಟ್ ಆಫ್ ಐ ಇಸ್ ಈಕ್ವಲ್ ಟು 1. ಆಲ್ವೇಸ್ ಡಿಟರ್ಮಿನೆಂಟ್ ಆಫ್ ಐ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಪ್ರಾಪರ್ಟಿ ಬರ್ಕೊ. ಏನಂತಂದ್ರೆ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೊಡ್ತೀನಿ ನೋಡಿ. ಓಕೆ, ಈಗ 3 2 1 0 3 86 0 0 1 ಅಪ್ಪ. ಏನ್ ಮಾಡ್ತಿ? ಯಾವ ರೋ ತಗೊಂತಿ? ಥರ್ಡ್ ರೋ ತಗೊಂತಿ ತಗೊಳ್ರಿ. ಥರ್ಡ್ ರೋ ತಗೊಂತೀನಿ ಅಂದ್ರೆ ಫಸ್ಟ್ ಇಲ್ಲಿ ಪ್ಲಸ್ ಬರ್ಕೋ, ಇದು ಮೈನಸ್ ಬರ್ಕೋ, ಇದು ಪ್ಲಸ್ ಬರ್ಕೋ, ಇದು ಮೈನಸ್ ಬರ್ಕೋ, ಇದು ಪ್ಲಸ್ ಬರ್ಕೋ. ಥರ್ಡ್ ರೋನ ಕಾನ್ಸಂಟ್ರೇಟ್ ಮಾಡು. ಥರ್ಡ್ ರೋ ಕಾನ್ಸಂಟ್ರೇಟ್ ಮಾಡಿದ್ರೆ +1 ನೀವು ಬರೀತಿ ಇಂಟು ಇದನ್ನ ಬಿಡ್ತಿದಿ, ಇದನ್ನ ಮಾಡ್ತಿ 3 ಇಂಟು 3 ಮಾಡ್ತಿ -0 ಎಷ್ಟು ಬಂತು? 9 ಅನ್ಬೇಡ, ಇವು ಮೂರು ನೋಡು ಒಂದು ಸ್ವಲ್ಪ ಏನಾರ ಕನ್ಕ್ಲೂಷನ್ ಕೊಡು. ಮತ್ತೆ ಸೇಮ್ ಅಲ್ಲ, ಇವು ಮೂರು ಮಲ್ಟಿಪ್ಲೈ ಮಾಡೋದು ಮುಗ್ದೋತು. ಹಂಗಾರೆ ಏನು ಮತ್ತೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ ರೂಲ್ ಫಾರ್ ಅಪ್ಪರ್ ಟ್ರಯಾಂಗ್ಯುಲರ್ ಅಂಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಿಗೆ ಏನು? ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್.
ಓಕೆನಾ? ಎನಿ ಡೌಟ್ಸ್? ಓಕೆ, ರೈಟ್. ಸ್ಟ್ರಿಕ್ಟ್ಲಿ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ನೋಡೋಣ. ಸ್ಟ್ರಿಕ್ಟ್ಲಿ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ನೋಡಿ. ಎ ಇಸ್ ಈಕ್ವಲ್ ಟು 0 2 5 6 0 8 8 5 0 ನೋಡಿ. ಇದಕ್ಕೆ ಏನು ಮಾಡ್ತೀವಿ? ಇದಕ್ಕೆ 0 ಮಲ್ಟಿಪ್ಲೈ ಮಾಡ್ಕೊಂತೀವಿ. ಫಸ್ಟ್ ಇದಕ್ಕೆ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಇದಂತೂ ಹೋಗ್ಬಿಡ್ತೈತಿ. ಓಕೆನಾ? ಎರಡನೇದು ಮೈನಸ್ ಆಗ್ತದೆ, -2 ಆಗ್ತದೆ. ಅದೇನಾಗ್ತಿದೆ? ಇದು 0 ಆಯಿತು, 8 8 -64 ಆಯಿತು. +5 ಬರಿತಿ, ಮತ್ತೇನಾಗ್ತಿ? 6 5 6 5 30 -0 ಆಗ್ತದೆ. ಏನು ಚಲೋ ಏನು ಬರಲಿಲ್ಲ, ಚಲೋ ಏನು ಅನಿಸ್ಲಿಲ್ಲ ಇದಕ್ಕೆ, ಹಾಗಾಗಿ ಏನು ಪ್ರಾಪರ್ಟಿ ಇಲ್ಲ. ಆಯ್ತಾ? ಮಾಡ್ಕೋಬೋದು. ಬೇಕಂದ್ರೆ ಬರ್ಕೊಂತೀನಿ ಬರ್ಕೊಳ್ರಿ, ಇಲ್ಲಾಂದ್ರೆ ಅಲ್ಲೇ ಮಾಡಿದ್ರೆ ನಡೀತದೆ. ಓಕೆನಾ? ಮುಗಿಯಿತು. ನೆಕ್ಸ್ಟ್ ಈಗ ಡಿಟರ್ಮಿನೆಂಟ್ಸ್ ಒಳಗಡೆ ಒಂದು ಸ್ವಲ್ಪ ಗೇಮ್ಸ್ ಅದಾಗ, ಇದಕ್ಕೆ ನಾ ಗೇಮ್ಸ್ ಅಂತೀನಿ. ಗೇಮ್ ಏನಂತಂದ್ರೆ ನೋಡು, ಒಂದು ಡಿಟರ್ಮಿನೆಂಟ್ ಐತಪ್ಪ. ಇಲ್ಲಿ ಗೇಮ್ ಪ್ರಾಪರ್ಟಿ ಇಲ್ಲಿ ಬರ್ಸ್ತೀನಿ. ಒಂದು ಡಿಟರ್ಮಿನೆಂಟ್ ಐತಿ, ಜಲ್ದಿ ಮಾಡಿಬಿಡ್ರಿ. 1 2 3 7 1 1 1 1 1. ಇದರ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬರ್ತದೆ ನೋಡು? ಹ್ಞೂ 6 ಬರುತ್ತಾ? 8 ಬರುತ್ತೆ. ಹಂಗೆ 1 1 1 ಜಾ 1 1 ಜಾ ಮೈನಸ್ 0 ಆಗ್ತಾನೆ. ಇದು 0 ಆಗ್ತದೆ. ಅಂದ್ರೆ ಎಷ್ಟು ಬಂತು ಆನ್ಸರ್? 6 ಬಂತು. ಓಕೆನಾ? ಇದು ಓಕೆ. ಇದೇ ಮ್ಯಾಟ್ರಿಕ್ಸ್ ಅನ್ನ ನಾ ಏನಾದ್ರು ಹಿಂಗೆ ಮಾಡಿದೆ ಅಂತ ತಿಳ್ಕೊ. ಎ ಇಸ್ ಈಕ್ವಲ್ ಟು ಈ ಉಲ್ಟಾ ಮಾಡಿದೆ ಅಂತ ತಿಳ್ಕೊ. ಹೆಂಗ 7 1 1 ಮ್ಯಾಲೆ ಬರದೆ 1 2 3 ಇಲ್ಲಿ ಬರದೆ 1 1 1 ಹಿಂಗೆ ಬರ್ದಪ್ಪ. ಏನಾಕೈತೆ ನೋಡಿದ್ರದ್ದು ಆನ್ಸರ್? ಮಾಡಿ ನೋಡ್ಬೇಕು. -6 ಬರ್ತೈತೆ. ಹೌದಲ್ಲ? ಏನು ಅರ್ಥ? ಬರ್ತೀವಿ ನೋಟ್ 1 ಏನು ಬರ್ತಿ? ಇಫ್ ಎನಿ ರೋ ಆರ್ ಕಾಲಮ್ ಈಸ್ interchanged then determinant will change its sign. ಓಕೆನಾ? ಅದ್ರ ಸೈನ್ ಚೇಂಜ್ ಆಗಿಬಿಡ್ತೈತಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಪರ್ಟಿ ಈಗ ನೋಡು. ಎ ಇಸ್ ಈಕ್ವಲ್ ಟು 1 2 3 8 0 0 1 0 0 0. ಎಷ್ಟು ಬರುತ್ತೆ ಆನ್ಸರ್? ಪ್ರಾಪರ್ಟಿ ಏನಿದು? ಇಫ್ ಎನಿ ರೋ ಆರ್ ಕಾಲಮ್ ಈಸ್ 0 ಎಲಿಮೆಂಟ್ಸ್ ಅವಾಗ ಏನಾಗ್ತದ? ದೆನ್ ಡಿಟರ್ಮಿನೆಂಟ್ ಆಲ್ಸೋ 0. ಎಷ್ಟು ಇನ್ನೊಂದು ಕೊಡ್ಲಿ? ಇದು ತಗೋ 5 8 7 1 2 1 1 2 1. ಇದಕ್ಕೆ ಮಾಡಿ ಏನು ಬರ್ತದೆ ನೋಡಿ ಆನ್ಸರ್? ಎಷ್ಟು ಬಂತು? ಅಂತ 0 ಬಂತಾ? ತಪ್ಪು ಮಾಡಕತ್ತೀನಿ ನಾವು ನೋಡಿಲಿ. ಹಿಂಗೆ ಮಾಡ್ತಿಲ್ಲ. ಆನ್ಸರ್ ಏನು ಬರ್ತಾ? 0 ಬರ್ತದ. ಅಂದ್ರೆ ಏನರ್ಥ ನೋಡು? ಇಫ್ ಎನಿ 2 ರೋಸ್ ಆರ್ ಕಾಲಮ್ಸ್ ಆರ್ ಐಡೆಂಟಿಕಲ್, ಸೇಮ್ ಇರ್ತಲ್ಲ 1 2 1 1 2 1 ಹಿಂಗಿತ್ತಂದ್ರೆ ಏನರ್ಥ? 0. ಎನಿ ಡೌಟ್? ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಾಪರ್ಟಿ ನೋಡ್ಕೊ.
ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಆರ್ ಐಡೆಂಟಿಕಲ್. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮೆಟ್ರಿಕ್ಸ್ ಒಳಗೆ ಮಾಡಿದ್ವಲ್ಲ ಅಂಥದ್ದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಈಗ ನೋಡು, ಒಂದು ಎ ಮೆಟ್ರಿಕ್ಸ್ ಐತಿ. ಮೆಟ್ರಿಕ್ಸ್ ಇದು ಏನಿದು? ಮ್ಯಾಟ್ರಿಕ್ಸ್ 1 2 1 5 2 1 1 1 2 1 3. ಇದಕ್ಕೆ 5 ಏನ್ ಮಾಡಿದ್ರೆ ಏನಾಕೈತಿ? 5 ಏನಾಕೈತಿ ಇದ್ರೊಳಗೆ? ಎಲ್ಲೆಲ್ಲೇ? ಎಲ್ಲಾ ಕಡೆಗೂ ಹೌದಲ್ಲ? 5 25 10 5 5 5 10 5 15 ಹೌದಾ? ಬಟ್ ಅದೇ ಡಿಟರ್ಮಿನೆಂಟ್ಸ್ ಒಳಗೆ ಬಂದೆ ಅಂತ ತಿಳ್ಕೊ, ರೂಲ್ಸ್ ಚೇಂಜ್ ಆಕೈತಿ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 1 5 2 1 1 1 2 1 3 ಅಂತ ತಿಳ್ಕೊ. ಅವಾಗ 5 ಆಫ್ ಡಿಟರ್ಮಿನೆಂಟ್ ಎ ಅಂತಂದ್ರ, ಅಥವಾ ಸಾರಿ 5 ಆಫ್ ಡಿಟರ್ಮಿನೆಂಟ್ ಎ ಅಂತಂದ್ರ ಇದರ ಅರ್ಥ ಏನ್ ಗೊತ್ತೇನ? ಈ 5ನ್ನ ಇದ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಎಲ್ಲವಕ್ಕಲ್ಲ. ಎಲ್ಲವಕ್ಕಲ್ಲ, ಯಾವ್ದಾರ ಒಂದು ರೋಕ ಅಥವಾ ಯಾವ್ದಾರ ಒಂದು ಕಾಲಮಿಗೆ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಯಾವ್ದಕ್ ಮಾಡೋಣ? ರೋ. ಯಾವ ರೋಕ್ ಮಾಡೋಣ? ಥರ್ಡ್ ರೋಕ್ ಮಾಡೋಣ. ಓಕೆ, ಥರ್ಡ್ ರೋಕ್ ಮಾಡ್ತೀವಿ ಅಂತಂದ್ರೆ 1 5 2 ಹಂಗೆ ಇಟ್ಕೋ, 1 1 1 ಹಂಗೆ ಇಟ್ಕೋ, ಇದು 10 5 15 ಮಾಡ್ಕೊ. ಹೇಳ್ತಾ ನೋಡು, ರೋಕ್ ಒಂದು ಮಲ್ಟಿಪ್ಲೈ ಮಾಡೋಕೆ ಯಾವ್ದಾರ ಒಂದಕ್ಕೆ ಮಾಡ್ಬೇಕು ನೀ. ಹೇಳ್ತಾ ಹಂಗ ಅಷ್ಟಕ್ಕೆ ಮಾಡಕ್ ಬರಂಗಿಲ್ಲ. ಓಕೆನಾ? ಮಾಡ್ಕೋಬಹುದು. ನೀ ಕಾಲಮ್ ಬೇಕಾದ್ರೆ ಕಾಲಮ್ ಮಾಡ್ಕೋಬಹುದು, ಒಂದು ಕಾಲಮ್ ಮಾಡ್ಬೇಕು. ಓಕೆನಾ? ಒಂದು ಎಕ್ಸಾಂಪಲ್ ಕೊಡ್ಲಿ, ಕಾಮನ್ ತೆಗೆಯೋದು. ಈಗ ನೋಡ, ಹಿಂಗೈತಿದ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ 7 14 21 1 2 3 1 5 ಸಾರಿ 2 4 6. ಇದ್ರೊಳಗಡೆ ಏನೇನ್ ಕಾಮನ್ ತೆಗಿಬೋದು ಹೇಳಿ ನೋಡೋಣ. ಇಲ್ಲಿ 7ನಾಗ ಇವಿಷ್ಟರೊಳಗೆ ಏನ್ ತೆಗಿಬೋದು? ಇವು 3 ಒಳಗಡೆ 7 ಕಾಮನ್ ತೆಗಿಬೋದು. ಹೊರಗಿಡ್ಲಿ, ಹೊರಗೆ 7 ಕಾಮನ್ ತೆಗೆದ್ರೊಳಗೆ ಏನ್ ಉಳಿತ? 1 2 3. ಕೆಳಗೇನೈತಿ? ಇದ್ರೊಳಗೆ ಏನಾರ ಕಾಮನ್ ತೆಗಿಬೋದ? ಆ 2 ಕಾಮನ್ ತೆಗೆದ್ರೆ ಇದಕ್ಕೆ ಇಂಟು 2 ಮಾಡ್ಬೇಕು ಇಲ್ಲಿ. ಅವಾಗ ಇಲ್ಲಿ ಏನ್ ಬರ್ತೈತಿ? ಬಂತಿಲ್ಲ? ಈಗ ನೋಡಿ ಮತ್ತೇನ್ ಮಾಡ್ಬೋದು ಗೊತ್ತೇನ? ಈ 7 ಇಂಟು 2 ಐತಿ ಇಲ್ಲಿ, ಇಂಟು ಇವಿಷ್ಟರೊಳಗಡೆ ಈ ಕಾಲಮ್ ಒಳಗೆ 2 ಕಾಮನ್ ತೆಗಿಬೋದ? ಅದನ್ನ 2 ಇಂಟು ಕಾಮನ್ ತೆಗಿಬೋದು. ನೀ ಕಾಮನ್ ತೆಗೆದ್ರೆ ಏನ್ ಸುಳಿತೈತಿ? ಇದು 1 1 1 ಹಂಗೈತಿ, ಇದು 1 1 1 ಆಕೈತಿ. ಬೇಕಾದ್ರೆ ಇದನ್ನು 3 ಕಾಮನ್ ತೆಗಿತೆ ತಕ್ಕೋಬೇಕಾರೆ 1 1 1 ಹಂಗೈತು. ಅಂದ್ರೆ ನಿನಗೆ ಎಲ್ಲೆಲ್ಲಿ ಕಾಮನ್ ಸಿಗ್ತಾವಲ್ಲ ಸಿಗ್ಲಿ, ಬಟ್ ಅವು ರೋ ಕರ ಇರ್ಬೇಕು, ಕಾಲಮ್ ಕರ ಇರ್ಬೇಕು. ಅವ್ನು ತೆಗಿಬೋದು. ನೀನು ತೆಗೆದೆ ಅಂದ್ರೆ ಹೊರಗಡೆ ಮಲ್ಟಿಪ್ಲೈ ಹಾಕೋಬೇಕು. ಪೂರ ರೋ ಇರ್ಬೇಕು. ಕಾಲಮ್ ಇರಲ್ಲ, 3ಕ್ಕೆ ಇರ್ಬೇಕು. ಕಾಲಮ್ ಇದ್ರೂ ಪೂರ ಕಾಲಮ್ ಇರ್ಬೇಕು ಅಂತ ಅಡ್ವಾಂಟೇಜ್ ತಗೋಬಹುದು ನೀವು. ಈಗ ಇದಕ್ಕೆ ನಾ ಏನಾದ್ರು ಡೈರೆಕ್ಟ್ ಆಗಿ ನಿನ್ಗೆ ಆನ್ಸರ್ ಕೇಳಿದ್ರೆ ಅಂದ್ರೆ ಏನ್ ಹೇಳ್ತೀರಿ? 7 14 21 ಐತೆ, ಇದ್ರ 7 ಕಾಮನ್ ತೆಗಿತೀನಿ, 1 2 3 ಆಯ್ತಾ, 1 2 3 ಆಯ್ತಾ, ಆನ್ಸರ್ 0 ಮುಗಿತು. ಬಿಕಾಸ್ ಯಾಕೆ 0 ಆಗ್ತದ? 2 ರೋ ಸೇಮ್ ಆದ್ವಿಲ್ಲ ಕಾಮನ್ ತೆಗೆದ್ಮೇಲೆ. ಹಂಗಾರೆ ಏನ್ ಮಾಡ್ಬಿಡೋದು? ಆ ಪ್ರಾಪರ್ಟಿ ಯೂಸ್ ಮಾಡಿ 0. ಓಕೆನಾ? ಓಕೆ, ಈಗ ಇನ್ನೊಂದು ಬಹಳ ಚಲೋ ಪ್ರಾಪರ್ಟಿ ಹೇಳ್ಕೊಡ್ತೀನಿ. ಪ್ರಾಪರ್ಟಿ ನೋಡಿದ್ದು, ಇಫ್ ಎ ಇಸ್ ಈಕ್ವಲ್ ಟು 25 26 27 1 2 3 1 5 1. ಈ ಮೇಲ್ಗಡೆ ಏನ್ ರೋ ಐತಲ್ಲ, ಅಥವಾ ಯಾವ್ದೋ ರೋ ಇರ್ಬೋದು, ಕಾಲಮ್ ಇರ್ಬೋದು, ನಾ ರೋ ತೋರ್ಸಾಕ್ತೀನಿ. ಈ ಮೇಲ್ಗಡೆ ರೋನ ನೀನು ಹೊಡಿಬೋದು. ಅದನ್ನ ಹೆಂಗ್ ಹೊಡಿಬೋದು? ಈ 25 ಏನಂತ ಹೊಡಿಬೋದು ಹೇಳಿ? ಬೇಡ ಅನ್ಬೇಡ. ಹೆಂಗ್ ಹೊಡಿಯೋಣ ಅಂತಂದ್ರೆ ಕೆಳಗಡೆ ಯೂಸ್ ಆಗ್ಬೇಕು, ಹಂಗ್ ಹೊಡಿಬೇಕು. ಓಕೆನಾ? ಈ ಮೇಲ್ಗಡೆ ಏನ್ ಹೊಡಿತೀನಿ ಗೊತ್ತಾ? ಇದನ್ನ 24 + 1 ಅಂತ ಹೊಡಿತೀನಿ. ಹೊಡಿಬೋದಾ? ಇದನ್ನೇನಂತ ಹೊಡಿಲಿ? 24 + 2 ಅಂತ ಹೊಡಿತೀನಿ. ಇದನ್ನೇನಂತ ಹೊಡಿಲಿ? 24 + 3 ಅಂತ ಹೊಡಿ. ಹಿಂಗೆ ಯಾಕೆ ಹೊಡೆದೆ ಅಂತಂದ್ರೆ ನೆಕ್ಸ್ಟ್ ನಾ ಇದನ್ನ ಏನ್ ಬರ್ತೀನಿ ಗೊತ್ತೇನಾ? ಹೊಡ್ಕೊಂಡಿದ್ದು 24 24 24 ಕೆಳಗಡೆ 1 2 3 1 5 1 ಪ್ಲಸ್ ಅವು ಹೊಡೆದು ಇನ್ನೊಂದಿದ್ವಲ್ಲ 1 2 3 1 2 3 ನೆಕ್ಸ್ಟ್ 1 5 1 ಹಿಂಗೆ ಬರಿಬೋದು. ತಿಳಿತಾ? ಹಿಂಗೆ ಬರ್ಕೊಂಡೆ ಅಂದ್ರೆ ಏನಾಗ್ತೈತೆ ನನಗೆ? ಇದನ್ನ ಹೊಡೆದು ಬಿಡ್ಬೋದು ನಾ, ಬಿಕಾಸ್ 2 ರೋಸ್ ಆರ್ ಸೇಮ್. ಇಲ್ಲಿ 24 24 24 ಅದು ಅಕಸ್ಮಾತ್ ಇದು ಏನಾರ 1 1 1 ಇದ್ದಿತ್ತು ಅಂತ ತಿಳ್ಕೊ, ಅವಾಗ ಏನಾಗ್ಬಿಡ್ತಿತ್ತು? ಇದು 24 ಕಾಮನ್ ತೆಗೆದ್ರೆ 1 1 1 ಆಕೈತಿ, ಇದು 1 1 1 ಐತಿ, ಇದನ್ನ ಹೊಡೆದ್ಬಿಡ್ತಿದ್ದೆ. ಅವಾಗ ನೀನು ಟೋಟಲ್ ಇದು ಕೊಟ್ಟಿದ್ದ ಆನ್ಸರ್ ಅಂತಂದ್ರೆ ನಿನ್ ಕಣ್ಣಿಲ್ಲ ನೋಡಿನ ಆನ್ಸರ್ 0 ಆಗ್ಬಿಡ್ತಿ. ಅರ್ಥ? ಒಂದು ಕ್ವಶನ್ ಕೊಡ್ಲಿ, ನಿಮ್ಮ ಎಕ್ಸಾಮ್ನ ಕೇಳಿದ್ದು PGCET ಒಳಗೆ ಅಥವಾ ನಿಮ್ಮ ಎಕ್ಸಾಮ್ನ ಕೇಳಿದ್ ಕೊಡ್ತೀನಿ ನೋಡಿ. ಬರ್ರಿ 875 876 877 873 874 875 872 ಅಲ್ಲಿ 871 872 875
ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ದಿಸ್ ಅಂತ ಕೇಳೋಣ. ಹೊಡ್ಕೋಬೇಕು ಅವನ್ನ ಭಗ್ ಅಂತ ಹೊಡ್ಕೋಬೇಕು. ಹೆಂಗ್ ಹೊಡ್ಕೋತಿ? ಇದ್ರೊಳಗಡೆ ಏನ್ ಮಾಡೋಣ ಗೊತ್ತಾ? 871 ಇದು ಮಾಡ್ಕೊ ಪ್ಲಸ್ 5 ಮಾಡ್ಕೊ. ಇದನ್ನ ಏನ್ ಮಾಡ್ಕೊಂತಿ? ಇದು 870 ಪ್ಲಸ್ 6 ಮಾಡ್ಕೊ. ಇದನ್ನ ಪ್ಲಸ್ ಅಂತ. ಓಕೆ, ಈಗ ಏನು ಉಳಿತದ ಅದ್ರೊಳಗ? ಒಂದೇದ್ರೊಳಗೆ ಏನು ಉಳಿತು? 870 870 870 ಕೆಳಗ ಇದು ಸ್ಪ್ಲಿಟ್ ಹೊಡಿ. ಏನ್ ಕಾಮನ್ ತೆಗೆದ್ರಿ? ಹಾ, ಹಂಗ 870 ಇದು ಒಂದು ಬರಿಬೇಕಿಲ್ಲ ಪಕ್ಕಕ್ಕೆ. ಹಾ, ಈಗ 870 ಇಲ್ಲಿಗೆ 870 ತಗೋದ್ರೆ ಇಲ್ಲಿ ಎಷ್ಟು ಬರುತ್ತೆ ಆನ್ಸರ್? ಇದನ್ನ ಹಿಂಗ್ ಬರ್ಕೊ, ಹಿಂಗ್ ಬೇಕಾರೆ. ಇಲ್ಲಿ 870 ತಗೊಂಡ್ರೆ ಇಲ್ಲಿ ಎಷ್ಟು ಬಂತು? 5 6 7. ಇಲ್ಲಿ 3 4 5. ಇಲ್ಲಿ ಇದು 870 ಇರ್ತದೆ. ಇದು 1 2 5 ಬೇಡ ತಡಿ, 1 2 3 ತಗೋ. 1 2 3 ತಿಳಿತಾ? ಇದು ಹೋಯ್ತಿದು ಬಿಕಾಸ್ 2 rows ಆರ್ ಸೇಮ್. ಈಗ ಇದ್ರ ಜೊತೆಗೆ ಆಟ ಆಡ್ಬೋದು ನೀ. ನೋಡಿ, ಇದನ್ನ ಏನ್ ಮಾಡಿದ್ವಿ ನಾವು? ಡಿವೈಡ್ ಮಾಡಿದ್ವಿ, ಸಣ್ಣ ಮಾಡಿದ್ವಿ. ಇದ್ರೊಳಗೂ ಬೇಕಾದ್ರೆ ಏನಾರ ಮಾಡಕ್ ಬರ್ತೈತೆ ಅಂತ ಮಾಡ್ಬಿಡು. ಬರ್ತೇನ? ಕಾಮನ್ ಗಿಮನ್ ತೆಗಕ್ ಬರ್ತೈತಿ? ಬರಂಗಿಲ್ಲ. ಓಕೆ, ಬರಲ್ಲ. ಏನ್ ಕಾಮನ್ ತೆಗಿತಿ? ಹಂಗಾರೆ ಮೇಲೆ 5 6 7 ಹಂಗ ಇಡ್ಲಿ. ಇದನ್ನೇನ್ ಮಾಡ್ತಿ? 1 + 2 ಮಾಡ್ತಿ. 2 + 1 1 + 2 ಅನ್ನು 1 1 1 2 1 2 3 ಆಗುತ್ತಾ? ಇದು ತಡಿ, ಇಲ್ಲಿ 5 6 7 ಹಂಗ ಇಟ್ಟಿದ್ದು. 5 6 7 ಹಂಗ ಇಡಿದ್ನು. ಇದೇನಾಗುತ್ತಾ? ಇದು ತೆಗೆದ್ರೆ 1 1 1 ಆಕೈತಿ. ಅಲ್ಲ, ಇದು 1 2 3 1 2 3 ಆಕೈತಿ. ಹಾ, ಅದೇ ಇಂತಿಷ್ಟು ಬಂದ್ಮೇಲೆ ಅಷ್ಟು ಇದು ಮಾಡಕ್ ಹೋಗ್ಬಿಟ್ರಿ. 1 2 3 ಕೆಳಗೆ 1 2 3 ಐತಿ ಹೋಗ್ತೈತಿ. ಮತ್ತೆ ಆ ಕಡೆ ಮಾಡ್ಕೋಬೇಕು ಅದನ್ನ. ಬಟ್ ಇದು 0 ಆಗಲ್ಲ. ಇದನ್ನ 0 ಆಗಲ್ಲ. ಅವ್ ಮತ್ತೆ ಇದನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲೇ ಮಾಡ್ಕೊಂಡ್ರೆ ನಡೀತೈತಿ. ಹೌದಾ? ಇನ್ನೊಂದು ಕೊಡ್ಲಿ, ಇದನ್ನ ಮಾಡು. 26 27 28 36 37 38 46 47 48 ಏನ್ ಮಾಡ್ತೀರಿ? ಇಲ್ಲ ನೋಡು, 20 20 20 ಪ್ಲಸ್ ಏನ್ ಬರ್ತೀನಿ ಇಲ್ಲಿ? 6 7 8. ಇಲ್ಲಿ 30 30 30. ಇಲ್ಲಿ 6 7 8. ಇಲ್ಲಿ 40 40 40. ಇಲ್ಲಿ 6 7 8. ಮುಗಿತಾ? ಯಾವ 30? ಇದನ್ನ ಮಾಡ್ಕೊ. ಈಗ ಇದು 20 ಕಾಮನ್ ತೆಗಿತೀನಿ, 1 1 1 ಆಗುತ್ತೆ. 30 ಕಾಮನ್ ತೆಗಿತೀನಿ, 1 1 1 ಆಗುತ್ತೆ. ಗೋಯಿಂದ. ಇದ್ರೊಳಗ 6 7 8 6 7 8 ಗೋಯಿಂದ. ಆನ್ಸರ್ ಗೋಯಿಂದ. ಹೇಳಿದಿಲ್ಲ? ಅಂದ್ರೆ ಪ್ರಾಪರ್ಟಿ ಈ ಟೈಪ್ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಏನಾಕೈತಿ, ನಿಮ್ಗೆ ಜಲ್ದಿ 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 ಆನ್ಸರ್ ಹೇಳ್ಕೋಬಹುದು. ಈ ಎಲ್ಲವಕ್ಕೂ ಹಿಂಗ ಬರ್ಬೇಕಂತ ನೋಡಿ, ಇವೆಲ್ಲ ದೊಡ್ಡ ದೊಡ್ಡ ನಂಬರ್ ಕೊಟ್ಟನ ತಿಳ್ಕೊಂಡ್ಬಿಡ್ಬೇಕು, ಇವ ಏನೋ ಟ್ರಿಕ್ಸ್ ಯೂಸ್ ಮಾಡಕತ್ತಾನ ಅಂತ. ಓಕೆನಾ? ಎನಿ ಡೌಟ್? ಏನ್ ಡೌಟ್ ಇಲ್ಲ? ಈಗ ಒಂದಿಷ್ಟು ಪ್ರಾಪರ್ಟೀಸ್ ಅದಾವ ಇಲ್ಲಿ, ಒಂದಿಷ್ಟು ಪ್ರಾಪರ್ಟೀಸ್ ಓದ್ಕೊಂಡ್ಬಿಟ್ರಿ, ಈ ಡಿಟರ್ಮಿನೆಂಟ್ ಮುಗಿಸ್ಬಿಡೋಣ. ಯಾವ ಮಿಸ್ ಮಾಡಿವ ಅದನ್ನ ನೋಡ್ಬೋದು. ಡಿಟರ್ಮಿನೆಂಟು ನೋಡು, ಇಲ್ಲಿ ಬಾ. ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್. ಹಾ, ಎ ಬಿ, ಎ ನ ಮತ್ತು ಬಿ ನ ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ಮಾಡೋದು ಒಂದ, ಎ ದ ಡಿಟರ್ಮಿನೆಂಟ್ ಮತ್ತೆ ಸಪರೇಟ್ ಬಿ ದ ಡಿಟರ್ಮಿನೆಂಟ್ ಮಾಡಿ ಪ್ರೊಡಕ್ಟ್ ಮಾಡೋದು ಒಂದ ಅಂತ ಹೇಳಕತ್ತಾನ. ಎದ್ ಪವರ್ ಎಮ್ ಮಾಡ್ಕೊಂಡು ಡಿಟರ್ಮಿನೆಂಟ್ ಕನೆಕ್ಟ್ ಮಾಡೋದು ಒಂದ, ಡಿಟರ್ಮಿನೆಂಟ್ ಮಾಡ್ಕೊಂಡ ಮೇಲೆ ಪವರ್ ರೈಸ್ ಮಾಡೋದು ಒಂದ ಅಂತ ಹೇಳಕತ್ತಾನ. ತಿಳಿತಾ? ಇದನ್ನ ಆಮೇಲೆ ಹೇಳ್ತೀನಿ. ಇದನ್ನ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಎವ್ರಿ ರೋ ಆಫ್ ಎಲಿಮೆಂಟ್ ಏನಂತ 0 ಇತ್ತು ಅಂದ್ರೆ ಇಷ್ಟು 0 ಇದ್ರೆ ಏನು ಆನ್ಸರ್ ಬರ್ತಂತ? 0 ಇರುತ್ತೆ. ಬಂದಿತ್ತಿಲ್ಲ ಇದು? ಅದನ್ನ ಮಾಡಿದ್ವಿ. ಹಾ, ಇದನ್ನು ಭಾಳ ಇಂಪಾರ್ಟೆಂಟ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ದೆನ್ ಇದನ್ನ ಎ ದ ಡಿಟರ್ಮಿನೆಂಟ್ ಕಂಡಿಡಿ ಅಥವಾ ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಡಿಟರ್ಮಿನೆಂಟ್ ಕಂಡಿಡಿ, ಎರಡು ಸೇಮ್ ಇರ್ತೈತಿ. ಬಗ್ಗಿಸರ ತಗೋ, ಸೀದಾ ಇಟ್ಟರ ತಗೋ, ಅದ್ರ ಆನ್ಸರ್ ಸೇಮ್ ಬರ್ತೈತಿ. ನೆಕ್ಸ್ಟ್ ಇದ್ರೊಳಗೆ ಏನು ನೋಡು, ಎರಡು ಸೇಮ್ ಅದಾವಿಲ್ಲ, ಇಲ್ಲಿ ಆನ್ಸರ್ 0 ಬರ್ತೈತಿ. ಮತ್ತೆ ಮೂರನೇದ್ರೊಳಗೆ ಏನು ಹೇಳಕತ್ತಾನ, ಹಿಂಗ ಆ ರೋ ಆಪರೇಷನ್ ಕಾಲಮ್ ಆಪರೇಷನ್ ಮಾಡ್ಬೋದು. ನಾವು ಹೊಡೆದಿದ್ದು ನೋಡು, ಒಡೆಯೋದು ಇಂಟು ಮಾಡೋದು ಅವೆಲ್ಲ ಮಾಡ್ಕೋಬೋದು ನೀವು. ತಿಳಿತಾ? ಅದಕ್ಕೆ ನೀವು ಏನ್ ಮಾಡ್ತೀರಿ, ಇವು ಇದ್ರೊಳಗೆ ಎಕ್ಸಾಮ್ ಒಳಗೆ ಬಂದಿರ್ತಾವಲ್ಲ, M2 M3 ಒಳಗೆ ರೋ ಆಪರೇಷನ್ ಕಾಲಮ್ ಆಪರೇಷನ್ ಮಾಡ್ತಿರ್ತಾರೆ, ಏನು ಡಿಫ್ರೆನ್ಸ್ ಆಗಲ್ಲ. ಹೌದಾ? ಹಂಗೆ ಮಾಡ್ಕೊಂತ ಹೋಗ್ಬೋದು, ನೀನು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ 2 rows ಏನಾರ ಸೇಮ್ ಇದ್ವು ಅಂದ್ರೆ ಏನಕ್ಕೈತಿ, ಇಂಟರ್ಚೇಂಜ್ ಮಾಡಿದ್ರೆ ಅಂದ್ರೆ, ಹೌದಾ? ಇಲ್ಲಿ 1 2 3 ಐತಿ, ಇಲ್ಲಿ 7 8 0 ಐತಿ.
1 2 3 ಕೆಳಗೆ ಬಂತು 7 8 0 ಮ್ಯಾಲೆ ಹೋತಂದ್ರೆ ಮೈನಸ್ ಚೇಂಜ್ ಆಯ್ತು. ಓಕೆ, ನೆಕ್ಸ್ಟ್ ಇವೇನದಾವ ಒಂದು ಏನಾದ್ರು ಮಲ್ಟಿಪ್ಲೈ ಮಾಡ್ಬೇಕಿತ್ತಂದ್ರೆ ಒಂದು ರೋಕ್ ಮಾಡ್ಬೋದು ನೀವು, ಅಥವಾ ಕಾಮನ್ ತೆಗಿಬೇಕಿತ್ತಂದ್ರೆ ಒಂದು ರೋದಿಂದ ಕಾಮನ್ ತೆಗಿಬೋದು, ಒಷ್ಟಕ್ಕೂ ತೆಗಿಯಕ್ಕೆ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಇವನ್ ಏನ್ ಮಾಡ್ಬೋದು, ಇದನ್ನ ಒಂದನಿಂದ ಸ್ಪ್ಲಿಟ್ ಮಾಡ್ಕೋಬಹುದು, ಅಥವಾ ಸ್ಪ್ಲಿಟ್ ಇದ್ದಿದ್ದನ್ನ ಹಿಂಗೆ ಮಾಡ್ಕೋಬಹುದು. ಬಟ್ ಕೆಳಗಲು ಸೇಮ್ ಉಳಿತಾವು, ಕೆಳಗಲು ಏನಿರ್ತಾವಲ್ಲ ಅವು ಸೇಮ್ ಉಳ್ಕೊಂತಾವು. ಮಾಡಿವಲ್ಲ ಈ ಟೈಪ್. ನೆಕ್ಸ್ಟ್ ಇಲ್ಲೊಂದಿಷ್ಟು ಪ್ರಾಪರ್ಟಿ ನೋಡು, ಡಿಟರ್ಮಿನೆಂಟ್ ಆಫ್ ಅಪ್ಪರ್ ಟ್ರಯಾಂಗ್ಯುಲರ್, ಲೋವರ್ ಟ್ರಯಾಂಗ್ಯುಲರ್, ಡಯಾಗ್ನಲ್, ಸ್ಕೇಲಾರ್, ಯೂನಿಟ್ ಮೆಟ್ರಿಕ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್. ಬರ್ದ್ಬಿಟ್ಟಿವಿ. ನೆಕ್ಸ್ಟ್ ಆರ್ಥೋಗೋನಲ್ ಮೆಟ್ರಿಕ್ಸ್ ಅಂತ ಇತ್ತಲ್ಲ ಮೇಲೆ, ಯಾರವ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಐ ಅಂತ ಹೇಳಿದ್ವಲ್ಲ, ಅಂಥವು ಮೆಟ್ರಿಕ್ಸ್ ಏನ್ರ ಇದ್ದಂದ್ರೆ ಅವ್ನು ಡಿಟರ್ಮಿನೆಂಟ್ ಪ್ಲಸ್ ಆರ್ ಮೈನಸ್ 1 ಇರ್ತೈತಿ. ಇವು ಬೈ ಹಾರ್ಟ್ ಹಾಕ್ಬೇಕು. ಯೂನಿಟರಿ ಮ್ಯಾಟ್ರಿಕ್ಸ್ ಇತ್ತು ಅಂತ ತಿಳ್ಕೊ. ಯೂನಿಟರಿ ಅಂದ್ರೇನು, ಎ ಸ್ಕ್ವೇರ್ ಈಕ್ವಲ್ ಟು ಯೂನಿಟರಿ ಎ ಸ್ಕ್ವೇರ್ ಈಕ್ವಲ್ ಟು ಐ ಹಿಂಗಿತ್ತಂದ್ರೆ ಅವ್ನು ಏನಿರ್ತೈತಿ ಡಿಟರ್ಮಿನೆಂಟ್ ಪ್ಲಸ್ ಆರ್ ಮೈನಸ್ 1 ಇರ್ತೈತಿ. ಓಕೆ, ಇದು ಇವೆರಡು ನಾ ಆಮೇಲೆ ಹೇಳ್ತೀನಿ. ಇನ್ವಾಲ್ಯೂಟರಿ ಅಲ್ಲ ಅದು. ಓಕೆ, ಯೂನಿಟರಿನೂ ಕೂಡ ಹಂಗೆ ಇರ್ತೈತಿ, ಡೋಂಟ್ ವರಿ. ಹಂಗಾರೆ ಇನ್ವಾಲ್ಯೂಟರಿ ಅದು ಬೇರೆ ಐತಿ. ಹೆರ್ಮಿಟಿಯನ್ ಹೇಳಿಲ್ಲ. ಐಡೆಂಪೊಟೆಂಟ್ ನೋಡಿಲ್ಲ. ಇಫ್ ಎ ಇಸ್ ಅನ್ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಕೂಡ 0 ಅಥವಾ 1 ಎರಡರ 1 ಇರ್ತೈತಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ 1 ಇರ್ತೈತಿ. ಓಕೆ, ದ ಡಿಟರ್ಮಿನೆಂಟ್ ಆಫ್ ದ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಇಸ್ 0 ಅಂತ. ಆಡ್ ಆರ್ಡರ್ ಅಂದ್ರೆ 3 into 3 5 into 5 7 into 7 ಏನಿರ್ತೈತಿ, ಡಿಟರ್ಮಿನೆಂಟ್ 0 ಇರ್ತೈತಿ. ಸಾಕಾ ಇಷ್ಟ? ಇದ್ರೊಳಗೆ ಇಷ್ಟು ಸಾಕು. ಮುಂದಿನೊಳಗೆ ಏನ್ ಮಾಡ್ತೀನಿ, ಮೈನರ್ ಆಫ್ ದ ಮ್ಯಾಟ್ರಿಕ್ಸ್, ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಹೇಳ್ತೀನಿ. ಇವೆಲ್ಲವನ್ನು ಯೂಸ್ ಮಾಡ್ಕೊಂಡು ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡಿಡ್ತೀವಿ. ಓಕೆ, ಮುಂದೆಲ್ಲ ಬರ್ತಾವೆ.